ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಯಾರು ನನ್ನ ಅಮ್ಮ. ಪಪ್ಪ ಎಲ್ಲಿದೆಯಾ? ಬೇಗ ಬಾ ಪಪ್ಪ. ನಿನ್ನ ಮುಖ ನೋಡದೆ ನನಗೆ ಬೆಳಗ್ಗೆ ಆಗಲ್ಲ ಅಂತ ಗೊತ್ತು ತಾನೇ. ಮತ್ತೆ ಯಾಕೆ ಆ ಕೋಣೆಯಲ್ಲಿ ಹೋಗಿ ಕೂತಿದೀಯಾ? ಬೇಗ ಬಾ ಎಂದು ಕರೆ ತುಂಡರಿಸಿದ ನಿಹಾರಿಕಾ ಹಾಸಿಗೆಯಿಂದ ಇನ್ನೂ ಎದ್ದೇ ಇರಲಿಲ್ಲ. ಆಗಲೇ ಬಾಗಿಲಲ್ಲಿ ಕಾಫಿ ಲೋಟ ಹಿಡಿದು ನಿಂತಿದ್ದ ರಮಣ ಮುಗುಳ್ನಗುತ್ತಾ, ಎಲ್ಲೂ ಹೋಗಿಲ್ಲ ಮಗಳೇ, ನಿನಗೆ ಕಾಫಿ ಮಾಡ್ತಾ ಇದ್ದೆ. ಇನ್ನೂ ಹಾಸಿಗೆಯಿಂದ ಹೇಳೋ ಮನ್ಸಿಲ್ವಾ? ಸಮಯ ನೋಡು, ಆಗ್ಲೇ 9 ಆಗಿದೆ ಎಂದು ಅವಳ ಹಾಸಿಗೆ ಬಳಿ ಬಂದು ಅವಳ ತಲೆ ಸವರುತ್ತಿದ್ದದ್ದೇ ತಡ. ಎದ್ದು ಕುಳಿತ ನಿಹಾರಿಕಾ, ಪಪ್ಪ ಬೇಗ ಎಬ್ಬಿಸ್ಬೇಕು ಅಲ್ವಾ? ನೋಡಿ, ನಾನು ತಯಾರಾಗೋದು ಯಾವಾಗ? ಕಾಲೇಜ್ ತಲುಪೋದು ಯಾವಾಗ? ನಿಮ್ಮ ಮುದ್ದು ನನಗೆ ಜಾಸ್ತಿ ಆಗಿದೆ. ಒಬ್ಬಳೆ ಮಗಳು ಅಂತ ಇಷ್ಟೊಂದು ಪ್ರೀತಿ ಮಾಡೋದಾ? ಎಂದು ಹಾಸಿಗೆಯಿಂದ ಎದ್ದು ಸೀದಾ ಹೋಗಿದ್ದೆ ಬಚ್ಚಲು ಮನೆಗೆ. ಆ ವಿಶಾಲವಾದ ಬಚ್ಚಲು ಮನೆ ಒಂದು ಕೋಣೆಯಷ್ಟು ದೊಡ್ಡದಿದೆ. ತನ್ನ ಒಳ ಉಡುಪು ಹಾಗೆ ಕಾಲೇಜು ಸಮವಸ್ತ್ರವೆಲ್ಲ ನೀಟಾಗಿ ನೇತಾಕಿರುವುದನ್ನು ನೋಡಿ ಈ ಕೆಲಸ ಮಾಡೋಕೆ ಕೂಡ ನನ್ನ ಅಪ್ಪ ಸೀತಮ್ಮನಿಗೆ ಹೇಳ್ತಾರೆ. ಆದ್ರೂ ಇವತ್ತು ಬುಧವಾರ ಅನ್ನೋದು ಮರ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಮತ್ತೆ ಸಮವಸ್ತ್ರ ಇಟ್ಟಿರೋದು ಎಂದು ಮನದಲ್ಲೇ ಅರುಹಿದಳು. ತಯಾರಾಗಿ ಕೆಳಗೆ ಬಂದ ನಿಹಾರಿಕಾ, ಸೀತಮ್ಮ, ಇನ್ನೊಂದ್ಸಲ ನನ್ನ ಬಟ್ಟೆಯೆಲ್ಲ ನೀವು ಬಚ್ಚಲು ಮನೆಯಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಹಿಂಗೆ ಮಾಡಿದ್ರೆ ನಿಮ್ಮನ್ನ ಕೆಲಸದಿಂದ ತೆಗಿತೀನಿ ನೋಡಿ ಎಂದವಳು ಸೀತಮ್ಮನನ್ನು ನೋಡಿ ನಕ್ಕರೆ, ಸೀತಮ್ಮ ಮಾತ್ರ ಇದೇನು ಹೊಸ ವಿಷಯವೇನಲ್ಲ ಎಂಬಂತೆ ತಿಳಿ ನಗೆ ಬೀರಿದರು. ಸೀದಾ ಹೋಗಿ ಸೋಫಾದ ಮೇಲೆ ಕುಳಿತ ತನ್ನ ತಂದೆಯ ಹಿಂದಿನಿಂದ ಕೊರಳ ಸುತ್ತ ಕೈ ಬಳಸಿ, ನನಗೆ ಗೊತ್ತು ನೀವು ನನ್ನ ತುಂಬಾ ಪ್ರೀತಿಸ್ತೀರಾ ಅಂತ. ಆದ್ರೆ ನಂಗೆ ನನ್ನದೇ ಕೆಲವೊಂದು ಕೆಲಸ ಮಾಡ್ಕೊಳ್ಳೋಕೆ ಬಿಡಿ. ಇಲ್ಲ ಅಂದ್ರೆ ನಿಮ್ ಮಗಳು ಏನು ಕಲಿದೆ ದಡ್ಡಿ ಹಾಕ್ತಾಳೆ. ಎಲ್ಲ ಹುಡುಗರು ಚಿಕ್ಕ ವಯಸ್ಸಲ್ಲಿ ಕಲಿಯೋದು ನಾನು ಹೀಗೆ ಕಲ್ತಿದ್ದೀನಿ. ಇತ್ತೀಚೆಗೆ ಅಷ್ಟೇ ಶೂ ಲೇಸ್ಗಳನ್ನ ಕಟ್ಟೋದು ಕಲ್ತಿರೋದು. ನನಗೆ 20 ವರ್ಷ ಆದ್ರೂ 1 ಲೋಟ ಕಾಫಿ ಮಾಡೋಕೆ ಬರಲ್ಲ. ಹೀಗೆ ಆದರೆ ನನ್ನ ಎಲ್ಲ ಆಡ್ಕೊಂಡು ನಗಾಡೋ ದಿನ ದೂರ ಇಲ್ಲ. ದೂರ ಇಲ್ಲ ಅನ್ನೋದು ಏನೋ, ನಮ್ಮ ಕಾಲೇಜಲ್ಲಿ ಆಗ್ಲೇ ನನ್ನ ಗೆಳೆಯರೆಲ್ಲ ನಗ್ತಿದ್ದಾರೆ ಎಂದು ತನ್ನ 2 ಕೈ ಸೊಂಟದ ಮೇಲೆ ಇಡುತ್ತಾ ಮುಖ ಸಿಂಡರಿಸಿದ ನಿಹಾರಿಕಾಳನ್ನ ನೋಡಿ ಸೋಫಾದ ಮೇಲಿಂದ ಎದ್ದು ಆಕೆಗೆ ಎದುರು ಮುಖ ಮಾಡಿ, ನಿಲ್ಲುವ ರಮಣ ಸ್ವಲ್ಪ ಗಂಭೀರವಾಗಿ, ಯಾರ್ ಮಗಳಾ ನಿನ್ನ ನೋಡಿ ನಗೋರು ಎಂದದ್ದೇ ತಡ. ಮುಂದೆ ಆಗುವ ರಾಮಾಯಣ ತಪ್ಪಿಸುವ ಸಲುವಾಗಿ ಸುಮ್ಮನೆ ಗಪ್ಚುಪ್ ಆಗಿ ಕಾಲೇಜಿಗೆ ಕಾರಿನಲ್ಲಿ ಸಾಗಿದಳು. ಇತ್ತೀಚೆಗಷ್ಟೇ ಅಪ್ಪನೊಂದಿಗೆ ಹಠ ಮಾಡಿ ಡ್ರೈವಿಂಗ್ ಕಲಿತು ಒಬ್ಬಳೇ ಹೋಗಲು ಶುರು ಮಾಡಿದ್ದಳು. ಕಾಲೇಜಿನಲ್ಲಿ ಎಲ್ಲ ಕಡೆ ತನ್ನದೇ ಹವಾ ಹೊಂದಿರುವ ಹುಡುಗಿ ಸೋಲಿಲ್ಲದ ಸರದಾರಿಣಿ ಎಂದರೂ ತಪ್ಪಾಗದು. ಬುದ್ಧಿವಂತೆ ಹಾಗೂ ಚಾಣಾಕ್ಷಿ ಚತುರೆ. ಭಾಗವಹಿಸುವುದು ಕೇವಲ ತಾನು ಪರಿಣಿತೆ ಇರುವಂಥದ್ರಲ್ಲಿ ಮಾತ್ರ. ಆದರೆ ಮೊದಲನೇ ಬಾರಿ ಚಡಪಡಿಸಿದ್ದು, ತಾನು ಸೋಲುತ್ತೇನೆ ಎಂದೆನಿಸಿದ್ದು ಯಾವಾಗ? ಆಶುಭಾಷಣ ಸ್ಪರ್ಧೆಯಲ್ಲಿ ತಾಯಿ ಎಂಬ ಚೀಟಿ ಬಂದಿತ್ತೋ ಆ ದಿನ. ವಿಷಯ ತಾಯಿಯಾದರೂ ಈಕೆ ಹೇಳಿದ್ದು ಬರೀ ತನ್ನ ತಂದೆಯ ಬಗ್ಗೆನೆ. ನಾನು ಹುಟ್ಟಿದಾಗ ತಾಯಿ ಅಂದ್ರೆ ಅಪ್ಪ ಅಂತಾನೆ ತಿಳಿದಿದ್ದೆ. ಸ್ವಲ್ಪ ಬುದ್ಧಿ ಬಂದಾಗ ಎಲ್ಲರೂ ಕೇಳೋರು, ನಿಮ್ಮ ತಾಯಿ ಯಾಕೆ ಪೋಷಕರ ದಿನಾಚರಣೆಗೆ ಬರಲ್ಲ ಅಂತ. ಆಗ ನಾನು ಕೇಳಿದ್ದು ತಾಯಿ ಅಂದ್ರೆ ಯಾರು ಅಂತ. ಸಿಕ್ಕ ಉತ್ತರ, ಬೆಳಗ್ಗೆ ನಮಗೆ ಮುದ್ದು ಮಾಡಿ ಎಬ್ಬಿಸ್ತಾರೆ, ಬ್ರಷ್ ಮಾಡಿಸೋದು, ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸೋದು, ಎಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡ್ತಾರೆ. ನಮಗೆ ಪಾಠ ಮಾಡೋದ್ರಿಂದ ಹಿಡಿದು ರಾತ್ರಿ ಕತೆ ಕೂಡ ಹೇಳ್ತಾರೆ, ಪ್ರತಿಯೊಂದು ಮಾಡ್ತಾರೆ ಎಂದಾಗ ನನಗೆ ತಾಯಿ ಇಲ್ಲ ಅನ್ನೋ ಯಾವ ಬೇಜಾರು ಅಥವಾ ವ್ಯತ್ಯಾಸ ಕಾಣಲಿಲ್ಲ. ಯಾಕಂದ್ರೆ ನನ್ನ ತಂದೆಯೇ ತಾಯಿಯಾಗಿ ಎಲ್ಲ ಕರ್ತವ್ಯನೂ ಮಾಡ್ತಿದ್ರು. ಹಾಗೆ ಮಾಡ್ತಿದ್ದಾರೆ ಕೂಡ. ನಾನು ಯಾವತ್ತೂ ಅದು ಬೇಕು ಇದು ಬೇಕು ಅಂತ ಕೇಳೇ ಇಲ್ಲ. ಯಾಕಂದ್ರೆ ಕೇಳೋಕ್ಕಿಂತ ಮುಂಚೆನೆ ಅದು ನನ್ನ ಹತ್ರ ಇರೋದು. ಪ್ರಪಂಚದಲ್ಲಿ ಅತ್ಯುತ್ತಮ ತಂದೆ ಯಾರು ಅಂದ್ರೆ ನಾನು ನನ್ನ ತಂದೆಯೇ ತೋರಿಸೋದು. ನನ್ನ ತಂದೆಗೂ ಅಷ್ಟೇ ನಾನಂದ್ರೆ ಅಷ್ಟೇ ಪ್ರೀತಿ. ಅವರೊಂದಿನಾನು ನನ್ನ ಬಿಟ್ಟಿಲ್ಲೇ ಇಲ್ಲ. ನನ್ನ ಪಪ್ಪ ಬೆಸ್ಟ್ ಪಪ್ಪ ಇನ್ ದ ವರ್ಲ್ಡ್. ನನ್ನ ಪ್ರೀತಿ ಯಾವಾಗಲೂ ನನ್ನ ಅಪ್ಪ ಆಗಿರ್ತಾರೆ. ಸಮಯ ಕಳೆದರೂ ಸವೆಯದೇ ಇರೋ ಪ್ರೀತಿ ಇದು ಎಂದವಳಿಗೆ ಮುಂದೆ ಹೇಳಲಾಗದೆ ಬಾಹುಗಳಾಗಿ ಕೆಳಗಿಳಿದ ನಿಹಾರಿಕಾ
ತಕ್ಷಣ ಹೊರಟಿದ್ದು ತನ್ನ ತಂದೆಯನ್ನು ನೋಡಲು. ಜಗಮಗಿಸುವ ಹೊಸ ವರ್ಷದ ಹೊಸ ರಾತ್ರಿ. ಬಾರು ಪಬ್ಬು ಅಂತೆಲ್ಲ ಪಾರ್ಟಿ ಮುಗಿಸಿ ಕೆಲವರಿಗೆ ಕುಡಿಸಿ ತಾನು ಚೆನ್ನಾಗಿ ಕುಡಿದು ಮನೆಗೆ ಬಂದಿದ್ದು ತಡರಾತ್ರಿ ಹೆಚ್ಚು ಕಮ್ಮಿ 1 ಗಂಟೆಯ ಮೇಲಾಗಿತ್ತು. ಕೊಂಚ ಹೆಚ್ಚಾಗಿಯೇ ಕುಡಿದಿದ್ದ ರಮಣ. ಇದೇನು ಅವನಿಗೆ ಹೊಸದಲ್ಲ, ದಿನ ಇದೇ ಕತೆ. ಆದರೆ ಈ ದಿನ ಸ್ವಲ್ಪ ಜಾಸ್ತಿಯಾಗಿತ್ತು ಅಷ್ಟೇ. ಅವನ ಕಾರಿನ ಚಾಲಕ ಯಾವಾಗಲೂ ಅವನ ಜೊತೆಯೇ ಇರುತ್ತಿದ್ದ. ಕಾರಣ ಅವನು ಕೊಡುತ್ತಿದ್ದ ಹೆಚ್ಚಿನ ಹಣದ ಆಸೆಯಿಂದ ಅಷ್ಟೇ. ಮನೆ ಒಳ ಬಂದು ನಿಲ್ಲಲು ಶಕ್ತಿ ಇಲ್ಲದವನನ್ನು ಸಂಭಾಳಿಸಲು ಬಂದ ತನ್ನ ಕಾರಿನ ಚಾಲಕನನ್ನು ತಡೆದು ಸೀದಾ ಮೆಟ್ಟಿಲ ಕಡೆ ಮುಖ ಮಾಡಿದವನು ಕಷ್ಟಪಟ್ಟೆ ತನ್ನ ಕೋಣೆ ಸೇರಿದ್ದನು. ಕೋಣೆಯಲ್ಲಿ ಅವನ ಶೂ ಸದ್ದು ಕೇಳುತ್ತಲೇ ಸೋಫಾದ ಮೇಲೆ ಮಲಗಿದ್ದ ಆಕೆಗೆ ಎಚ್ಚರವಾಗಿ ಹೋಗಿತ್ತು. ಎದ್ದವಳೆ ಕಾಲು ತಡವರಿಸುತ್ತಿರುವ ರಮಣನನ್ನು ಸಂಭಾಳಿಸಲು ಪ್ರಯತ್ನಿಸುತ್ತಲೇ ನಿಮ್ಮ ಹತ್ರ ಮಾತಾಡಬೇಕು ಎಂದಳು. ಅವನ ಕೈಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮಂಚದ ಬಳಿ ಕರೆತರುವಾಗ, ನೀನೇ ಅಲ್ವಾ ನನ್ನ ಹೆಂಡ್ತಿ? ಹೋ, ಏನಿವತ್ತು ಇಷ್ಟೊತ್ತನಕ ಎಚ್ಚರ ಇದೆಯಾ? ಓಹೋ, ಈಗ ಗೊತ್ತಾಯ್ತು. ಹೊಸ ವರ್ಷಕ್ಕೆ ಶುಭಾಶಯ ಹೇಳೋಕೆ ಅಲ್ವಾ? ನಂಗತ್ತು ಅದೇ ಅಂತ. ಹ್ಯಾಪಿ ನ್ಯೂ ಇಯರ್ ಬೇಬಿ ಎಂದು ತಡವರಿಸುತ್ತಾ ನಡೆಯುತ್ತಿದ್ದವನನ್ನು ಮಂಚದ ಮೇಲೆ ಕೂರಿಸುತ್ತಾಳೆ. ಕೂರಿಸಿ ಇನ್ನೇನು ಅವನ ಶೂ ಕಳಚಬೇಕೆನ್ನುವಷ್ಟರಲ್ಲಿ ವಾಕ್ ವಾಕ್ ಎಂದು ಅವಳ ಸೆರಗಿನ ಮೇಲೆಯೇ ವಾಂತಿ ಮಾಡಲು ಶುರುವಿಟ್ಟುಕೊಂಡಿದ್ದ ರಮಣ. ಒಬ್ಬನೇ ಬಚ್ಚಲಿಗೆ ಹೊರಟವನು ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾಗದೆ ಅವಳ ಕೈ ಹಿಡಿದೆಳೆದು ಅವಳ ಸಹಾಯದಿಂದ ಬಚ್ಚಲಿನೆಡೆಗೆ ಅವಳೊಂದಿಗೆ ಹೋಗುತ್ತಾನೆ. ಆಕೆ ಕೂಡ ಯಾವುದೇ ಅಸಡ್ಡೆ ತೋರಿಸದೆ ಅವನ ಬಾಯೆಲ್ಲ ತೊಳೆದು ಅಲ್ಲಲ್ಲಿ ಸಿಡಿದಿದ್ದ ಅವನ ಅಂಗಿ ಪ್ಯಾಂಟನ್ನು ಕೂಡ ಹೊರೆಸಿ ಹೋಗಿ ಬಟ್ಟೆ ಬದಲಾಯಿಸಿ ಎಂದು ತನ್ನ ಸೀರೆಯ ಮೇಲೆ ಸಿಡಿದಿದ್ದ ಅವನ ವಾಂತಿಯನ್ನು ಒರೆಸುತ್ತಾ ತನ್ನ ಸೆರಗನ್ನು ಹೆಗಲ ಮೇಲಿಂದ ಸರಿಸಿ ಅಲ್ಲಲ್ಲಿ ಸಿಡಿದಿದ್ದ ವಾಂತಿಯ ಕಲೆಯನ್ನು ಒರೆಸುತ್ತಿರಲು ಅಷ್ಟರಲ್ಲೇ ಹೇ ಹುಡುಗಿ ಎಂಬ ಸದ್ದಿಗೆ ಬೆದರಿ ಮೈ ನಡಗಿಸಿದ ಹುಡುಗಿ ಹಿಂದೆ ತಿರುಗಿದರೆ ಅಲ್ಲೇ ತುಂಬಾ ಸನಿಹದಲ್ಲೇ ನಿಂತಿದ್ದ ರಮಣನನ್ನು ನೋಡಿ ಗಾಬರಿಯಿಂದ ಮಾತು ಹೊರಬರಲು ತಡವರಿಸುತ್ತಿದ್ದಂತೆ ಅವಳ ಮೈಯನ್ನು ತನ್ನ ಬಾಹುಬಂಧನದಿಂದ ಉಸಿರುಗಟ್ಟಿಸುವ ಯತ್ನ ಅವನದು. ಕೊಸರಾಟದಿಂದ ಬಿಡಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಅವಳದು. ಕಣ್ಣು ತುಂಬಿದ್ದರೂ ಅವಳ ಅಪ್ಪಣೆ ಇಲ್ಲದೆ ಹೊರಬರುವಂತಿಲ್ಲ. ಇತ್ತ ರಮಣ ಮಾತ್ರ ನಶೆಯಲ್ಲಿ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದು ಅರ್ಧ ಬಿಚ್ಚಿದ ಸೀರೆಯ ತುದಿ ಹಿಡಿದು ಹಿಡಿದು ಪೂರ್ತಿ ಬಿಚ್ಚಿದವನು ಅವಳ ಅರೆನಗ್ನ ದೇಹ ಸಿರಿಯ ನೋಡುತ್ತಾ ಆಕೆಯ ಕಿವಿಯಲ್ಲಿ, ಮನೆಯಲ್ಲಿ ಚಿನ್ನದ ಗಣಿ ಇಟ್ಕೊಂಡು ಹೋಗಿ ಹೋಗಿ ನಾನು ಬಂಗಾರದ ಅಂಗಡಿಯನ್ನ ಹರಿಸ್ತಿದ್ದೀನಿ, ಯಾವುದೇ ತಡವರಿಕೆ ಇಲ್ಲದೆ ಹೇಳಿ ಇನ್ನೂ ಕೊಂಚ ಬಾಗಿ ಅವಳ ಕಿವಿ ಕಚ್ಚಿ ತನ್ನ ತೋಳಿನಲ್ಲಿ ಅವಳನ್ನು ತೆಗೆದುಕೊಂಡವ. ಹಾಸಿಗೆ ಮೇಲೆ ಮಲಗಿಸಿದವನು ಅವಳ ಕಣ್ಣು ನೋಡುವಷ್ಟು ಸಾವಧಾನ ಅವನಲ್ಲಿರಲಿಲ್ಲ. ನೋಡಿದ್ದರೆ ಕಡೆ ಪಕ್ಷ ಅವಳ ನಿರಾಕರಣೆಯ ಸುಳಿವಾದರೂ ಸಿಗುತ್ತಿತ್ತೇನೋ. ಆದರೆ ಪೂರ್ತಿ ಅವಳನ್ನು ಅನುಭವಿಸುವ ಆತುರ ಅವನಿಗೆ. ಬೊಂಬೆಯಂತಿದ್ದ ಹುಡುಗಿ ಅಂದು ನಿಜವಾದ ಬೊಂಬೆಯಂತೆ ಸಾಬೀತುಪಡಿಸಿದ್ದಳು. ಅವನಲ್ಲಿ ಪೂರ್ತಿಯಾಗಿ ಕರಗಿದವಳು, ತನ್ನ ಕಣ್ಣೀರನ್ನು ಕಣ್ಣಲ್ಲೇ ಕರಗಿಸಿದವಳು, ಮೊದಲೇ ಹೇಳಬೇಕೆಂದುಕೊಂಡಿದ್ದ ಎಲ್ಲ ಮಾತುಗಳು ಅಂದು ಮೌನವೆಂಬ ಬೆಂಕಿಯಲ್ಲಿ ಕರಗಿಸಿದ್ದಳು. ಅದೇ ಯೋಚನೆಯಲ್ಲಿ ಆರಾಮ ಚೀರಿನಲ್ಲಿ ಮೈಮರೆತ ರಮಣನನ್ನು ಎಚ್ಚರಿಸಿದ್ದು ಪಪ್ಪ ಎಂಬ ನಿಹಾರಿಕಾಳ ದನಿ. ಯಾಕೆ ಮಗಳೇ, ಇಷ್ಟು ಬೇಗ ಕಾಲೇಜ್ನಿಂದ ಬಂದೆ ಎಂದು ಕಣ್ಣೊರೆಸಿಕೊಳ್ಳುತ್ತಾ ಕೇಳಿದ್ದ ರಮಣನನ್ನು ಅಪ್ಪಿದ ನಿಹಾ, ಲವ್ ಯು ಪಪ್ಪ. ಹಾಗೆ ಹಿಂದೆ ಸರಿದು, ಪಪ್ಪ, ಜೀವನದಲ್ಲಿ ಅಮ್ಮ ಇರಲೇಬೇಕಾ? ನನಗೆ ಯಾವತ್ತೂ ಅವ್ರು ಬೇಕು ಅಂತ ಅನ್ಸಿಲ್ಲ ಪಪ್ಪ. ಯಾಕಂದ್ರೆ ನೀನು ಬೆಸ್ಟ್ 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 ಪಪ್ಪ. ನನಗನ್ಸುತ್ತೆ ನಿನ್ನಂತ ಅಪ್ಪ ಇಲ್ಲದೆ ಇರೋವರಿಗೆ ಅಮ್ಮನ ಅವಶ್ಯಕತೆ ಇದೆ ಅಂತ ಎಂದು ಅಲ್ಲುಗಿಂಜುತ್ತಾ ಹೇಳಿದವಳಿಗೆ ಕೈ ಹಿಡಿದು ಸವರುತ್ತಾ ಕುರ್ಚಿಯ ಮೇಲೆ ಕೂರಿಸಿದ ರಮಣ, ಇಲ್ಲ ಮಗಳೇ, ಅವರಿಗೆಲ್ಲ ತಂದೆ ತಾಯಿ ಇಬ್ಬರ ಪ್ರೀತಿನೂ ಸಿಗ್ತಿದೆ. ಆದ್ರೆ ನಿನಗೆ ಇಬ್ಬರ ಪ್ರೀತಿನೂ ನನ್ನ ಒಬ್ಬನಿಂದಾನೇ ಸಿಗ್ತಿದೆ ಅಷ್ಟೇ ಎಂದ ರಮಣನಿಗೆ ಕೆನ್ನೆ ಮೇಲೆ ಮುತ್ತಿಟ್ಟ ನಿಹಾ, ಏನೋ ಗೊತ್ತಿಲ್ಲ ಪಪ್ಪ, ಆದ್ರೂ ನೀವು ಗ್ರೇಟ್ ಪಪ್ಪ. ಈಗ್ಲೇ ಇಷ್ಟು ಚೆನ್ನಾಗಿದ್ದೀರಾ, ಇನ್ನಾವಾಗ ಏನ್ ಸಖತ್ತಾಗಿರ್ಬೇಕು. ಇನ್ನೊಂದು ಮದುವೆ ಆಗ್ಬೋದಿತ್ತು, ಆದರೂ
ನನಗೋಸ್ಕರ ನೀವು ಒಬ್ಬರೇ ಇದ್ದೀರಲ್ಲ, ಅದಕ್ಕೆ ನೀವಂದ್ರೆ ನನಗೆ ಇನ್ನೂ ಪ್ರೀತಿ ಜಾಸ್ತಿ ಎಂದೇಳುತ್ತಾ ಹಾಗೆ ಕೋಣೆಯಿಂದ ಹೊರ ಹೋದವಳು ಬಾಗಿಲಲ್ಲಿ ಅರ್ಧ ಬಗ್ಗಿ, ಈಗಲೂ ನೀವು ಹ್ಞೂ ಅನ್ನಿ, ಹುಡುಗಿರ ಕ್ಯೂ ನಿಲ್ಲಿಸ್ತೀನಿ ಎಂದು ಕಣ್ಣು ಹೊಡೆದು ರೂಮಿನತ್ತ ಹೊರಟಳು. ಇತ್ತ ನಗುತ್ತಾ ಹಣೆ ನೀವಿಕೊಳ್ಳುತ್ತಾ, ತರ್ಲೆ ಹುಡುಗಿ ಎಂದು ನಿಧಾನವಾಗಿ ಉಸರಿದ ರಮಣ. ಅಪ್ಪ ಮಗಳದೇ ಒಂದು ಪ್ರಪಂಚ. ಅಲ್ಲಿ ಮತ್ತೊಬ್ಬರ ಆಗಮನಕ್ಕೆ ನಿಷೇಧವೇರಿದಂತಿದೆ ಅವರಿಬ್ಬರ ಪ್ರೀತಿ. ರಾತ್ರಿ ಊಟಕ್ಕೆ ಕುಳಿತಾಗ ಬಡಿಸುವ ಕೆಲಸ ಯಾವಾಗಲೂ ರಮಣನದೇ. ಸಂಜೆ 7ರ ಮೇಲೆ ಆ ಮನೆಯಲ್ಲಿ ಅವರಿಬ್ಬರದೇ ಸಾಮ್ರಾಜ್ಯ. ಎಲ್ಲ ಕೆಲಸದಾಳುಗಳು ತಮಗಾಗಿ ರಮಣ ನೀಡಿರುವ ಆಶ್ರಯದಲ್ಲಿ ವಿಶ್ರಮಿಸುತ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಕುಳಿತ ನಿಹಾ, ಪಪ್ಪ ಅದು ಎಂದು ಶುರುವಾದ ಗಾಡಿ ಮುಂದೆ ಹೋಗಲೇ ಇಲ್ಲ. ಕೊನೆಗೆ ಊಟಕ್ಕೆ ಬಡಿಸುತ್ತಿದ್ದ ರಮಣನೇ ಸೋತು, ಏನು ಯಾರನ್ನಾದ್ರೂ ಪ್ರೀತಿಸ್ತಿದೆಯಾ ಹೇಗೆ ಎಂದದ್ದೇ ತಡ ಮುಖ ಸಿಂಡರಿಸಿದ ನಿಹಾ, ಇಲ್ಲ ಪಪ್ಪ, ಆದರೆ ಸ್ವಲ್ಪ ದಿನದ ಹಿಂದೆ ಒಂದು ಹುಡುಗ ನನ್ನ ಹಿಂದೇನೆ ಬಿದ್ದಿದ್ದಾನೆ. ನಾನು ಅವನಿಗೆ ಹೇಳಿದ್ದೀನಿ, ನೋಡು ನನಗೆ ಇದೆಲ್ಲ ಇಷ್ಟ ಇಲ್ಲ, ನನ್ನ ಪಪ್ಪ ನೋಡೋ ಹುಡುಗನ್ನ ಮದುವೆ ಆಗೋದು ಅಂತ. ಅದಕ್ಕೆ ನಿಮ್ಮನೆಗೆ ಬಂದು ಮಾತಾಡ್ತೀನಿ ಅಂದಿದ್ದಾನೆ ಎಂದು ತಲೆ ತಗ್ಗಿಸಿದಳು. ನಿಹಾರಿಕಾಳ ನಿರೀಕ್ಷೆಯಂತೆ ರಮಣ ಖುಷಿಯಾಗಿದ್ದ. ಯಾಕೆ ಮಗಳೇ, ನಿಂಗೆ ಇಷ್ಟ ಇಲ್ವಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆನಾ ಅಥವಾ ನಾನು ಒಪ್ಪಲ್ಲ ಅನ್ನೋ ಭಯ ಏನಾದ್ರೂ ಇದೆಯಾ? ಹೇಳು. ನಿನ್ನಿಷ್ಟದ ವಿರುದ್ಧ ನಾನು ಹೋಗಲ್ಲ ಎಂದವನಿಗೆ, ಇಲ್ಲ ಪಪ್ಪ, ನನಗೆ ನಿಮ್ಮನ್ನ ಬಿಟ್ಟು ಹೋಗೋ ಇಷ್ಟ ಇಲ್ಲ. ನಮ್ಮ ಮನೆ ಅಳೆಯ ಆಗೋ ಅಂತ ಹುಡುಗ ಬೇಕು. ಅಂತವರನ್ನ ಹುಡುಕಿ ಬಪ್ಪ. ಇವನು ಮುಂದಿನ ವರ್ಷ ವಿದೇಶಕ್ಕೆ ಹೋಗ್ತಾನೆ. ನಂಗೆ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಕೆಲಸ ಸಿಕ್ಕಿದೆ ಅಂತಿದ್ದಾನೆ. ಇನ್ನೊಂದು 2-3 ವರ್ಷ ನಿನ್ನ ಓದು ಮುಗಿದ ಮೇಲೆ ಅಲ್ಲೇ ಇರ್ಬೋದು, ಹಾಗೆ ಹೀಗೆ ಅಂತ ಹೇಳ್ತಿದ್ದಾನೆ. ನೀವು ಒಪ್ಕೋಬೇಡಿ ಪಪ್ಪ ಎಂದು ಸೊರಸರ ಎನ್ನುತ್ತಾ ಅಷ್ಟೋ ಇಷ್ಟೋ ಬಂದ ಕಣ್ಣೀರನ್ನು ಒರೆಸುತ್ತಿದ್ದಾಳೆ. ಇದೆಲ್ಲವೂ ನಮ್ಮ ಸಮಾಜದ ನಿಯಮಗಳು. ಎಲ್ಲ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ದಿನ ತವರು ಬಿಟ್ಟು ಹೋಗಲೇಬೇಕು. ಹಾಗಂತ ನಾನೇನು ನಿನಗೆ ಈಗ್ಲೇ ಮದುವೆ ಎಲ್ಲ ಮಾಡಲ್ಲ. ಒಳ್ಳೆ ಹುಡುಗ ಸಿಗ್ಬೇಕು, ನೀನವನನ್ನ ಒಪ್ಕೋಬೇಕು. ಇನ್ನೂ ಸಮಯ ಇದೆ, ಈಗ್ಲೇ ತಲೆ ಕೆಡಿಸ್ಕೋಬೇಡ ಎಂದು ತನಗೆ ತೋಚಿದ ರೀತಿಯಲ್ಲಿ ಸಮಾಧಾನಿಸಿದ. ಅದೇ ಮೊದಲನೇ ಬಾರಿ ಅನ್ಸುತ್ತೆ ನಿಹಾರಿಕಾ ತನ್ನ ತಾಯಿನ ನೆನೆದಿದ್ದು. ಅದು ತನ್ನ ಮದುವೆ ಎಂಬ ಮಾತು ಬಂದಿದ್ರಿಂದ. ಅಪ್ಪ ಒಂಟಿ ಆಗ್ತಾರೆ ಅನ್ನೋ ಕಾಳಜಿ ಮೇಲೆ. ಪಪ್ಪ, ಮಾಮ್ ಮಸ್ಟ್ ಬಿ ವೆರಿ ಲಕ್ಕಿ ಅಲ್ವಾ? ನಿನ್ನಂತ ಹುಡುಗ ಸಿಗ್ಬೇಕು ಅಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನೀವು ಎಷ್ಟು ಮೃದು ಸ್ವಭಾವ. ನನ್ನನ್ನೇ ಇಷ್ಟು ಪ್ರೀತಿಸೋರು ನನ್ನ ತಾಯಿನ ಎಷ್ಟು ಪ್ರೀತಿ ಮಾಡಿರ್ಬೇಕು. ಹಾಗಿದ್ದ ಮೇಲೆ ನೀವ್ಯಾಕೆ ಇನ್ನೊಂದು ಮದುವೆ ಆಗ್ಬಾರ್ದು? ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಯೋಚನೆ ಮಾಡಿ. ನನಗೆ ನನ್ನ ಮದುವೆಗಿಂತ ಮುಂಚೆ ನಿಮ್ಮ ಮದುವೆ ಮಾಡೋ ಆಸೆ ಎಂದವಳ ಮಾತಿಗೆ, ಊಟ ಮಾಡು ಕಂದ ಎಂದು ಹೇಳಿದವನ ಕಣ್ಣಲ್ಲಿ ಈ ವಿಷಯ ಇಲ್ಲಿಗೆ ನಿಲ್ಲಿಸು ಎನ್ನುವ ಮನವಿ ಇತ್ತು. ಕಾಲೇಜು ಮುಗಿಸಿ ಮನೆಗೆ ಬಂದ ನಿಹಾ ಎಂದಿನಂತೆ ಪಪ್ಪ 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 ಎಂದು ಬಂದಿದ್ದಳು. ಇವತ್ತು ನಿಮ್ಮ ಪಪ್ಪ ಮನೆಯಲ್ಲಿ ಇಲ್ಲ ಪುಟ್ಟಿ, ಎಲ್ಲೋ ಹೊರಗೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಎಂದು ಉತ್ತರಿಸಿದ್ದು ಸೀತಮ್ಮ. ತನ್ನ ಬ್ಯಾಗನ್ನು ಸೋಫಾದ ಮೇಲೆ ಎಸೆದ ನಿಹಾರಿಕಾ ಸಪ್ಪೆ ಮುಖ ಮಾಡಿಕೊಂಡು, ಅಲ್ಲ ಸೀತಮ್ಮ, ನಮ್ಮ ಪಪ್ಪ ಯಾವಾಗ್ಲೂ ಹೀಗೇನಾ? ಕೋಪನೇ ಬರಲ್ವಾ? ನೀವೇನ್ ಅಡುಗೆಗೆ ಉಪ್ಪು ಖಾರ ಹಾಕ್ತಿರೋ ಇಲ್ವೋ? ನಾನೆಲ್ಲ ಹಾಕ್ತೀನಿ, ಆದ್ರೆ ಮಗಳು ಅನ್ನೋ ಸಕ್ಕರೆ ಬೊಂಬೆ ಮುಂದೆ ನಾನು ಹಾಕೋ ಉಪ್ಪು ಹುಳಿ ಖಾರ ಎಲ್ಲ ಸಪ್ಪೆ ಆಗುತ್ತೆ. ಸೀತಮ್ಮ, ನಿಮ್ಮ ಕಡೆ ಯಾವುದಾದ್ರೂ ಹುಡುಗಿ ಇದ್ರೆ ಹೇಳಿ. ಯಾರಿಗೆ ಪುಟ್ಟಿ? ಇನ್ಯಾರಿಗೆ ಕೇಳ್ತೀನಿ? ನಂಗೆ ಇರೋದೇ ಪಪ್ಪ ಒಬ್ಬರು, ಅವರಿಗೆ. ಹುಡುಗಿ ಮಾತ್ರ ನಮ್ಮ ಪಪ್ಪನ ಥರ ಒಳ್ಳೆಯವರಾಗಿರ್ಬೇಕು. ನಿಮ್ಮ ಅಪ್ಪ ಈಗ ಮದುವೆ ಆಗ್ತಾರಾ? ಒಪ್ಪಲ್ಲ ಬಿಡು. ಯಾಕೆ ಈ ಥರ ಹೇಳ್ತೀಯ ಸೀತಮ್ಮ? ನಮ್ಮ ಪಪ್ಪ ಇನ್ನೂ ಒಳ್ಳೆ ಹೀರೋ ಥರ ಇದ್ದಾರೆ. ಅದೇ ಅವರು ವಿದೇಶದಿಂದ ಬಂದಾಗ ತೆಗೆಸ್ಕೊಂಡಿರೋ ಫೋಟೋ ಇದೆಯಲ್ಲ, ಕೊಸಾಕಿ ನಿಂಜಾ 300 ಬೈಕ್ ಮೇಲೆ ಕೂತಿರೋದು. ಈಗಲೂ ಆ ಸೆಡ್ಡಲ್ಲಿ ಇದೆಯಲ್ಲ ಆ ಬೈಕ್ ಮೇಲೆ ಕೂತು ತೆಗೆಸ್ಕೊಂಡಿರೋ ಫೋಟೋ. ಆ ಫೋಟೋ ನೋಡಿದ್ರೆ ನಮ್ಮ ಪಪ್ಪನ ಥರ ಇರೋ ಕಡಕ್ಕಾಗಿ ಕದರಾಗಿರೋ ಒಂದು ಹುಡುಗ ನಮ್ಮ ಕಾಲೇಜಲ್ಲಿ ಇಲ್ಲ. ಆಗಿನ ಸಮಯದಲ್ಲೇ ಅರ್ಧ ಕಾಲೇಜ್ ಹುಡುಗಿರು ಹರಕೆ ಹೊತ್ತಿರ್ತಾರೆ ಇಂಥ ಹುಡುಗನೇ ಸಿಗ್ಲಿ ಅಂತ. ನೀವು ನೋಡಿದ್ರೆ ನಿಮ್ಮ ಅಪ್ಪ ಒಪ್ತಾರಾ? ನಾನು ಒಪ್ಪಿಸ್ತೀನಿ, ನೀವವರನ್ನ ಒಪ್ಪಿಸಿ.
ಹೇಗಿದ್ರೂ ಅವರನ್ನ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿದ್ದೀರಾ. ಹಾಗೆ ಮೇಲೆದ್ದ ನಿಹಾ ಹಲ್ಲಿನಿಂದ ಉಗುರು ಕಡಿಯುತ್ತಾ ಕೇಳಲೋ ಬೇಡವೋ ಎಂಬಂತೆ, ಸೀತಮ್ಮ ಏನು ಕೇಳ್ತೀನಿ, ನೀವು ಉತ್ತರ ಕೊಡಬೇಕು ಎಂದು ಸಿರಿದಳು. ಕೇಳಿ ಪುಟ್ಟಿ. ಅದು ಪಪ್ಪ ಮತ್ತೆ ನಮ್ಮ ಅಮ್ಮ ಪ್ರೀತಿ ಮಾಡಿ ಮದುವೆ ಆಗಿದ್ದ ಅಥವಾ ಮನೆಯಲ್ಲಿ ನೋಡಿ ಮದುವೆ ಮಾಡಿಸಿದ್ದ? ಕೊಂಚ ನಿಧಾನವಾಗಿ ಕೇಳಿದ್ದಳು. ಅಷ್ಟರಲ್ಲೇ ಬಾರದ ಕೆಮ್ಮನ್ನು ಭರಿಸುತ್ತಾ ಒಳಬಂದ ರಮಣ, ಎರಡೂ ಅಲ್ಲ, ಮತ್ತೆ ನನಗೆ ಇನ್ನೊಂದು ಮದುವೆ ಮಾಡೋ ಯೋಚನೆಯೆಲ್ಲ ಮಾಡೋದು ಬಿಟ್ಟು ಓದೋ ಬಗ್ಗೆ ಗಮನ ಹರಿಸು. ಮೊದಲ ಬಾರಿ ನಿಹಾರಿಕಾಳಿಗೆ ಆಜ್ಞೆ ಮಾಡಿದ್ದ. ಇದಾದ ಒಂದೆರಡು ದಿನ ನಿಹಾ ಕೋಪ ಮಾಡಿಕೊಂಡಿದ್ದು ನಿಜ. ಹಾಗೆ ರಮಣ ಅವಳನ್ನು ಮುದ್ದು ಮಾಡಿ ಒಲೈಸಿದ್ದು ಸತ್ಯ. ಕಾಲೇಜಿನ ಕ್ಯಾಂಟೀನ್ನಲ್ಲಿ ತನ್ನ ಗೆಳತಿಯ ಜೊತೆ ಕೂತಿದ್ದರೋ ಮನಸ್ಸು ಮಾತ್ರ ತನ್ನ ತಂದೆಯ ಸುತ್ತಲ್ಲೇ ಸುತ್ತುತ್ತಿದೆ. ಹೇ ನಿಹಾ, ಯಾವ ಹೀರೋ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಹಾಗೇನಿಲ್ಲ ರಮ್ಯಾ, ಅದೇ ಹೇಳ್ದೆ ಅಲ್ವಾ, ನಮ್ಮ ಪಪ್ಪನ ವಿಷಯ. ನಿನ್ಗೇನು ಅನಿಸ್ತಿದೆ? ಇನ್ನೇನನ್ಸುತ್ತೆ, ನಿನ್ನೆಲ್ಲೋ ಅನಾಥಾಶ್ರಮದಿಂದ ತಂದಿರಬೇಕು. ನಿಮ್ಮ ಅಪ್ಪಂಗೆ ಮದ್ವೆನೇ ಆಗಿಲ್ಲ ಅನ್ಸುತ್ತೆ. ಜೋರಾಗಿ ನಗಲು ಶುರು ಮಾಡಿದ್ದ ರಮ್ಯಾ ಸುಮ್ಮನಾಗಿದ್ದು ಗಂಭೀರವಾಗಿ ಯೋಚಿಸುತ್ತಿದ್ದ ನಿಹಾರಿಕಾಳ ಮುಖ ನೋಡಿದ ಮೇಲೆಯೇ, ಹೇ, ನಾನ್ ತಮಾಷೆ ಮಾಡಿದ್ದು ಎಂದಳು. ನಿಜ ಹೇಳ್ಬೇಕಂದ್ರೆ ನನಗೂ ಹಾಗೆ ಅನಿಸ್ತಿದೆ. ಏನೇ ಹಿಂಗೆ ಹೇಳ್ತಿದೀಯಾ? ಹೂನೇ. ಹೌದೇ, ಯಾರೇ ಆಗಲಿ ಮಗಳಿಗೆ ತನ್ನ ತಾಯಿ ಫೋಟೋ ತೋರ್ಸಲ್ವಾ? ಇವತ್ತಿಗೂ ನೀನ್ ಹತ್ರ ಒಂದ್ ದಿನಾನೂ ಅವ್ರ ಬಗ್ಗೆ ಮಾತಾಡಿಲ್ಲ ಅಂತೀಯ? ನೀನ್ ದೊಡ್ಡ ದಡ್ಡಿ ಕಣೆ. ಒಂದ್ ದಿನಾನೂ ಅಮ್ಮನ ಬಗ್ಗೆ ಕೇಳಿಲ್ವಾ? ಏನ್ ಹೇಳ್ಬೇಕು? ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನೆನಪಿಸ್ಕೊಂಡು ಬೇಜಾರಾಗಿಲ್ಲ, ಅತ್ತಿಲ್ಲ ಅನ್ನೋ ಫೀಲ್ ಈಗ ಆಗ್ತಿದೆ ಮೇಡಮ್ಗೆ. ಇಲ್ವೇ, ಇದು ಇವತ್ತಿನ ದಿನದಿಂದ ಬಂದಿರೋ ಯೋಚನೆ ಅಲ್ಲ. ಸ್ವಲ್ಪ ದಿನದ ಹಿಂದೆ ನಾನು ಪಪ್ಪ ಮಾಲ್ಗೆ ಹೋದಾಗ ರಂಜಿತ್ ಅನ್ನೋರು ಸಿಕ್ಕಿದ್ರು. ಹಾಯ್ ರಮ, ನೀನು ರಮಣನೇ ತಾನೇ? ಹೇಗೂ ಇದೆಯಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದೆಯೋ? ಪತ್ತೇನೇ ಇಲ್ಲ. ಫಾರಿನ್ ಹೋದ ತಕ್ಷಣ ನಾವ್ಯಾರೂ ನೆನಪೇ ಇಲ್ಲ ಅಲ್ಲ ಅಂತ ಮುಗಳ್ನಗುತ್ತಲೇ ಉತ್ತರಿಸಿದರು ನಮ್ಮ ಪಪ್ಪ. ಇವಳ್ಯಾರೋ ಒಳ್ಳೆ ರಮಾ ಇದ್ದಾಗೆ ಇದ್ದಾಳೆ. ರಮಾ ಮದುವೆ ಆಯ್ತಾ? ನಿಮ್ಮಿಬ್ಬರ ಮದುವೆ ಆಗಿದೆ ಅಂತ ನ್ಯೂಸ್ ಬಂತು, ಆದರೆ ನಾನು ನಂಬಲಿಲ್ಲ. ನೀನ್ ಮದುವೆ ಆಗ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸಾಧ್ಯನೇ ಇಲ್ಲ ಅನ್ಕೊಂಡೆ. ಇಲ್ ನೋಡಿದ್ರೆ ಎಂದು ಆಶ್ಚರ್ಯಭರಿತ ಕಣ್ಣುಗಳಲ್ಲೇ ಕೇಳಿದ್ದ. ರಮ್ಯಾ ಅದಾದ ಮೇಲೆ ಪಪ್ಪಾನೋ ನನ್ನ ಶಾಪಿಂಗ್ ಅಂತ ಬಿಟ್ಟು ಅವರಿಬ್ಬರು ಬೇರೆ ಹೋದ್ರು. ಎದುರುಗಡೆ ನನ್ನ ಪಪ್ಪ ಇದ್ರು. ಅವನ್ಯಾರೋ ಇನ್ನೊಬ್ಬ ರಮಣನ ಬಗ್ಗೆನೇ ಹೇಳ್ತಿದ್ದಾನೆ. ನಾನ್ ಯಾರೋ ಬೇರೆ ರಮಣನ ಮಗಳು ಅನ್ನೋ ಥರ. ಪಪ್ಪಾನು ಏನೂ ಹೇಳಿಲ್ಲ. ನಂಗೆ ಅದೇ ಬೇಜಾರಾಗಿದ್ದು. ಹಾಗಿದ್ರೆ ನನ್ನ ಪಪ್ಪ ಅವರಲ್ವಾ ಅನ್ನ ಯೋಚನೆ ಪಟ್ಟಂತ ಬಂದೋಯ್ತು. ಇದೆಲ್ಲದಕ್ಕೂ ಉತ್ತರ ಬೇಕು ಅಂದ್ರೆ ನನ್ನ ತಾಯಿ ಯಾರು ಅಂತ ತಿಳ್ಕೋಬೇಕು ಎಂದವಳೆ ದೀರ್ಘಶ್ವಾಸ ತೆಗೆದುಕೊಂಡಳು. ನಿನ್ ತಾಯಿ ಬದುಕಿದ್ರೆ? ಸಹಜ ಕುತೂಹಲದಿಂದ ರಮ್ಯಾ ಪ್ರಶ್ನಾರ್ಥಕವಾಗಿ ಕಣ್ಣನ್ನು ಅರಳಿಸಿ ಕೇಳಿದ್ದಳು. ಗೊತ್ತಿಲ್ಲ ಕಣೆ ಎಂದು ಸಿರಿದಳು. ಮನದಲ್ಲಿ ನನ್ನ ಯಾಕೆ ಬಿಟ್ಟೋದ್ರು ಅನ್ನೋ ಪ್ರಶ್ನೆ ಇತ್ತು. ಶನಿವಾರ ಕಾಲೇಜಿಗೆ ರಜೆ ಹಾಕಿದವಳು ಚಿಂತಿಸುತ್ತಿದ್ದದ್ದು ಎಲ್ಲಿಂದ ಶುರು ಮಾಡಲಿ? ಒಂದೇ ಒಂದು ಸಣ್ಣ ಸುಳಿವೂ ಇಲ್ಲ. ಹೀಗಿದ್ದಾಗ ದಾರಿ ಎಲ್ಲಿಂದ ಸಿಗತ್ತೆ? ಪಪ್ಪನ ಕೇಳಿದ್ರೂ ಲಾಭ ಇಲ್ಲ. ಇನ್ನ ಸೀತಮ್ಮ ಅವ್ರೇನು ಹೇಳಲ್ಲ. ಏನ್ ಮಾಡೋದು ಎಂದು ಮೆಟ್ಟಿಲು ಇಳಿಯುತ್ತಾ ಬಂದವಳು, ಹೇ ಮಿಸ್ಟರ್ ದುರ್ಯೋಧನ, ನೀನೇನಿಲ್ಲಿ ಎಂದವಳ ಕಣ್ಣಿಗೆ ಕಂಡಿದ್ದು ಕಡತದ ಹಾಳೆ ಜೋಡಿಸುತ್ತಾ ನಿಂತಿದ್ದವ. ಹಲೋ ಮಿಸ್ ದ್ರೌಪದಿ, ನಂದು ಅದೇ ಪ್ರಶ್ನೆ. ನೀನೇನಿಲ್ಲಿ? ಯಾರ ದ್ರೌಪದಿ? ನಿಮ್ಮಜ್ಜಿ. ನಮ್ಮನೆಗೆ ಬಂದು ನನ್ನೇ ಕೇಳ್ತೀಯಾ? ಯಾಕೆ, ನಿಂಗೆ ಗೊತ್ತಿಲ್ವಾ ನಮ್ಮನೆ ಅಂತ? ಹಾಗಿದ್ರೆ ನಿನಗೆ ನನ್ನ ಹೆಸರು ಸೌರಭ್ ಅಂತ ಗೊತ್ತಿಲ್ವಾ? ಏನು, ಕಾಲೇಜ್ ಚಕ್ಕರ್ ಹಾಕಿದೀಯಾ ಅನ್ಸುತ್ತೆ? ಖುಷಿ ಪಡು, ದುಶ್ಯಾಸನ ಅಂತ ಕರೆತಿಲ್ಲ. ಮೆಲ್ಲಗೆ ಎತ್ತಲು ನೋಡುತ್ತಾ ಕಿವಿ ಹಿಂದೆ ಕೈ ಬೆರಳಾಡಿಸುತ್ತಾ ಉಸಿರಿದಳು. ವಾಟ್ ಯು ಮೀನ್? ವಾಟ್ ಯು ಅಂಡರ್ಸ್ಟ್ಯಾಂಡ್? ಸರಿ, ಇದೆಲ್ಲ ಬಿಡು. ಏನ್ ಬಂದಿದ್ದು? ಸರಿ, ಏನೋ ಕೆಲಸ ಹೇಳಿದ್ರು, ಹಾಗಾಗಿ ಬಂದಿದ್ದೆ. ಕೆಲಸ ಆಯ್ತು, ಹೊರಟೆ. ಯಾವ ಸರ್? ಇನ್ಯಾರೋ? ರಮಣ ಸರ್. ನಿಮ್ಮ ಆಫೀಸಲ್ಲೇ ನಾನು ಕೆಲಸ ಮಾಡೋದು. ಸರಿ ಬಿಡು, ಪಪ್ಪ ಎಲ್ಲಿ? ಎಷ್ಟೊತ್ತಿಗೆ ಬರ್ತಾರೆ? ಯಾಕೆ, ನಿಂಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನೀನ್ ಯಾಕೆ ಕೇಳ್ತಿದ್ದೆ?
ಎಂದಳು ವ್ಯಂಗ್ಯವಾಗಿ. ಅವರು ಪ್ರತಿ ಶನಿವಾರ ಹೋಗೋ ಕಡೆನೇ ಹೋಗಿರ್ತಾರೆ. ಅಂದ್ರೆ ನಂಗೂ ಗೊತ್ತಿಲ್ಲ, ಆದರೆ ನಾನು ಕೆಲಸಕ್ಕೆ ಸೇರ್ದಾಗ್ನಿಂದಾನೋ ಪ್ರತಿ ಶನಿವಾರ ಎಲ್ಲೋ ಹೋಗ್ತಾರೆ. ನಾನು ಕೇಳಿಲ್ಲ, ಅವರು ಹೇಳಿಲ್ಲ. ಯಾರನ್ನು ಕರ್ಕೊಂಡು ಹೋಗಲ್ಲ, ಅವರೇ ಗಾಡಿ ಓಡಿಸೋದು. ನಿಂಗೆ ಗೊತ್ತಿರಬೇಕು. ಆಹಾ, ಸರಿ ಸರಿ, ನೀನು ಹೊರಡು ಎಂದವಳ ಮನದಲ್ಲಿ ಉತ್ತರವಿಲ್ಲ. ಸೋಮವಾರ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಎಂದಿನಂತೆ ಕುಳಿತಿದ್ದಳು. ಇಂದು ನಿಹಾರಿಕಾಳ ಮುಖದಲ್ಲಿ ಆ ಹಳೆ ಉತ್ಸಾಹ ಇಲ್ಲ. ಹೇ ನಿಹಾ, ಯಾವ ಹುಡುಗ ಕನ್ಸಲ್ ಬಂದಿದ್ದ? ಇಷ್ಟೊಂದು ಯೋಚನೆ ಮಾಡ್ತಿದೀಯಾ ಎಂಬ ರಮ್ಯಾದನಿ ನಿಹಾರಿಕಾಳನ್ನ ಎಚ್ಚರಿಸಿತ್ತು. ಇನ್ಯಾರ ಬಗ್ಗೆ? ಆ ದುರ್ಯೋಧನ. ಏನು, ನಮ್ಮ ಸೀನಿಯರ್ ದುರ್ಯೋಧನ ಬಗ್ಗೆನಾ? ಹೇ, ಕನ್ಸಲ್ಲೆಲ್ಲ ಬಂದಿಲ್ಲ ಕಣೆ, ಮನೆಗೆ ಬಂದಿದ್ರು. ಹೆಣ್ ಕೇಳೋಕ, ನೀನೇನಂದೆ? ಆಶ್ಚರ್ಯದಲ್ಲಿ ಕೇಳಿದಳು ರಮ್ಯಾ. ಮಂಗ, ಆಫೀಸ್ ಕೆಲಸದ ಮೇಲೆ. ಅಯ್ಯೋ, ಅಷ್ಟೇನಾ? ನಾನೇನೋ ಅನ್ಕೊಂಡೆ. ನೀನ್ಯಾಕೆ ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದೀಯಾ? ನಾನ್ಯಾಕೆ ನಮ್ಮ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವರ ಸಹಾಯ ತಗೋಬಾರ್ದು? ಗುಡ್ ಐಡಿಯಾ. ಹೇಗೂ ಅವರು ನಿಮ್ಮ ಪಪ್ಪನ ಆಫೀಸ್ನಲ್ಲೇ ಕೆಲಸ ಮಾಡೋದು. ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಬಳಿ ಮಾತನಾಡುತ್ತಾ ನಿಂತಿದ್ದ ನಿಹಾಗೆ ಕಂಡಿದ್ದು ಅವಳ ನೇರಕ್ಕೆ ಬರುತ್ತಿದ್ದ ಧನಂಜಯ್ ಅವರು. ಒಂದೆರಡು ಕ್ಷಣ ಯೋಚಿಸಿದವಳು ಸೀತಾ ಅವರ ಮುಂದೆ ಹಾಜರಾಗಿ ಹಾಯ್ ಅಂಕಲ್ ಎಂದಾಗ ಪ್ರತಿಯಾಗಿ ಹಲೋ ನಿಹಾರಿಕಾ ಪುಟ್ಟ, ಆರಾಮ? ಅಪ್ಪ ಹೇಗಿದ್ದಾರೆ ಎಂದ ಧನುಂಜಯರವರ ದನಿಯಲ್ಲಿ ಗಾಬರಿ ಇತ್ತು. ಹಾಗೆ ರಮಣನ ಮೇಲಿನ ಕಾಳಜಿ ಕಾಣುತ್ತಿತ್ತು. ಎಲ್ಲ ಆರಾಮು, ಆದ್ರೆ ನನ್ನ ಗೆಳತಿ ಪ್ರಾಜೆಕ್ಟ್ ವರ್ಕ್ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೆ. ನನಗೆ ಏನೇ ಸಹಾಯ ಇದ್ರೂ ಮಾಡೋಕ್ಕೆ ನೀವು ಸ್ವಲ್ಪ ಅವರಿಗೆ ಹೇಳಿ, ಆಗ ಸುಲಭ ಆಗುತ್ತೆ ಎಂದ ನಿಹಾ ಕಣ್ಣಲ್ಲಿ ವಿನಂತಿ ಇತ್ತು. ಫೋನ್ ತೆಗೆದವರು ಯಾರೊಂದಿಗೋ ಫೋನಿನಲ್ಲಿ ಮಾತಾಡಿದರು. ಅಷ್ಟರಲ್ಲೇ ಬಂದ ಯುವಕನನ್ನು ತೋರಿಸುತ್ತಾ, ಇವನ ಹೆಸರು ಪವನ್ ಅಂತ, ನನ್ನ ಅಂಡರಲ್ಲಿ ಬರ್ತಾನೆ. ಇವನಿಗೆ ಎಲ್ಲ ಗೊತ್ತು. ಏನೇ ಸಹಾಯ ಇದ್ರೂ ಇವನನ್ನ ಕೇಳಿ ಮಾಡ್ತಾನೆ. ಸರಿ, ನಂಗೆ ಲೇಟ್ ಆಗುತ್ತೆ, ಹೊರಡ್ತೀನಿ. ಬಾಯ್ ಪುಟ್ಟ. ಹಾಗೆ ನಿಮ್ಮ ಅಪ್ಪನ ಕೇಳ್ದೆ ಅಂತ ಹೇಳು. ಬಾಯ್ ಪವನ್ ಎಂದು ಹೊರಟರು. ನಿಮ್ಮ ಹೆಸರು ನಿಹಾರಿಕಾ ತಾನೇ? ನನ್ನ ಹೆಸರು ಪವನ್ ಎಂದು ನಿಹಾರಿಕಾ ಕಡೆ ಸ್ನೇಹ ಹಸ್ತ ಚಾಚಿದವನ ಎಡೆಗೆ ಗೊತ್ತು ಎಂದಷ್ಟೇ ಹೇಳಿ ತಿಳಿನಗು ಬೀರಿದಳು. ನಿಮ್ಮ ಗೆಳತಿ ಎಲ್ಲಿ ಎಂದ ಪವನ್ಗೆ. ಯಾವ ಗೆಳತಿ ಎಂದು ಕೊಂಚ ಆಶ್ಚರ್ಯವಾಗಿ ಕೇಳಿದ್ದಳು. ಅದೇ ಸರಿ ಹೇಳ್ತಾ ಇದ್ರು, ಏನೋ ನಿಮ್ಮ ಗೆಳತಿಗೆ ಯಾವುದೋ ಎಂದವನ ಮಾತನ್ನು ಅರ್ಧದಲ್ಲೇ ತುಂಡರಿಸಿ, ಅದೆಲ್ಲ ಸುಳ್ಳು, ನನಗೆ ಏನೋ ಕೆಲಸ ಇದೆ, ಅದಕ್ಕೆ ಬಂದೆ. ನಿಜ ಹೇಳಿದ್ರೆ ಪಪ್ಪ ತನಕ ವಿಷಯ ಹೋಗುತ್ತೆ, ಅದಕ್ಕೆ ಎಂದಳು ಬೇರೆಲ್ಲೋ ನೋಡುತ್ತಾ. ಸರಿ, ಈಗ ನನ್ನಿಂದ ಏನಾದರೂ ಸಹಾಯ ಬೇಕಾ? ಹಾ, ಬೇಕು. ಏನಂದ್ರೆ ನನಗೆ 20 ವರ್ಷದ ಹಳೆ ದಾಖಲೆಗಳು ಏನಾದರೂ ಸಿಗುತ್ತಾ ಎಂದವಳೆ ಅವನ ಉತ್ತರದ ನಿರೀಕ್ಷೆಯಲ್ಲಿದ್ದಳು. ಯೋಚಿಸುತ್ತಾ, 20 ವರ್ಷ ಹಳೆದ? ಕಷ್ಟನೇ ಕಣ್ರಿ, ಸಿಗದು. ನಿಮಗೆ ಯಾಕ್ರಿ ಅಷ್ಟು ಹಳೆಯದು? ಏನ್ ಬೇಕು ಅದರಲ್ಲಿ? ಯಾಕೋ ಬೇಕು, ಸಿಗುತ್ತಾ ಹೇಳಿ ಎಂದಳು ಸಿಡಿಮಿಡಿ ಮಾಡುತ್ತಲೇ. ಹಲೋ ಮೇಡಮ್, ನೀವು ಹೇಳೋ ಅಷ್ಟು ಸುಲಭ ಅಲ್ಲ, ಆದ್ರೂ ನಿಮ್ಗೋಸ್ಕರ ತಿಳ್ಕೊಂಡು ಹೇಳ್ತೀನಿ. ಒಂದು 7-8 ವರ್ಷದಾಗಿದ್ರೆ ಸಿಸ್ಟಮ್ ಅಲ್ಲಿ ಸಿಗೋದು. ನಿಮ್ಗೆ ಏನು ಕಡತ ಬೇಕು ಅಂದ್ರಿ ಅಲ್ವಾ? ಅಪಘಾತದ ಬಗ್ಗೆನಾ ಅಥವಾ ಏನಾದ್ರೂ ಹಳೆ ಪ್ರಕರಣದ ಬಗ್ಗೆ ಸಂಶೋಧನೆನಾ? ಸ್ವಲ್ಪ ಕುತೂಹಲದಿಂದಲೇ ಕೇಳಿದ ಪವನ್. ಅದ್ಯಾವುದೂ ಅಲ್ಲ, ನನ್ನ ಜನನ ಪ್ರಮಾಣ ಪತ್ರ ಬೇಕಿತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಂಗೆ ನನ್ನ ತಾಯಿ ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ ಎಂದವಳೆ ಗೊತ್ತಿಲ್ಲದೆ ಕಣ್ಣೀರಿನ ಮೊರೆ ಹೋಗಿದ್ದಳು. ಓಕೆ, ಕೂಲ್. ಹಾಗಿದ್ರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ. ಒಂದ್ ಕೆಲಸ ಮಾಡಿ, ಇವತ್ ಬೇಡ, ನೀವು ಯಾವಾಗಾದ್ರೂ ಆರಾಮಾಗಿ ಇದ್ದಾಗ ನಮ್ಮನೆಗೆ ಬನ್ನಿ. ಖಂಡಿತ ನನ್ನ ತಾಯಿಯಿಂದ ನಿಮಗೆ ಏನಾದ್ರೂ ಸಹಾಯ ಆಗ್ಬೋದು. ಯಾಕಂದ್ರೆ ಅವರು ಇಲ್ಲಿ ಒಂದು 25-26 ವರ್ಷ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ, ನಿಮ್ಮಿಷ್ಟ, ಒತ್ತಾಯ ಏನೂ ಇಲ್ಲ. ತಗೊಳ್ಳಿ ನನ್ನ ಕಾರ್ಡ್, ಫೀಲ್ ಫ್ರೀ ಟು ಕಾಲ್. ಬಾಯ್, ಸ್ವಲ್ಪ ಎಮರ್ಜೆನ್ಸಿ ಇದೆ ಎಂದವನಿಗೆ ಥ್ಯಾಂಕ್ಸ್ ಎಂದಳು. ಕಣ್ಣೀರನ್ನು ಹೊರಿಸುತ್ತಾ ನಗು ತರಲು ಯತ್ನಿಸುತ್ತಿದ್ದಳು. ಗುಡ್ ಮಾರ್ನಿಂಗ್ ಪಪ್ಪ. ಏನು ಬೆಳಗ್ಗೆ ಬೆಳಗ್ಗೆನೆ ಆ ರೂಮಲ್ಲಿ ಇಲ್ದೆ ಇಲ್ಲಿ ನನ್ನ ನೋಡ್ತಾ ಕೂತಿದ್ದೀರಾ ಎಂದಳು. ಏನಿಲ್ಲ,
ಇವತ್ತ್ಯಾಕೋ ಮನಸ್ಸು ಸರಿಯಿಲ್ಲ ಎಂದ ರಮಣನಿಗೆ. ಸರಿ ಪಪ್ಪ, ಇವತ್ತು ಎಲ್ಲೂ ಹೋಗದೆ ಮನೆಯಲ್ಲೇ ಆರಾಮಾಗಿರಿ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬೇಗನೆ ಬರ್ತೀನಿ. ಎಲ್ಲಾದರೂ ಹೊರಗೆ ಹೋಗೋಣ ಎಂದು ಹಾಸಿಗೆಯಿಂದ ಬೇಗನೆ ಎದ್ದು ತಯಾರಾಗತೊಡಗಿದಳು. ತಯಾರಾಗಿ ಹೊರಟ ನಿಹಾರಿಕಾ ಅವಳ ಪಪ್ಪಾಗೆ ಒಂದು ಮೃದು ಮುತ್ತನಿಟ್ಟು ಹೊರಟಳು. ರಮಣ ಮಾತ್ರ ಲೋಕದ ಪರಿವಿಲ್ಲದೆ ಆರಾಮ ಕುರ್ಚಿಯಲ್ಲಿ ಆಸೀನನಾಗಿದ್ದವನ ತಲೆಯಲ್ಲಿ ನೆನಪಿನ ದಾಳಿ ಪ್ರತಿರೋಧನವಿಲ್ಲದೆ ಸಾಗುತ್ತಿತ್ತು. ಇತ್ತ ಪವನ್ನ ಮನೆ ಹುಡುಕುತ್ತಾ ಹೊರಟ ನಿಹಾಗೆ ಮ್ಯಾಪ್ ಸಹಾಯದಿಂದ ಹುಡುಕುವುದೇನೂ ಕಷ್ಟವಾಗಲಿಲ್ಲ. ಬಾಗಿಲಲ್ಲೇ ಪವನ್ನಿಂದ ಸ್ವಾಗತ ಸಿಕ್ಕಿತು. ಮನೆ ಬಾಗಿಲಲ್ಲೇ ಚಂದದ ಹೂದೋಟ, ಹೊರಗಡೆ ಚಪ್ಪಲಿ ಇಡಲು ವ್ಯವಸ್ಥೆ, ಮನೆಯೊಳಗೆ ಕಾಲಿಟ್ಟ ಕೂಡಲೇ ತಣ್ಣಗಿನ ಅನುಭವ. ಹಳೆಯ ಹಂಚಿನ ಮನೆಯಾದರೂ ಯಾವುದಕ್ಕೂ ಕೊರತೆ ಇಲ್ಲದೆ ಸಿರಿವಂತರ ಮನೆಯಂತೆ ಎಲ್ಲ ಸುವ್ಯವಸ್ಥೆ ಪವನ್ ಮಾಡಿಸಿದ್ದ. ನಾನೀಗೆ ನಿನ್ನೆ ಸಿಕ್ಕಿ ಇವತ್ ಬಂದಿದ್ದು ಯಾಕೋ ಸರಿ ಅನಿಸ್ಲಿಲ್ಲ ಅಲ್ಲ ಎಂದಳು ನಿಹಾರಿಕಾ. ಹಾಗೇನಿಲ್ಲ, ಆದರೂ ರಾತ್ರಿ ನೀವು ಕರೆ ಮಾಡಿ ಇವತ್ ಬರ್ತೀನಿ ಅಂದಿದ್ದು ಕೇಳಿ ಆಶ್ಚರ್ಯ ಆಯಿತು. ಆದರೂ ಗೊತ್ತಿತ್ತು ಅಲ್ವಾ ನಿಮ್ಮ ತಾಯಿ ಹುಡುಕಾಟದಲ್ಲಿ ಇದ್ದೀರಾ ಅಂತ. ಬನ್ನಿ, ಅಮ್ಮನ ಭೇಟಿ ಮಾಡಿಸ್ತೀನಿ ಎಂದೇಳುತ್ತಿರುವಾಗಲೇ ಅವನ ತಾಯಿ ಪ್ರತ್ಯಕ್ಷರಾಗಿದ್ದರು. ನಿಹಾರಿಕಾಳ ಮುಖ ನೋಡುತ್ತಲೇ ಏನೋ ಯೋಚಿಸುತ್ತಾ ಏನನ್ನೋ ನೆನಪು ಮಾಡಿಕೊಳ್ಳುವ ಶತಪ್ರಯತ್ನ ಮಾಡುತ್ತಲೇ ಇದ್ದರು. ಎಲ್ಲೂ ಬಾಯಿ ಬಿಡಲಿಲ್ಲ. ಬಾರಮ್ಮ, ಬಿಸಿ ಬಿಸಿ ರೊಟ್ಟಿ ಅವರೆಕಾಳು ಪಲ್ಯ ಮಾಡಿದ್ದೀನಿ ಎಂದು ಮನಸ್ಫೂರ್ತಿಯಾಗಿ ಕರೆದರು ಪವನ್ನ ತಾಯಿ. ಇಲ್ಲ ಆಂಟಿ, ಹೀಗಿನ್ನೂ ತಿಂಡಿ ಮಾಡಿಕೊಂಡೇ ಬಂದೆ ಎಂದು ಲಗುನಗೆ ಬೀರಿದಳು. ಸರಿ ಸರಿ, ಹೋಗುವಾಗಾದ್ರೂ ತಿನ್ನಲೇಬೇಕು ನೀನು. ನಿನ್ನೆ ನನ್ನ ಮಗ ಹೇಳ್ತಿದ್ದ ನೀನ್ ಬರ್ತೀಯಾ ಅಂತ. ನನ್ನಿಂದ ಏನ್ ಸಹಾಯ ಆಗುತ್ತೆ ಹೇಳು, ಆದರೆ ಖಂಡಿತ ನಾನು ಮಾಡ್ತೀನಿ. ಇತ್ತ ಕಡೆ ರಮಣ ತನ್ನ ಗತಕಾಲದ ನೆನಪಿಗೆ ಸಾಗಿದ್ದ. ಅಂದು ಎಲ್ಲ ಕಡೆ ಅಲ್ಲಲ್ಲಿ ಅರಿದು ಬಿದ್ದಿದ್ದ ಅಲಂಕಾರಿಕ ಕಾಗದದ ಚೂರುಗಳು, ತಿಂಡಿ ತಿನಿಸುಗಳ ಪೊಟ್ಟಣದ ಖಾಲಿ ಕವರ್ಗಳು, ನಿನ್ನೆ ನಡೆದ ಕಾರ್ಯಕ್ರಮದ ಸಾಕ್ಷಿಯಂತೆ ಸುಸ್ತಾಗಿದ್ದ ಹಾಗೆ ಬೇಸರವಾಗಿದ್ದ ಕೆಲ ಮುಖಗಳು. ಅದರ ಜೊತೆ ಕಾಲೇಜ್ ಕೂಡ ಸಪ್ಪೆಯಾಗಿತ್ತು. ಆದರೆ ಆಕೆಯ ಆಗಮನ ಎಲ್ಲರಲ್ಲೂ ಖುಷಿ ಮೂಡಿಸಿ ಅವಳ ಸುತ್ತವೇ ಅಲೆವಂತೆ ಮಾಡಿತು. ಏಕೆಂದರೆ ಅಷ್ಟೋ ದಿನದಲ್ಲಿ ಎಂದೂ ತನ್ನ ಗುರುತನ್ನು ತೋರಿಸದ ಆಕೆ ನಿನ್ನೆಯ ಕಾರ್ಯಕ್ರಮದಲ್ಲಿ ತನ್ನ ಚಾಪನ್ನೇ ಮೂಡಿಸಿದ್ದಳು. ಕೆಲವರು ಇಷ್ಟು ದಿನ ಈ ಸೌಂದರ್ಯ ಎಲ್ಲಿ ಅಡಗಿ ಕೂತಿತ್ತು ಅಂತ ಯೋಚಿಸಿದರೆ, ಇನ್ನೂ ಕೆಲವರು ಯಪ್ಪ ಸ್ಟೋಲ್ ದ ಶೋ, ನಮ್ಮ ಕಾಲೇಜಲ್ಲಿ ಇಂಥ ಪ್ರತಿಭೆ ಇದೆಯಾ ಅಂತ ಆಶ್ಚರ್ಯ ಪಟ್ಟವರಿಗೇನೂ ಕಡಿಮೆ ಇರಲಿಲ್ಲ. ಎಂದಿನಂತೆ ಕಾಲೇಜಿನ ಅನತಿ ದೂರದಲ್ಲೇ ಜಲಜಾನ ಇಳಿಸಿ ಸೀದಾ ಹೊರಟು ತನ್ನ ಕೊಸಾಕಿ ನಿಂಜಾ 300 ಬೈಕ್ ನಿಲ್ಲಿಸಿದ್ದು ತನ್ನ ಕಾಲೇಜಲ್ಲಿ ಗೆಳೆಯರ ಗುಂಪು ಕಂಡಾಗ ಹೆಲ್ಮೆಟ್ ತೆಗೆದು, ಏನ್ರೋ ಬೆಳಗ್ಗೆ ಬೆಳಗ್ಗೆಗೆ ಗುಂಪು ಸೇರಿದ್ದಾರೆ, ಯಾರಾದ್ರೂ VIP ಬಂದಿದ್ದಾರಾ? ಯಾಕಂಗೆ ಅಲ್ಲಿ ಅಷ್ಟೊಂದು ಜನ? ನೀವು ಹೋಗಿ ಬಂದ್ರ ಹೇಗೆ ಎಂದನು ಉಪ್ಪೇರಿಸುತ್ತಾ. ಅಷ್ಟರಲ್ಲಿ ಅವನ ಗೆಳೆಯರಲ್ಲೊಬ್ಬ, ಅದೇ ರಮ, ನಿನ್ನೆ ಆ ಹುಡುಗಿ ನೃತ್ಯ ಪ್ರದರ್ಶನ ಮಾಡಿದ್ಲು ಅಲ್ವಾ, ಎಲ್ಲ ಅವರಿಂದೇನೆ ಬಿದ್ದವೆ. ಅಷ್ಟರಲ್ಲಿ ಇನ್ನೊಬ್ಬ, ನೀನು ಕಾಲೇಜಿಗೆ ಸೇರಿದಾಗ ನಿನ್ನ ಹಿಂದೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ರು, ಆದ್ರೆ ಯಾರೋ ಮಾತಾಡ್ಸಿರ್ಲಿಲ್ಲ. ಆದರೆ ಈ ಹುಡುಗಿಗೆ ಹಾಗಲ್ಲ, ಎಲ್ಲ ಕ್ಯೂ ನಿಂತಿದ್ದಾರೆ ಎಂದವರ ಮುಖ ನೋಡುತ್ತಾ ರಮಣನ ಮನದಲ್ಲಿ ಅಸೂಯೆ ಮೂಡಿದ್ದರು. ನಡೀರಿ ನಡೀರಿ, ಅಲ್ಲಿ ನೋಡಿ ಪೂಜಾರಿ ಸರ್ ಹೋಗ್ತವ್ರೆ, ನೀನಿಲ್ಲಿ ಬಾರೋ ಸಾಗರ್, ಚೂರ್ ಕೆಲಸ ಇದೆ ಎಂದ ರಮಣ ಸಾಗರ್ನ ಹೆಗಲ ಮೇಲೆ ಕೈ ಹಾಕಿ ಸೀದಾ ಕ್ಯಾಂಟೀನ್ನ ಒಳಗೆ ನುಗ್ಗಿ ತಮ್ಮ ದೈನಂದಿನ ಟೇಬಲ್ ಪಡೆಯುತ್ತಾ ಅಲ್ಲಿನ ಸರ್ವರ್ ರಾಜುಗೆ 2 ಕಾಫಿ ಹೇಳಿ ಸಾಗರ್ನ ಎದುರಿನ ಕುರ್ಚಿ ಮೇಲೆ ಕೂತು, ಯಾರ ಹುಡುಗಿ ಎಂದನು ಉಬ್ಬೇರಿಸುತ್ತಾ. ಯಾವ ಹುಡುಗಿ ಎಂದನು ಸಾಗರ್. ಜಾಸ್ತಿ ನಾಟಕ ಬೇಡ, ಅದೇ ಎಲ್ಲ ಮಾತಾಡ್ತಿರೋ ಹುಡುಗಿ. ಅವಳು ನೃತ್ಯ ಮಾಡಿದಾಗ ನಾನೆಲ್ಲೋಗಿದ್ದೆ? ಇನ್ನೆಲ್ಲಿ ಹೋಗಿರ್ತೀಯಾ? ಜಲ್ಜಾ ಜೊತೆನೋ ಇಲ್ಲ ಕಾವ್ಯ ಜೊತೆನೋ ರೊಮ್ಯಾನ್ಸ್ ಮಾಡೋಕ್ಕೆ ಹೋಗಿರ್ತೀಯಾ? ಇದೆಲ್ಲ ಇಲ್ಲಿಗೆ ನಿಲ್ಸೋ. ನಿಮ್ಮ ಅಪ್ಪ ಅಮ್ಮ ವಿದೇಶದಲ್ಲಿ ನಿನ್ನ ಬಿಟ್ಟು ತಪ್ಪು ಮಾಡಿದ್ದಲ್ಲದೆ ಈಗ ನಮ್ಮ ದೇಶದ ಹುಡುಗಿರ್ ಜೀವನ ಹಾಳು ಮಾಡೋಕೆ ಬಿಟ್ಟಿದ್ದಾರೆ. ಸರಿ ಹಾಕ್ಬಿಡೋ, ಆ ಹುಡುಗಿ ಹೆಸರೇನು? ನಾನೇನು ಹೇಳ್ತಿದ್ದೀನಿ, ನೀನೇನು ಕೇಳ್ತಿದೀಯಾ? ಆ ಹುಡುಗಿ ನಿನ್ನ ಬಲೆಗೆ ಬೀಳಲ್ಲ, ಅವಳ ಸಹವಾಸ ಹೋಗ್ಬೇಡ. ಆಮೇಲೆ ನಾನು ರಹಸ್ಯವಾಗಿ ಇಟ್ಟಿರೋ
ನಿನ್ನ ಮುಖ ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕೋ ಆ ಹುಡುಗಿ ಜೋರಿದ್ದಾಳೆ ಅನ್ಸುತ್ತೆ. ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಗುತ್ತೆ, ಸುಮ್ಮನಿರು. ಹೆಸರು ಕೇಳಿದ್ದು ಎಂದೆನೋ ತನ್ನ ವ್ಯಂಗ್ಯ ನಗು ಬೀರುತ್ತಾ ರಮಣ. ಇತ್ತ ಕಡೆ ನಿಹಾರಿಕಾ, ಆಂಟಿ, ನಾನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ನನ್ನ ತಾಯಿನ ನೋಡೇ ಇಲ್ಲ. ಕಡೇ ಪಕ್ಷ ಅವ್ರ ಹೆಸರು ಹೇಗಿದ್ರು ಏನೋ ಗೊತ್ತಿಲ್ಲ. ನಮ್ಮ ಅಪ್ಪನ್ನ ಕೇಳಿದ್ರೆ ಬಾಯೇ ಬಿಡಲ್ಲ. ಹೋಗ್ಲಿ, ಅವರು ಬದುಕಿದಾರಾ ಅಥವಾ ಸತ್ತಿದಾರಾ ಅದು ಗೊತ್ತಿಲ್ಲ. ನನಗೆ ಇಷ್ಟು ವರ್ಷ ಏನ್ ಕಳ್ಕೊಂಡೆ ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಬರೀ ಪಡ್ಕೊಂಡಿರೋದು ಮಾತ್ರ ನನಗೆ ಹೇಳಿ ನನ್ನ ಕಣ್ಣಿಗೆ ಪಟ್ಟಿ ಕಟ್ಟಿದ್ರು. ನನ್ನ ತಾಯಿ ಅಷ್ಟು ಕೆಟ್ಟವರಾಗಿದ್ರಾ ನನ್ನ ಬಿಟ್ಟು ಹೋಗೋ ಅಷ್ಟು? ಅಥವಾ ನಾನೇ ಪಾಪಿನಾ ಅವ್ರ ಪ್ರೀತಿ ಪಡೆಯದೇ ಇರೋ ಅಷ್ಟು? ಹೇಳಿ ಅಮ್ಮ, ಯಾವ ತಪ್ಪಿಗೆ ಈ ಶಿಕ್ಷೆ ಎಂದವಳೆ ದುಃಖದಿಂದ ಉಮ್ಮಳಿಸುತ್ತಿದ್ದಳು. ಪುಟ್ಟ, ಅಳ್ಬೇಡ. ನಿನ್ನ ತಾಯಿನ ಹುಡುಕೋ ಪ್ರಯತ್ನದಲ್ಲಿ ಇದೆಯಾ ಅಲ್ವಾ? ಖಂಡಿತ ಸಿಗ್ತಾರೆ. ಅವರು ನಿನಗಾಗಿ ಹಂಬಲಿಸುತ್ತಾ ಇರಬಹುದು ಅಲ್ವಾ? ಅಥವಾ ಅವರು ಇದಾರೋ ಇಲ್ಲೋ ಗೊತ್ತಿಲ್ಲ. ಹೇಳು, ನಾನು ಏನ್ ಮಾಡಲಿ? ನಿನ್ನ ತಾಯಿನ ಹುಡುಕೋ ಪ್ರಯತ್ನದಲ್ಲಿ ನಾನು ನಿನ್ ಜೊತೆ ನಿಲ್ತೀನಿ, ಹೇಳು ಎಂದು ನಿಹಾರಿಕಾಳನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡು ಸಮಾಧಾನಿಸಿದರು. ಅದರಿಂದ ನಿಧಾನವಾಗಿ ಆಚೆ ಬಂದ ನಿಹಾರಿಕಾ ತನ್ನನ್ನು ತಾನು ಸಂಭಾಳಿಸಿಕೊಂಡು, ಜಾಸ್ತಿ ಏನೋ ನಿಮ್ಮ ಹತ್ರ ನಿರೀಕ್ಷೆ ಇಲ್ಲ ಆಂಟಿ. ಮುಂದಿನ ತಿಂಗಳು ನನಗೆ 20 ವರ್ಷ ಆಗತ್ತೆ. ಅದೇ 20 ವರ್ಷದ ಹಿಂದೆ ನೀವು ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲೇ ನಾನು ಹುಟ್ಟಿದ್ದು. ಇದೊಂದೇ ನನಗೆ ಗೊತ್ತಿರೋದು. ಆಗ ಅಲ್ಲಿ ಜಾಸ್ತಿ ಜನ ಏನು ಕೆಲಸ ಮಾಡ್ತಿರ್ಲಿಲ್ಲ. ನನ್ನ ತಾಯಿ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. 1 ನಿಮಿಷ ಎಂದವಳೆ ತನ್ನ ಜೇಬಲ್ಲಿದ್ದ ಫೋನ್ಗಾಗಿ ತಡಕಾಡಿ ನಿನ್ನೆಯೇ ನೋಡಿಟ್ಟಿದ್ದ ಚಿತ್ರಗಳನ್ನು ತೋರಿಸುತ್ತಾ, ಇವೇ ನಮ್ಮ ಅಪ್ಪ, ಹಾಗೆ ಇದು ನೋಡಿ, ನಾನು ಹುಟ್ಟಿ ಸ್ವಲ್ಪ ದಿನ ಆದ ಮೇಲೆ ತೆಗ್ಸಿರೋ ಚಿತ್ರ ಇವು ಎಂದವಳ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡು ಹಿಂದೆ ಸರಿಸಿದ್ದ ರಮಣನ ಫೋಟೋವನ್ನ ಗಮನಿಸಲು ಶುರು ಮಾಡಿದವರು, ನೀನ್ ಇವರ ಮಗಳ ಎಂದು ಮತ್ತೆ ಮತ್ತೆ ಅದೇ ಚಿತ್ರವನ್ನೇ ಪರೀಕ್ಷಿಸುತ್ತಿದ್ದರು. ಹಾ ಆಂಟಿ, ಇವರೇ ನಮ್ಮ ಅಪ್ಪ. ನಿಮಗೇನಾದ್ರೂ ಗೊತ್ತಾ ಇವರ ಬಗ್ಗೆ ಎಂದವಳ ಕಣ್ಣಲ್ಲಿ ಸಕಾರಾತ್ಮಕ ಉತ್ತರದ ನಿರೀಕ್ಷೆ ಇತ್ತು. ಇವರ ಹೆಸರು ನೆನಪಿನ ಬುತ್ತಿಗೆ ಕೆಲಸ ಕೊಟ್ಟವರ ತಡೆ ಹಿಡಿಯುವಂತೆ ರಮಣ ಎಂದು ತುಸು ಜೋರಾಗಿಯೇ ನಿಹಾರಿಕಾ ಹೇಳಿದ್ದಳು. ರಮಣ ರಾಜಾರಾಮ್ ಅವರ ಮಗ ತಾನೇ? ನನಗೆ ಅವರು ಯಾರೂ ಗೊತ್ತಿಲ್ಲ. ಹುಟ್ಟಿದಾಗಿನಿಂದ ಬರೀ ಅಪ್ಪ ಒಬ್ಬರೇ ಗೊತ್ತಿರೋದು. ನಾನಿನ್ನ ನೋಡ್ತಿದ್ದ ಹಾಗೆ ಎಲ್ಲೋ ನೋಡಿರೋ ಹಾಗೆ ಅನಿಸ್ತಿತ್ತು. ಅದೇ ಯೋಚನೆ ಮಾಡ್ತಿದ್ದೆ. ಆದರೆ ನಿನ್ನ ತಂದೆ ಚಿತ್ರ ನೋಡ್ತಿದ್ದ ಹಾಗೆ ಎಲ್ಲಿ ನೋಡಿದ್ದೆ ಅಂತ ಗೊತ್ತಾಯ್ತು. ನೀವು ನನ್ನ ಮುಂಚೆನೇ ನೋಡಿದ್ದೀರಾ? ಎಲ್ಲಿ, ಯಾವಾಗ? ನಿನ್ನನ್ನ ಅಲ್ಲ, ನಿನ್ನ ತಾಯಿನ. ನಾನವರನ್ನ ರಮಣ ಅವರ ಮನೆಯಲ್ಲೇ ನೋಡಿದ್ದು. ಅದೇ ಕಣ್ಣು, ಅದೇ ಮೂಗು, ಅದೇ ಮುಖ, ಯಾವ ಬದಲಾವಣೆಯೂ ಇಲ್ಲ. ಹಾಗಿದ್ರೆ ನಾನು ನನ್ನ ತಾಯಿ ತರ ಇದ್ದೀನಿ. ಖುಷಿಯಲ್ಲಿ ಉತ್ತರಿಸಿ, ದಯವಿಟ್ಟು ಅವರಿಗೆ ಏನಾಯ್ತು, ಎಲ್ಲಿದ್ದಾರೆ, ನಮ್ಮಪ್ಪ ಜೊತೆ ಹೇಗಿದ್ರು, ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಹೇಳಿ. ನಿಜ ಹೇಳ್ಬೇಕಂದ್ರೆ ನಂಗೆ ನಿನ್ನ ತಾಯಿ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಆದರೆ ಮೊದಲನೇ ಸಲ ನಿನ್ನ ತಾಯಿನ ನೋಡಿದ್ದು ನೀನಾಕೆ ಹೊಟ್ಟೆಯಲ್ಲಿ ಇದ್ದಾಗ. ಹೆಚ್ಚು ಕಮ್ಮಿ 3 ತಿಂಗಳಾಗಿತ್ತು ಅನ್ಸುತ್ತೆ. ನಾನಾಕೆನ ವಾರಕ್ಕೊಮ್ಮೆ ನೋಡಿ ಪರಿಶೀಲಿಸಿ ಬರ್ತಿದ್ದೆ. ಕೊನೆಗೆ ದಿನ ನೋಡೋಕೆ ಹೋಗ್ತಿದ್ದೆ. ನನ್ನನ್ನ ರಮಣ ಆದ್ರೆ ನಿನ್ನ ತಾಯಿನ ನೋಡ್ಕೊಳ್ಳೋಕೆ ನೇಮಿಸಿದ್ರು ಎಂದು ನಿಧಾನವಾಗಿ ಹೇಳಿ ಉಸಿರು ತಬ್ಬಿದರು. ಕುತೂಹಲದ ಕಣ್ಣಲ್ಲೇ ಕೇಳುತ್ತಿದ್ದವಳನ್ನೊಮ್ಮೆ ನೋಡಿ ಮತ್ತೆ ಮುಂದುವರಿಸಿದರು. ನಿಮ್ಮ ತಾಯಿ ಯಾವುದೇ ವೈಯಕ್ತಿಕ ವಿಚಾರ ನನ್ನ ಹತ್ರ ಹೇಳ್ತಿರ್ಲಿಲ್ಲ, ನಾನು ಕೇಳ್ತಿರ್ಲಿಲ್ಲ. ದೊಡ್ಡ ಮನೆ ಸುದ್ದಿ ನಮಗ್ಯಾಕೆ ಅಂತ. ಆದರೆ ಒಂದು ಸಲ ಮಾತ್ರ ನಿನ್ನ ತಾಯಿ, ಅಕ್ಕ ನಂಗೆಲ್ಲಾದ್ರೂ ಬಾಡಿಗೆ ಮನೆ ಇದ್ರೆ ಹೇಳಿ ಅಂದಾಗ ನಾನೇ ಕೇಳಿದ್ದೆ, ಯಾಕೆ ಏನು ಅಂತ. ನಾನು ನನ್ನ ಮಗು ಇಲ್ಲಿ ಜಾಸ್ತಿ ದಿನ ಇರೋಕೆ ಆಗಲ್ಲ, ನಾನು ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೋಬೇಕು ಅಂದಿದ್ರು ಅಷ್ಟೇ. ಹಾಗೆ ಯೋಚಿಸುತ್ತಿದ್ದವರು ಏನೋ ತಟ್ಟನೆ ನೆನಪಾದಂತೆ, ಆದರೆ ಅಲ್ಲಿ ಹೋಗ್ತಿದ್ದ ಅಷ್ಟೋ ದಿನದಲ್ಲಿ ಒಂದು ನನ್ನ ಗಮನಕ್ಕೆ ಬಂದಿತ್ತು. ಈಗ್ಲೂ ಅದು ವಿಚಿತ್ರ ಅನ್ನುತ್ತಿದ್ದಂತೆ, ಏನದು ಎಂದಳು ಕಣ್ಣರಳಿಸಿ. ನನಗೆ ಗೊತ್ತಿರೋ ಹಾಗೆ
ನಾನಲ್ಲಿ ಹೋಗಿರೋ ಅಷ್ಟೂ ದಿನದಲ್ಲಿ ನಿನ್ನ ತಾಯಿ ಮತ್ತೆ ರಮಣ ಅವರು ಮಾತಾಡಿದ್ದೇ ನೋಡಿಲ್ಲ. ಹಾಗೆ ಹೆಚ್ಚು ಕಮ್ಮಿ ರಮಣ ಇದ್ದಾಗ ನಿನ್ನ ತಾಯಿ ಮಾತೇ ಹಾಡ್ತಿರ್ಲಿಲ್ಲ. ನಂಗೆ ವಿಚಿತ್ರ ಎನಿಸಿತು. ಆದರೆ ನಿನ್ನ ತಂದೆ ಮಾತ್ರ ಯಾವುದಕ್ಕೂ ಕಡಿಮೆ ಮಾಡಿರ್ಲಿಲ್ಲ. ಕೆಲವೊಮ್ಮೆ ನನ್ನ ಕೇಳೋರು, ಅವರಿಗೆ ಏನಾದ್ರೂ ತರಬೇಕಾ ಅಂತ. ಹಾಗೆ ಯಾರನ್ನ ಕೇಳಿ ತರ್ತಿದ್ರು, ಆದ್ರೆ ಎಲ್ಲ ತಂದಿಟ್ಟಿರೋರು. ಏನೂ ಕಡಿಮೆ ಮಾಡಿರ್ಲಿಲ್ಲ. ಇಷ್ಟೇ ಕಂದ ನಂಗೆ ಗೊತ್ತಿರೋದು ಎಂದು ದೀರ್ಘ ಉಸಿರು ಹೊರತಪ್ಪಿದರು. ಎಲ್ಲ ಕೇಳಿ ಸ್ವಲ್ಪ ತಿಳಿದ ಖುಷಿ ಇದ್ದರೂ ಪೂರ್ತಿ ವಿಷಯ ತಿಳಿಯದ ಬೇಸರದ ಛಾಯೆ ಇತ್ತು. ಸರಿ ಆಂಟಿ, ಇಷ್ಟು ವಿಷಯ ಹೇಳಿದ್ದಕ್ಕೆ ತುಂಬಾ ಧನ್ಯವಾದ. ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ ಎಂದು ಎದ್ದು ಹೊರಟವಳು ಏನೋ ನೆನಪಾದಂತೆ, ಆಂಟಿ ನನ್ನ ತಾಯಿ ಹೆಸರು ಎಂದಳು. ಇತ್ತ ಅವಳ ಹೆಸರ ನಿರೀಕ್ಷೆಯ ನೆನಪಲ್ಲಿದ್ದ ರಮಣನಿಗೆ ಸಾಗರ್ನಿಂದ ಸಿಕ್ಕ ಉತ್ತರ ಹಾಗೂ ಇತ್ತ ನಿಹಾರಿಕಾಗೂ ಸಿಕ್ಕ ಉತ್ತರ ಒಂದೇ, ಆದರೂ ಬೇರೆ ಬೇರೆ ರೀತಿಯಲ್ಲಿ. ರಮಣನಿಗೆ ಸಿಕ್ಕ ಉತ್ತರ, ನಿನ್ನ ಹೆಸರು ಅವಳ ಹೆಸರು ಒಂದೇ, ರಮ ಕಣೋ. ಅವಳ ಹೆಸರು ಅಂದ್ರೆ ರಮಣಿ ಅಂತ, ಆದ್ರೆ ಎಲ್ಲರೂ ಕರೆಯೋದು ರಮ ಅಂತಾನೆ ಎಂದು ಸಾಗರ್ ಹೇಳಿ ನಕ್ಕಿದ್ದ. ನಿನ್ನ ತಾಯಿ ಹೆಸರು ಆರಾಮಾಗಿ ನೆನಪಿರುತ್ತೆ, ಯಾಕಂದ್ರೆ ನಿನ್ನ ತಂದೆ ಹೆಸರು ರಮಣ, ಆದ್ರೆ ನಿನ್ನ ತಾಯಿ ಹೆಸರು ರಮಣಿ, ಹಾಗಾಗಿ. ಇತ್ತ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದವನು ಆಕೆಯ ಹೆಸರಿನ ನೆಪದಿಂದ ಇಹಕ್ಕೆ ಬಂದಿದ್ದವನ ಬಾಯಲ್ಲಿ ರಮಣಿ ರಮಣಿ ಎನ್ನುವ ಸುದ್ದಿಯೊಂದೇ. ಇತ್ತ ನಿಹಾರಿಕಾ ಪವನ್ನ ತಾಯಿಯ ಒತ್ತಾಯದ ಮೇರೆಗೆ ಒಂದು ರೊಟ್ಟಿ ತಿಂದು ಪವನ್ನಿಗೆ ತನಗೆ ತೋಚಿದ ರೀತಿಯಿಂದೆಲ್ಲ ಧನ್ಯವಾದ ಸಮರ್ಪಿಸಿ ಬಂದಿದ್ದಳು. ಮನೆಯ ಗಾರ್ಡನ್ನಲ್ಲಿ ತನ್ನ ತಂದೆಯ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದ ನಿಹಾರಿಕಾ, ಪಪ್ಪ ನನ್ನ ಹೆಸರು ಯಾಕೆ ನಿಹಾರಿಕಾ ಅಂತ ಇಟ್ಟಿದ್ದೀರಾ? ಯಾಕೆ ಮಗಳೇ, ಹೆಸರು ಚೆನ್ನಾಗಿಲ್ವಾ ಎಂದು ಮರುಪ್ರಶ್ನೆ ಮಾಡಿದ್ದ. ನೀವೇನಾ ಹೆಸರಿಟ್ಟಿದ್ದು? ನಾನಲ್ದೆ ಇನ್ಯಾರಿರ್ತಾರೆ? ನನಗೆ ಹೆಸರು ಇಷ್ಟ ಆಗಿಲ್ಲ. ಮತ್ತೇನಿಡ್ಬೇಕಿತ್ತು ಮಗಳೇ ಎಂದನು ನಗುತ್ತಾ. ರಮಣಿ ಹೇಗಿದೆ ಪಪ್ಪ ಎಂದವಳೆ ರಮಣನ ಮುಖಚರ್ಯೆ ಗಮನಿಸಲು ಶುರು ಮಾಡಿದಳು. ಅವನಲ್ಲಿ ರಮಣಿ ಹೆಸರು ಕೇಳುತ್ತಿದ್ದಂತಲೇ ನಿಸ್ತೇಜನಾದ. ಅಷ್ಟರಲ್ಲಾಗಲೇ ಕಾಫಿ ಹಿಡಿದು ನಿಂತಿದ್ದ ಸೀತಮ್ಮ, ರಮಣ ತಲೆನೋವು ಅಂತಿದ್ದೆ ಅಲ್ವಾ, ತಗೊಳಪ್ಪ, ಕುಡಿದು ಹೋಗಿ ಸ್ವಲ್ಪ ವಿಶ್ರಾಂತಿ ಮಾಡು ಎನ್ನುತ್ತಿದ್ದಂತೆ, ಹೌದೌದು, ಯಾಕೋ ನನ್ನ ಪಪ್ಪ ಇತ್ತೀಚೆಗೆ ತಲೆನೋವು ಅಂತ ಆ ಕೋಣೆ ಸೇರ್ಕೊಂಡ್ಬಿಡ್ತಾರೆ. ಒಂದ್ಸಾರಿ ಆಸ್ಪತ್ರೆ ಕರ್ಕೊಂಡೋಗಿ ಬರೋದು ಒಳ್ಳೆಯದು ಅನ್ಸುತ್ತೆ ಅಲ್ವಾ ಪಪ್ಪ ಎಂದಳು ವ್ಯಂಗ್ಯದಿಂದಲೇ. ಹೇ ರಮಾ ಎಂಬ ದನಿಯತ್ತಲ್ಲೇ ತಿರುಗಿ ನೋಡಿದ ರಮಣ ಮತ್ತು ಅವನ ಗುಂಪು. ಅಲ್ಲಿ ಕರೆದ ಹುಡುಗಿ ಅವನತ್ತಲ್ಲೇ ಬರುತ್ತಿದ್ದವಳನ್ನ ನೋಡಿ ರಮಣ ಮಾತ್ರ ತುಟಿ ಕೆಳ ಮಾಡಿ ಕಣ್ಣು ಸಣ್ಣ ಮಾಡಿ ಅತ್ತಿತ್ತ ಆಡಿಸುತ್ತಿದ್ದರೆ ಅವನ ಗುಂಪಿನ ದೃಷ್ಟಿ ಮಾತ್ರ ಇವನತ್ತಲೇ ನೆಟ್ಟಿದ್ದು. ಯಾರಿ ಹುಡುಗಿ ಎಂಬ ಕುತೂಹಲದಿಂದ. ಸಾಗರ್ ಮಾತ್ರ ಹಣೆ ನೀವೊತ್ತಾ, ಇವಳ್ಯಾರಪ್ಪ ಹೊಸ ಹುಡುಗಿ ಎಂದನು ಪಿಸುದನಿಯಲ್ಲಿ. ಅಲ್ಲಿದ್ದವರಿಗೆ ಕೇಳದಂತಿತ್ತು. ಆದರೆ ಆ ಹುಡುಗಿ ಸೀದಾ ಹೋಗಿದ್ದು ರಮಣನ ಹಿಂದೆ ಸ್ವಲ್ಪ ದೂರದಲ್ಲೇ ನಿಂತಿದ್ದ ರಮಣಿ ಬಳಿ. ಏನೇ ಕಾಲೇಜಲ್ಲಿ ಖ್ಯಾತಿ ದೊರೆತಿದ್ದೆ, ನಮ್ಮನ್ನೆಲ್ಲ ಮರೆತೇ ಬಿಟ್ಟಿದ್ದೀಯಾ ಹೇಗೆ ಎಂದ ಕ್ಷಣ, ಹಾಗೇನಿಲ್ಲ ಕಣೆ ಎಂದು ತುಸು ಮೆದುವಾಗಿ ಸಂಕೋಚದಿಂದ ಹೇಳಿ ತನ್ನ ಕೂದಲನ್ನು ಕಿವಿಯ ಹಿಂದೆ ಸರಿಸಿದಳು ರಮಣಿಯೇ. ಮೊದಲನೇ ಬಾರಿ ರಮಣ ಅವಳನ್ನ ನೋಡಿದ್ದು. ಬಿಳಿ ಉದ್ದ ತೋಳಿನ ಕುರ್ತಾ ಹಾಗೆ ಜೀನ್ಸ್ ಪ್ಯಾಂಟು, ಒಂದು ಮಣಿಕಟ್ಟಲ್ಲಿ ಕೈಗಡಿಯಾರ, ಇನ್ನೊಂದು ಖಾಲಿ. ತೀರಾ ಎತ್ತರವೂ ಅಲ್ಲ, ತೀರಾ ಕೆಳ ಅನ್ನಿಸದೆತ್ತರದ ಇಂಚಿನ ಚಪ್ಪಳಿ. ಭುಜದಿಂದ ಸ್ವಲ್ಪವೇ ಉದ್ದ ಇದ್ದ ನೇರ ಕೂದಲು, ಹಣೆಯಲ್ಲಿ ಸಣ್ಣ ಬಿಂದಿ, ಸಣ್ಣ ಮಗುವಿನಷ್ಟು ಶುದ್ಧವಾದ ಕಣ್ಣು. ಇಡೀ ಕಾಲೇಜು ಅವಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇದೆ ಅನಿಸಿದ್ದು ಸುಳ್ಳಲ್ಲ ಎಂದವನು ತೀರಾ ಅವಳ ಹತ್ತಿರವೇ ಹೋಗಿದ್ದು ಕೂಡ ನಿಜ. ಆದರೆ ಅಷ್ಟರಲ್ಲಿ ರಮಣಿ ತನ್ನ ಗೆಳತಿಯನ್ನು ಮಾತನಾಡಿಸುವ ಬರದಲ್ಲಿ ಗಮನಿಸದೆ ಕ್ಲಾಸ್ ರೂಮಿನತ್ತ ತೆರಳಿದಳು. ಇತ್ತ ಸಾಗರ್ ಕೂಡ ರಮಣನ ಹಿಂದೆಯಿಂದ ತೋಳುಗಳನ್ನ ಹಿಡಿದಿಳಿದು ಎಚ್ಚರಿಸಿ, ಅವಳಿಂದ ಯಾಕೋ ಹೋಗ್ತಿದೀಯಾ, ನಡಿ ಕ್ಲಾಸಿಗೆ. ಇತ್ತ ಇಹಲೋಕದ ಮರೆತವನಿಗೆ ಎಚ್ಚರವಾಗಿತ್ತು. ತಿಂಡಿಗೆ ಕುಳಿತ ಮಗಳ ಬಳಿ, ಪವನ್ ಯಾರು? ನಿನ್ನೆ ಯಾಕೆ ಅವರ ಮನೆಗೆ ಹೋಗಿದ್ದೆ
ಎಂದ ರಮಣನ ಮುಖವನ್ನೇ ನೋಡಿದ ನಿಹಾರಿಕಾ ಮುಖದಲ್ಲಿ ಹೇಗೆ ತಿಳಿಯಿತೋ ಎನ್ನುವ ಪ್ರಶ್ನೆ ಇತ್ತು. ಸರಿ ಹಾಕ್ಬಿಡು, ಸೌರಭ್ ಹೇಗೆ? ಯಾವ ಸೌರಭ್ ಎಂದವಳು ಈ ಎಲ್ಲ ಪ್ರಶ್ನೆಗಳಿಂದ ಗೊಂದಲದಲ್ಲಿದ್ದಳು. ತಾನು ಊಹಿಸಿದ ಸೌರಭ್ ಬಗ್ಗೆ ಕೇಳುತ್ತಿರುವುದು ಎಂಬ ಸೂಚನೆ ಇದ್ದರೂ ಖಚಿತಪಡಿಸಿಕೊಳ್ಳಲು ಕೇಳಿದ್ದಳು. ಇನ್ಯಾರೋ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ, ನಿಂಗೂ ಗೊತ್ತಿರಬೇಕು. ನಿಮ್ಮ ಕಾಲೇಜಲ್ಲೇ ಓದಿರೋದು ಅವನು. ಹೇಗೆ ಅಂದರೆ ಒಳ್ಳೆ ಹುಡುಗ, ಎಲ್ಲ ಚಟುವಟಿಕೆಯಲ್ಲೂ ಚುರುಕಿದ್ದ. ನಾನು ಆ ಥರ ಕೇಳಿಲ್ಲ. ನಿನಗೆ ಹೀಗೆ ಅನಿಸ್ತದೆ ಅಂದರೆ ಮದುವೆ ವಿಚಾರವಾಗಿ ಕೇಳಿದ್ದು, ಅಥವಾ ನೀನು ಬೇರೆ ಯಾರನ್ನಾದರೂ? ಹಾಗೇನಿಲ್ಲ ಪಪ್ಪ, ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ಆದರೆ ಈ ವಿಷಯದ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಅದರಲ್ಲೂ ಸೌರಭ್ ಬಗ್ಗೆ ಇದೆಲ್ಲ ಎಂದು ಪದಗಳಿಗಾಗಿ ತಡವರಿಸುತ್ತಾ ಕೈ ತೊಳೆಯುತ್ತಲೇ ಎದ್ದು ನಿಂತಳು. ಎದ್ದು ಹೋಗುತ್ತಿದ್ದವಳ ಬೆನ್ನಲ್ಲೇ, ಅವಸರ ಏನಿಲ್ಲ, ನೀನು ಪವನ್ ಮನೆಗೆ ಹೋಗಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗಡಿಬಿಡಿಯಲ್ಲಿ ಕೇಳಿದ್ದು ಅಷ್ಟೇ. ನೀನು ಈಗಲೇ ಮದುವೆ ಆಗು ಅಂತ ಹೇಳಲ್ಲ. ಹಾಗೆ ನಿನ್ನ ನಿರ್ಧಾರ ನೀನೇ ತಗೋಬೇಕು, ಒತ್ತಾಯ ಇಲ್ಲ. ಆದರೆ ಮದುವೆ ಅಂತ ಬಂದಾಗ ಸೌರಭ್ನನ್ನು ನೆನಪಲ್ಲಿ ಇಟ್ಕೋ. ಯಾಕಂದ್ರೆ ಅವನು ನನಗೆ ತುಂಬ ಬೇಕಾದವರ ಮಗ. ಹಾಗೆ ನನಗೂ ತುಂಬ ಹಿಡಿಸಿದ್ದಾನೆ ಎಂದ ರಮಣನನ್ನು ಕೇವಲ ಹೋರೆ ಮುಖದಲ್ಲಿಯೇ ಗಮನಿಸಿ, ನನಗೆ ಸ್ವಲ್ಪ ಸಮಯ ಕೊಡಿ ಎಂದು ಪೂರ್ತಿ ತಿರುಗದೆಯೇ ಹೇಳಿ ರೂಮಿನತ್ತ ತೆರಳಿದಳು. ಕಾಲೇಜಿನಲ್ಲಿ ರಮ್ಯಾಗಾಗಿ ಕಾಯುತ್ತಿದ್ದ ನಿಹಾರಿಕಾ ಆಕೆ ಕ್ಯಾಂಪಸ್ನಲ್ಲಿ ಕಾಲಿಡುತ್ತಿದ್ದಂತೆ ಸೀದಾ ಅಲ್ಲೇ ಇದ್ದ ಲಾನ್ಗೆ ಎಳೆದುಕೊಂಡು ಹೋದಳು. ಅಲ್ಲಿ ಅವಳನ್ನ ಕೂರಿಸಿ, ನಿನ್ನತ್ರ ತುಂಬ ಮುಖ್ಯವಾದ ವಿಚಾರ ಮಾತಾಡಬೇಕು ಎಂದಳು, ಸೊಂಟದ ಮೇಲೆ ತನ್ನೆರಡೂ ಕೈ ಇರಿಸುತ್ತಾ. ಏನಂತ ಮುಖ್ಯವಾದ ವಿಚಾರ? ಮೊದಲು ಕ್ಲಾಸಿಗೆ ಸಮಯ ಆಗಿದೆ, ಸಂಜೆ ಮಾತಾಡೋಣ. ಇಲ್ಲ, ಈಗಲೇ ಇದು ಸ್ಪಷ್ಟ ಆಗಬೇಕು. ಸರಿ, ಏನೇಳು? ನಾನು ಆ ದುರ್ಯೋಧನನ ಮದುವೆ ಆಗೋಣ ಅಂತಿದ್ದೀನಿ. ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧರಿಸಿದ್ದೀನಿ. ನಿಂಗೇನು ತಲೆ ಕೆಟ್ಟಿದೆಯಾ? ಅವನು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋನು. ನಿಂಗೂ ಅವನಿಗೂ ಅಜಗಜಾಂತರ ವ್ಯತ್ಯಾಸ. ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಮುಗೀತು. ಇದನ್ನ ಇಲ್ಲಿಗೆ ಬಿಡು ಎಂದಳು ಸ್ವಲ್ಪ ಗಾಬರಿಯಿಂದ. ನಮ್ಮ ಅಪ್ಪನೇ ಅವನನ್ನ ಆಯ್ಕೆಯಲ್ಲಿ ಇಟ್ಟಿರೋದು. ವಾವ್, ಹೌದೇನೆ? ನಂಗೂ ಅವರು ಅಂದ್ರೆ ತುಂಬ ಇಷ್ಟ. ನಿಂಗೂ ಅವರಿಗೂ ಒಳ್ಳೆ ಜೋಡಿ. ಆಸ್ತಿ ಇಲ್ಲ ಅಂದ್ರೆ ಏನಂತೆ, ನಿಂದೆಲ್ಲ ಅವರಿಗೆ ಸೇರುತ್ತೆ ಅಲ್ವಾ? ಹೇಗಿದ್ರು ಈಗಾಗಲೇ ಆಫೀಸ್ ನಿರ್ವಹಿಸುತ್ತಿದ್ದಾರೆ, ಆಮೇಲೆ ಮನೇನ ನೋಡ್ಕೋತಾರೆ. ಕೊನೆಗೂ ದುರ್ಯೋಧನ ಹೋಗಿ ಅರ್ಜುನ ಹಾಕ್ತಿದ್ದಾರೆ ಅಂತಾಯ್ತು ಎಂದವಳನ್ನೇ ದುರುಗುಟ್ಟಿ ನೋಡುತ್ತಿದ್ದ ನಿಹಾರಿಕಾಳ ತಲೆಯಲ್ಲಿ, ಇವಳೇನು ಹೀಗಿದ್ದ ದೋಸೆನ ಹಿಂಗೆ ತಿರುವಾಗ್ತಾಳೆ ಇವಳಜ್ಜಿ ಯೋಚಿಸುತ್ತಾ ತಲೆಯಲ್ಲಿ ಇಲ್ಲ ಎಂಬಂತೆ ಅಲ್ಲಾಡಿಸುತ್ತಿದ್ದಳು. ಯಾವಾಗ್ಲೇ ಮದುವೆ? ಈಗ್ಲೇ ಅಂತೂ ಅಲ್ಲ. ಇನ್ನೂ ಈ ವಿಷಯ ಅವನಿಗೆ ಗೊತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಅವನತ್ರ ಮಾತಾಡಬೇಕು ಮೊದಲು. ಕಡೆ ಪಕ್ಷ ಲಗ್ನ ಪತ್ರಿಕೆಯಲ್ಲಿ ನನ್ನ ತಾಯಿ ಹೆಸರು ಬೀಳೋವರೆಗೂ ಮದುವೆ ಇಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ ಎಂದವಳ ತಲೆಯಲ್ಲಿ ಬಹಳ ವಿಷಯಗಳೇ ಓಡುತ್ತಿತ್ತು. ಸರಿ, ನೀನು ಯಾವಾಗಾದ್ರೂ ಅವ್ರ ಹತ್ರ ಮಾತಾಡುವಂತೆ. ನಡಿ, ಮೊದಲು ಕ್ಲಾಸ್ಗೆ ಹೋಗೋಣ ಎಂದಳು ರಮ್ಯಾ. ಕಾಫಿ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಕಾದ ನಂತರ ನಿಹಾರಿಕಾಳ ನಿರೀಕ್ಷೆಯಂತೆ ಸೌರಭ್ನ ಆಗಮನವಾಗಿತ್ತು. ಏನ್ರಿ ಮಿಸ್ಟರ್ ದುರ್ಯೋಧನ, ಯಾವಾಗ ಹೇಳಿರೋದು, ಯಾವಾಗ ಬಂದಿರೋದು? ಹೆಚ್ಚು ಕಮ್ಮಿ ಕಿರ್ಚಿಯೇ ಬಿಟ್ಟಿದ್ದಳು. ಹಲೋ ದ್ರೌಪದಿಯವರೇ, ಹೋಲ್ಡನ್. ಮೊದಲಿನದು ನೀವಿರೋದು ಕಾಫಿ ಅಂಗಡಿಯಲ್ಲಿ. ಎರಡನೇದು ನಾನು ದುರ್ಯೋಧನ ಅಲ್ಲ. ಮೂರನೇದು ನೀವು ಹಾಕಿರೋ ಸೂಚನೆಯೆಲ್ಲ ಪಾಲಿಸೋದು ಅಷ್ಟು ಸುಲಭ ಅಲ್ಲ. ಸರಿ ಸರಿ, ಕುತ್ಕೊಳ್ಳಿ. ಏನ್ರಿ ಅಂತ ವಿಷಯ? ನಿಮ್ಮ ಅಪ್ಪನ ಕಣ್ತಪ್ಪಿಸಿ ಬರೋಕೆ ಹೇಳೋ ಅಂಥದ್ದು? ನಿಜ ಹೇಳಿದ್ರೆ ಇನ್ನೂ ಬೇಗ ಬಿಡ್ತಿದ್ರು ಎಂದು ಹಲ್ಲು ಕಿಸಿದನು. ನಿಮಗೆ ಏನು ಗೊತ್ತಿಲ್ಲ ಅನ್ನೋ ಅಷ್ಟು ನಾಟಕ ಮಾಡಬೇಡಿ. ಏನ್ ನಾಟಕ? ಇನ್ನೇನು, ನಮ್ಮಿಬ್ಬರ ಮದುವೆ ವಿಷಯ. ಓ ಅದಾ ಎನ್ನುತ್ತಿದ್ದಂತೆ ಮಧ್ಯದಲ್ಲೇ ಬಾಯಿ ಹಾಕಿದ ನಿಹಾರಿಕಾ, ನಿಮ್ಗೆ ಮುಂಚೆನೇ ಗೊತ್ತಿತ್ತು ಅಂತಾಯ್ತು ಎಂದಳು ಸಿಟ್ಟಲ್ಲೇ ಅವನನ್ನ ಗುರಾಯಿಸುತ್ತಾ. ಇಲ್ಲಪ್ಪ, ಹಾಗೇನಿಲ್ಲ. ನಿಮಗೆ ಗೊತ್ತಾಗಿರೋ ಹಿಂದಿನ ದಿನ ಅಷ್ಟೇ. ಹಾಗೆ ಅದರಲ್ಲೂ ನಿಮ್ಮಪ್ಪನೇ ನಮ್ಮಪ್ಪನ ಹತ್ತಿರ ಇದ್ರ ಬಗ್ಗೆ ಮಾತಾಡಿದ್ದು. ಹಾಗೆ ಅವರಿಬ್ಬರು ಮೊದಲಿನಿಂದ ಗೆಳೆಯರು ಅಂತಾನೂ ಗೊತ್ತಾಯ್ತು. ಹಾಗೆ ಇನ್ನೂ ಒಂದು ರಹಸ್ಯ ಗೊತ್ತಾ
ಎಂದು ಗುಟ್ಟನ್ನು ಹೇಳುವಂತೆ ಅವಳ ಕಿವಿ ಬಳಿ ಬಾಗಿದಾಗ ಕೊಂಚ ಆಸಕ್ತಿಯಿಂದಲೇ ಕಣ್ಣರಳಿಸಿ ಪ್ರಶ್ನಿಸಿದಳು. ನಾನು ನಿಮ್ಮ ಕಂಪನಿಗೆ ಸೇರಬೇಕು ಅನ್ನೋದು ನನ್ನ ತಂದೆ ಆಸೆ ಆಗಿತ್ತು. ನಮ್ಮಿಬ್ಬರ ಮದುವೆ ಮೊದಲೇ ನಮ್ಮ ಅಪ್ಪಂದ್ರು ನಿರ್ಧಾರ ಮಾಡಿದ್ದಾರೆ. ಈಗ ನಮ್ಮಿಬ್ಬರಿಗೂ ಕೇಳಿರೋದು ನೆಪಕ್ಕೆ ಅಷ್ಟೇ. ಹಾಗೆ ನಾನು ನಿನ್ನ ಮೇಲೆ ಹೇಳಿದ್ದೀನಿ, ನೀನು ಒಪ್ಕೊಂಡ್ರೆ ನನ್ನ ಕಡೆಯಿಂದ ಯಾವ ಅಭ್ಯಂತರ ಇಲ್ಲ ಅಂತ. ಹಾಗಾಗಿ ಯೋಚಿಸಿ ನಿನ್ನ ನಿರ್ಧಾರ ತಿಳಿಸು ಎಂದವನ ದನಿಯಲ್ಲಿ ಸ್ಪಷ್ಟತೆ ಇತ್ತು. ನನ್ನ ಕಡೆಯಿಂದ ಯಾವುದೇ ಅಭ್ಯಂತರ ಇಲ್ಲ. ಆದರೆ ನನ್ನ ಮದುವೆಗೆ ನನ್ನ ತಾಯಿ ಎಲ್ಲಿದ್ದಾರೆ ಹಾಗೆ ಅವರ ಬಗ್ಗೆ ಗೊತ್ತಾಗಬೇಕು. ಬದುಕಿದ್ದಾರೆ ಅಂದರೆ ನನ್ನ ಮದುವೆಯಲ್ಲಿ ಅವರು ಇರಬೇಕು. ಇಲ್ಲ ಅಂದರೆ ಕಡೆ ಪಕ್ಷ ನಮ್ಮ ಮದುವೆಯ ಲಗ್ನ ಪತ್ರಿಕೆಯಲ್ಲಿ ಅವರ ಹೆಸರಾದರೂ ಇರಬೇಕು. ಇದಕ್ಕೆ ನೀನ್ ಸಹಾಯ ಮಾಡ್ತೀಯಾ ಹೇಳು ಎಂದವಳ ದನಿಯಲ್ಲೂ ಅದೇ ಸ್ಪಷ್ಟತೆ ಇತ್ತು. ಮನೇಲಿರೋ ನಿಂಗೆ ಏನೂ ಗೊತ್ತಿಲ್ಲ, ಅಂಥದ್ರಲ್ಲಿ ನಾನೇಕೆ ಸಹಾಯ ಮಾಡಲಿ ಎಂದ ಹುಬ್ಬೇರಿಸಿ. ನೀನೇ ಮಾಡೋಕ್ಕಾಗೋದು, ಯಾಕಂದ್ರೆ ಅವರನ್ನ ದಿನ ಎಲ್ಲ ನೋಡ್ತೀಯಾ. ಏನಾದರೂ ಅವರ ಬಗ್ಗೆ ರಹಸ್ಯ ಗೊತ್ತಿರುತ್ತೆ ಅಲ್ವಾ? ಹಾ, ಹಾಗೆ ನಿಮ್ಮ ಅಪ್ಪ ಬೇರೆ ಅವರ ಗೆಳೆಯ ಅಂತೀಯಾ? ಏನಾದರೂ ಕೇಳೋ, ಹೇಳಬಹುದು. ಇದು ರಹಸ್ಯನೋ ಏನೋ ಗೊತ್ತಿಲ್ಲ, ಆದರೆ ನಿಮ್ಮಪ್ಪ ಪ್ರತಿ ಶನಿವಾರ ಎಲ್ಲೋ ಹೋಗ್ತಾರೆ. ಎಲ್ಲಿ ಅಂತ ಗೊತ್ತಿಲ್ಲ, ಒಬ್ಬರೇ ಹೋಗ್ತಾರೆ. ಅದನ್ನ ತಿಳ್ಕೊ. ನಾನು ನಮ್ಮ ಅಪ್ಪನಿಂದ ಆದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಎಂದವನ ಕಣ್ಣಲ್ಲಿ ಭರವಸೆಯ ನೋಟ ಇತ್ತು. ಎಂದಿನಂತೆ ಸೌರಭ್ ಊಟ ಆದ ನಂತರ ತನ್ನ ದಿನಚರಿ ಬಗ್ಗೆ ತಂದೆ ಬಳಿ ಮಾತನಾಡುತ್ತಾ ಕುಳಿತವನು ತನ್ನ ದೈನಂದಿನ ಮಾತಿನ ದಾಟಿಯಲ್ಲೇ, ಅಪ್ಪ, ನಿಹಾರಿಕಾಗೋ ನಂತರ ತಾಯಿ ಇಲ್ಲ ಅಲ್ಲ? ಅವರ ಅಪ್ಪ ನೀವು ಯಾವಾಗ್ನಿಂದ ಗೆಳೆಯರು ಎಂದು ಸುಮ್ಮನೆ ಮೊಬೈಲ್ನತ್ತ ಕಣ್ಣಾಡಿಸುತ್ತಿದ್ದ. ನಾನು ಅವನು ಕಾಲೇಜಿನಿಂದಾನೇ ಗೆಳೆಯರು, ಅದಕ್ಕೆ ಅವನು ನಿನ್ನ ಅಳಿಯ ಮಾಡ್ಕೋತೀನಿ ಅಂತಿರೋದು ಎಂದರು ಅವರಪ್ಪ. ಮತ್ತೆ ಅವರ ಹೆಂಡತಿಗೆ ಏನಾಗಿತ್ತು ಎಂದನು ಸಹಜ ದನಿಯಲ್ಲಿ. ಆದರೆ ಉತ್ತರ ಮಾತ್ರ ಅವನ ನಿರೀಕ್ಷೆ ಮೀರಿದ್ದಾಗಿತ್ತು. ಅವರನ್ನ ಕೊಲೆ ಮಾಡಿದ್ರು. ಹಾಗೆ ಇದೇ ಕೊನೆ, ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಕೇಳಬೇಡ. ಮುಖ್ಯವಾಗಿ ಇದರ ಬಗ್ಗೆ ನಿಹಾರಿಕಾ ಅಥವಾ ರಮಣನ ಹತ್ರ ಮಾತಾಡಬೇಡ. ಎಚ್ಚರಿಕೆಯ ದನಿಯಲ್ಲಿ ನುಡಿದರು ಅವನಪ್ಪ. ಊಟದ ಮೇಜಿನ ಬಳಿ ತಿಂಡಿಗೆ ಕುಳಿತ ನಿಹಾರಿಕಾ, ಪಪ್ಪ, ನಾಳೆ ನಾನು, ನೀವು ಹಾಗೆ ಸೌರಭ್ ಅವರು ಹೊರಗಡೆ ಹೋಗೋಣ ಅಂತ. ಹೇಗಿದ್ರು ಶನಿವಾರ, ನಾನು ಆರಾಮಾಗಿ ಇರ್ತೀನಿ ಎಂದಳು ಮೆತ್ತ ದನಿಯಲ್ಲಿ. ನಾಡಿದ್ದು ಭಾನುವಾರ, ಆವತ್ತೇ ಹೋಗೋಣ ಎಂದನು ರಮಣ. ಆದರೆ ನಾಡಿದ್ದು ಸೌರಭ್ರವರು ಅವರ ಗೆಳೆಯರ ಜೊತೆ ಬೇರೆ ಏನು ಯೋಜನೆ ಮಾಡಿದ್ದಾರೆ ಎಂದಳು ಅದೇ ಮೆತ್ತನೆಯ ದನಿಯಲ್ಲಿ. ನೀವಿಬ್ರು ಮದುವೆ ಆಗೋರು, ನಾನ್ಯಾಕೆ ನಿಮ್ಮ ಮಧ್ಯೆ, ನೀವೇ ಹೋಗಿ ಎಂದನು. ಇಲ್ಲ ಪಾಪ, ನೀವು ಇರಲೇಬೇಕು, ನಾನು ಕೇಳ್ತಾ ಇದ್ದೀನಿ ಎಂದಳು ಜೋತು ಮೊರೆ ಹೊತ್ತು. ಸರಿ, ನಾನು ಬೆಳಗ್ಗೆ ಬೇಕಿದ್ರೆ ಬರ್ತೀನಿ, ಆದರೆ ಮಧ್ಯಾಹ್ನ 1 ಗಂಟೆಗೆ ನನಗೆ ಬೇರೆ ಕೆಲಸ ಇದೆ ಎಂದ ರಮಣ. ನಾವು ಸಿಗೋದೆ ಮಧ್ಯಾಹ್ನ 2 ಗಂಟೆಗೆ. ನಿಮಗೆ ಕೆಲಸ ಇದ್ದರೆ ಹೋಗಿ, ನಾನು ಅವನು ಸಾರಿ ಅವರು ಸಿಗ್ತೀವಿ. ಈಗ ಕಾಲೇಜಿಗೆ ಸಮಯ ಆಯಿತು, ಬಾಯ್. ಸೌರಭ್ ತನ್ನ ಬೆಂಬರಿನಲ್ಲಿ ಕಡತವನ್ನು ಪರೀಕ್ಷಿಸುತ್ತಿರುವಾಗ ರಮಣ ಒಳಬಂದು ತನ್ನ ಕೈಗಡಿಯಾರ ನೋಡುತ್ತಾ, ಹುಡುಗಿರನ್ನ ಜಾಸ್ತಿ ಕಾಯಿಸಬಾರ್ದು, ಹೋಗು, ಸ್ವಲ್ಪ ಬೇಗನೆ ಹೋಗಿ ಏನಾದರೂ ಉಡುಗೊರೆ ಕೊಡು ಎಂದಾಗ ತಲೆ ಎತ್ತಿ ನೋಡಿ ಹಾಗೆ ಎದ್ದು ನಿಂತಿದ್ದ ಸೌರಭ್, ಹಾ ಸರ್, ಇನ್ನೊಂದು ಕಡತ ಬಾಕಿ ಇತ್ತು, ಅದಾಯ್ತು, ಈಗ ಹೊರಟೆ ಎಂದನು ಮುಗಳ್ನಗುತ್ತಾ. ಅದೇ ಮುಗಳ್ನಗೆ ಹೊತ್ತು, ಮದುವೆ ಆಗೋವರೆಗೂ ಮಾವ ಅನ್ನೋದಿಲ್ವಾ ಹೇಗೆ ಎಂದ ರಮಣ ತನ್ನ ಕತ್ತನ್ನು ಮೇಲೆ ಕೆಳಗೆ ಪ್ರಶ್ನೆ ಮಾಡುವಂತೆ ಆಡಿಸುತ್ತಾ. ಸೌರಭ್ ಕೊಂಚ ನಾಚಿ ನಗುತ್ತಾ ತೋರು ಬೆರಳಿನಿಂದ ಹಣೆ ನೀವಿಕೊಳ್ಳುತ್ತಾ ಹಾಗೇನಿಲ್ಲ ಎನ್ನುವ ಸರಳ ಉತ್ತರ ನೀಡಿದ್ದ. ರಮಣನ ಗುರಿಯನ್ನೇ ಸೌರಭ್ನು ತಲುಪಲು ಹೊರಟಿದ್ದರೂ ಇಬ್ಬರೂ ಜೊತೆ ಹೊರಟಿರಲಿಲ್ಲ ಅಷ್ಟೇ. ಸೌರಭ್ ಹೊರಟ ಸ್ವಲ್ಪ ಹೊತ್ತಿಗೆ ರಮಣನು ಹೊರಟಿದ್ದ. ಮಾಸ್ಕ್ ಧರಿಸಿ ಸ್ಕೂಟಿ ಓಡಿಸುತ್ತಿದ್ದ ಯುವಕ ತನ್ನತ್ತಲ್ಲಿ ಬರುವುದನ್ನು ಗಮನಿಸಿದ ನಿಹಾರಿಕಾ, ಯಾರೋ ಇತ್ತಲೇ ಯಾಕೆ ಬರುತ್ತಿದ್ದಾನೆ ಎನ್ನುವ ಗುಂಗಲ್ಲೇ ಇರುವಾಗಲೇ ಅವಳ ಮುಂದೆಯೇ ನಿಲ್ಲಿಸಿದ್ದವನನ್ನು ಗುರುತು ಹಿಡಿದ ನಿಹಾರಿಕಾ, ಅವನೇ ಸೌರಭ್. ಏನ್ ನಿನ್ನ ಅವತಾರ? ಈ ಮಾಸ್ಕ್, ಪಂಚೆ, ಸ್ಕೂಟಿ, ಯಪ್ಪ, ನಾವೇನ್ ರಂಗಮಂದಿರಕ್ಕೆ ಹೋಗ್ತಿಲ್ಲ. ಅದರ ಜೊತೆ ನನಗ್ ಬೇರೆ ಹೊಸ ಚೂಡಿದಾರನ್ನೇ ಹಾಕೊಂಡ್ ಬಾ ಅಂತೀಯ
ಏನಾಗಿದೆ ನಿಂಗೆ? ಸಿಟ್ಟಲ್ಲಿ ರೇಗಾಡಿದ್ದಳು. ಸ್ವಲ್ಪ ಸಿಟ್ಟು ಸೆಡಕೆಲ್ಲ ಕಮ್ಮಿ ಮಾಡ್ಕೋ. ಉದ್ದ ಅಂತೂ ಆಗಲ್ಲ, ಉದ್ಧಾರನಾದ್ರೂ ಆಗ್ತೀಯಾ ಎಂದು ತಾಳ್ಮೆಯಿಂದಲೇ ಹೇಳಿದ್ದ. ಆಕೆ ನೋಡು ಎನ್ನುತ್ತಿದ್ದಂತೆ ನಿಲ್ಲಿಸಿ, ನಾವಿಲ್ಲಿ ಜಗಳ ಆಡೋಕೆ ಬಂದಿಲ್ಲ. ಈ ವೇಷಭೂಷಣ ಯಾಕಂದ್ರೆ ನಾವು ಎಲ್ಲೂ ನಿಮ್ಮಪ್ಪನ ಕೈಯಲ್ಲಿ ಸಿಗಾಕೊಳ್ಬಾರದು ಅಂತ. ಹಂಗೆ ನನ್ನ ಗಾಡಿ ಅಥವಾ ನಿನ್ನ ಗಾಡಿ ಜೇಬಲ್ಲಿ ಹಿಡ್ಕೊಂಡು ಹೋಗೋಕ್ಕೆ ಆಗಲ್ಲ ಅಲ್ವಾ? ಅಥವಾ ನಿಮ್ಮ ಅಪ್ಪಂಗೆ ಕಣ್ಣು ಕಾಣಿಸೋದಿಲ್ವಾ ಎಂದವನನ್ನು ಸಿಟ್ಟಲ್ಲೇ ನೋಡುತ್ತಾ ಅವನ ಹಿಂದೆ ಕುಳಿತು, ಬೇಗ ಹೊರಡು, ಅಪ್ಪ ಹೋಟೆಲ್ನಿಂದ ಹೊರಬಂದು ಗಾಡಿ ಶುರು ಮಾಡಾಯ್ತು ಎಂದಳು. ಪಪ್ಪ ಇಲ್ಯಾಕೆ ನಿಲ್ಲಿಸಿದ್ದಾರೆ? ಈ ಅನಾಥಾಶ್ರಮದ ಮುಂದೆ ಎಂದು ಯೋಚಿಸುತ್ತಾ ನಿಂತವಳಿಗೆ ತಲೆಯಲ್ಲಿ ಸಾವಿರ ನೆನಪುಗಳು ಸಾಲುಗಟ್ಟಿದ್ದವು. ಚಿಕ್ಕ ವಯಸ್ಸಿನಲ್ಲಿ ಬಹಳ ಸಲ ಇಲ್ಲಿ ಬಂದು ಹೋದ ನೆನಪು, ಆಟವಾಡಿದ ನೆನಪು, ಹಾಗೆ ಅಚ್ಚ ಹಸಿರಾಗಿ ಉಳಿದಂಥ ಸವಿ ನೆನಪುಗಳು ಇದ್ದವು. ಹಾಗೆ ಮೈಮರೆತು ನಿಂತವಳನ್ನ ಎಚ್ಚರಿಸಿದ್ದು ಒಂದೇ ಸಲ ಕೈ ಹಿಡಿದಿಳಿದು ಅನಾಥಾಶ್ರಮದ ಎದುರು ನಿಂತವಳನ್ನ ಪಕ್ಕದಲ್ಲೇ ಸರಿಸಿ ಜೋರಾಗಿ ಅಪ್ಪಿದ್ದ ಸೌರಭ್. ಸ್ವಲ್ಪ ಎತ್ತರವಿರುವ ಹುಡುಗನಾಗಿದ್ದ ಕಾರಣ ನಿಹಾರಿಕಾ ಅವನ ಭುಜಕ್ಕೆ ತನ್ನ ತಲೆ ಆನಿಸಿದ್ದಳು. ಅವನ ಕೈ ಅವಳ ಬೆನ್ನನ್ನಾವರಿಸಿ ಅಪ್ಪಿತ್ತು. ಈ ಅನಿರೀಕ್ಷಿತ ನಡೆ ಅವಳ ಮನದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತ್ತು. ಮೊದಲ ಅಪ್ಪುಗೆಗೆ ಕೊಂಚ ಭಯ, ಕೊಂಚ ನಾಚಿಕೆ, ಕೊಂಚ ಮೈನಡುಕ, ಕೊಂಚ ರೋಮಾಂಚನವಾಗಿದ್ದಂತೂ ಸುಳ್ಳಲ್ಲ. ತಕ್ಷಣವೇ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಅವನ ಕೈ ಹಿಡಿತ ಹಿಂದೆ ಬಿಗಿಯಾಯಿತು. ಇದು ಇನ್ನೂ ಅವಳನ್ನ ಗಾಬರಿ ಹಾಗೆ ಭಯಕ್ಕೆ ನೂಕಿತ್ತು. ಒಂದೆರಡು ನಿಮಿಷದ ನಂತರ ಅವನ ಹಿಡಿತ ಸಡಿಲವಾದಂತೆ ಅನಿಸಿತು. ಹಿಂದೆ ಸರಿದು ಇನ್ನೇನು ಬಾಯಿ ತೆರೆದು ಬಯ್ಯಬೇಕೆನ್ನುವಷ್ಟರಲ್ಲಿ ತನ್ನ ಅಂಗೈಯಲ್ಲಿ ಅವಳ ಬಾಯಿ ಮುಚ್ಚಿ, ಸ್ವಲ್ಪ ಸುಮ್ಮನಿರ್ತೀಯಾ? ನಿಮ್ಮಪ್ಪ ಏನೋ ಗಾಡಿಯಲ್ಲಿ ಬಿಟ್ಟು ಹೋಗಿದ್ರು ಅನ್ಸುತ್ತೆ. ತಗೊಂಡು ಹೋಗೋಕೆ ಬಂದಿದ್ರು. ನಾವು ಬೇರೆ ಎದುರಿಗೆ ನಿಂತಿದ್ವಿ, ಅದಕ್ಕೆ ತಪ್ಕೊಂಡೆ. ಹಂಗೆ ಸ್ವಲ್ಪ ನಿನ್ನ ಬಾಯಿ ಕಮ್ಮಿ ಮಾಡ್ಕೋ. ಯಾರಾದ್ರೂ ಕೇಳಿಸ್ಕೊಂಡ್ರೆ, ಯಾರಾದ್ರೂ ಯಾಕೆ ನಿಮ್ಮಪ್ಪನ ಕೇಳಿಸ್ಕೊಂಡ್ರು ಆಶ್ಚರ್ಯ ಇಲ್ಲ. ಅಷ್ಟು ಜೋರಾಗಿ ಮಾತಾಡ್ತೀಯಾ ಎಂದವನೇ ನಿಧಾನವಾಗಿ ತನ್ನ ಕೈ ಹಿಂತೆಗೆದುಕೊಂಡ. ಇಲ್ಲಿಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಸಲ ಬಂದಿದ್ದೀನಿ ಅನ್ಸುತ್ತೆ. ಏನೇನೋ ನೆನಪಾಗ್ತಿದೆ. ಇದು ಅಥವಾ ಬೇರೆ ಅನಾಥಾಶ್ರಮನೋ ನೆನಪಿಲ್ಲ. ಎಲ್ಲ ಅರ್ಧಂಬರ್ಧ ನೆನಪಿದೆ. ಈ ಹೊರಗೇಟ್ ಮಾತ್ರ ಅದೇ. ಒಳಗೆ ಹೋದರೆ ಪೂರ್ತಿ ನೆನಪಾಗಬಹುದು. ಆಟ ಆಡಿರೋ ನೆನಪು. ಇನ್ನು ಏನೇನೋ ಇಲ್ಲಿ ನಾನೊಬ್ಬರನ್ನ ತುಂಬ ಹಚ್ಕೊಂಡಿದ್ದೆ. ಅವರ ಸಾವಾದ ನಂತರ ಇಲ್ಲಿಗೆ ಬರೋದೇ ನಿಲ್ಲಿಸಿಬಿಟ್ಟೆ. ಅವರ ಸಾವು ನನ್ನ ತುಂಬ ದುರ್ಬಲ ಮಾಡಿತ್ತು. ಅದಕ್ಕೆ ಅನ್ಸುತ್ತೆ ನಾನಿಲ್ಲಿಗೆ ಬರೋದು ನಿಲ್ಲಿಸಿದ್ದು. ಬಡಬಡಾಯಿಸಿ ತಾನು ಕೂಡ ಪ್ರಬುದ್ಧತೆಯಿಂದ ಮಾತನಾಡಬಲ್ಲೆ ಎಂದು ನಿರೂಪಿಸಿದಳು. ಆದರೆ ಅವಳ ತುಮುಲ ಅರ್ಥವಾಗದಷ್ಟು ಮೂರ್ಖನಾಗಿರಲಿಲ್ಲ. ಯಾಕೆಂದರೆ ಅವಳಿಗೆ ಹೇಗೆ ಇದೆಲ್ಲ ಹೊಸದೋ ಅವನಿಗೂ ಅಷ್ಟೇ ಹೊಸದಾಗಿತ್ತು. ಅವಳ ಬಿಸಿ ಅಪ್ಪುಗೆ ಅವನಲ್ಲೂ ಅಲೆ ಎಬ್ಬಿಸಿತ್ತು. ಆದರೂ ಅವನು ತನ್ನ ಕೆಲಸದ ವಿಚಾರದಲ್ಲಿ ಮೈಮರೆಯುವ ವ್ಯಕ್ತಿಯಲ್ಲ. ಬಾ ಇಲ್ಲಿ, ಎಲ್ಲಾದ್ರೂ ಕೂತಿರೋಣ, ನಿಮ್ಮಪ್ಪನ ಗಾಡಿ ಹೊರಟ ಮೇಲೆ ಬರೋಣ ಎಂದವನ ಮಾತು ಸರಿ ಎನಿಸಿ ಅಲ್ಲೇ ಇದ್ದ ಹೊರಾಂಗಣ ಹೋಟೆಲ್ನಲ್ಲಿ ಕಾಯುತ್ತಾ ಕುಳಿತರು. ಸುಮಾರು ಹೊತ್ತಿನ ಬಳಿಕ ಹೊರಬಂದ ರಮಣ ಹೊರಟ ಮೇಲೆ ಅವರಿಬ್ಬರೂ ಒಳನಡೆದರು. ಅಲ್ಲಿಂದ ಸೀದಾ ಮೇಜಿನ ಬಳಿ ನಡೆದು ಅಲ್ಲಿ ಏನೂ ಲೆಕ್ಕ ಬರೆಯುತ್ತಿದ್ದ ಸುಮಾರು 50ರಿಂದ 60 ವರ್ಷ ವಯಸ್ಸಿನ ಹೆಂಗಸಿನ ಎದುರು ಕುಳಿತ ಸೌರಭ್. ಇತ್ತ ನಿಹಾರಿಕಾ ಒಳಬಂದು ಸುತ್ತಮುತ್ತ ಓಡಾಡುತ್ತಾ ತನ್ನ ಅರೆಬರೆ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಳು. ಅಲ್ಲಿಂದ ಮರಗಳನ್ನು ನೋಡುತ್ತಿದ್ದಂತೆ ಕಣ್ಣಾಮುಚ್ಚಾಲೆ ಆಡುತ್ತಾ ಇಬ್ಬರು ವಯಸ್ಸಾದ ವ್ಯಕ್ತಿಗಳನ್ನ ಕಾಡಿಸಿ ಅವರು ಸುಸ್ತಾಗಿ ಅಲ್ಲಿದ್ದ ಮೇಜಿನಂತ ಕುರ್ಚಿಯ ಮೇಲೆ ಕುಳಿತು, ಸಾಕಪ್ಪ ಸಾಕಾಯ್ತು, ನಿನ್ನ ಹಿಡಿಯೋದು ಬಹಳ ಕಷ್ಟ ಎಂದಾಗ, ನೀವಿಬ್ಬರು ಇದ್ದರೂ ನನ್ನ ಹಿಡಿಯೋಕೆ ಆಗಿಲ್ಲ ನೋಡಿ, ನಾನೇ ಶಕ್ತಿಶಾಲಿ, ನಾನು ಯಾರಿಗೂ ಸಿಗಲ್ಲ ಎಂದು ಆ ವಯಸ್ಸಾದ ಜೋಡಿಗಳನ್ನ ಅಣಕಿಸಿದ ನೆನಪು. ನಮಸ್ಕಾರ, ನನ್ನ ಹೆಸರು ಸೌರಭ್ ಅಂತ. ಇಲ್ಲಿಂದ ಸ್ವಲ್ಪ ಹೊತ್ತಿಗೆ ಮುಂಚೆ ರಮಣ ಅನ್ನೋರು ಹೋದ್ರಲ್ವಾ, ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ದೀನಿ ಎಂದನು. ನಾವಿಲ್ಲಿಗೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಯಾರಿಗೂ ಹೇಳಲ್ಲ. ಹೇಳಿದ್ರು ಅದು ಅಧಿಕೃತ ಉದ್ದೇಶ ಇದ್ದಾಗ ಮಾತ್ರ. ಅದರಲ್ಲೂ ರಮಣ ಅವರ ಬಗ್ಗೆ ಅಂತೂ ಏನು ಹೇಳಲ್ಲ. ಹೊರಡಿ ಎಂದು
ಎದ್ದು ನಿಂತ ಹೆಂಗಸು ಅವನನ್ನು ಹೊರಕಳಿಸದೆ ಕೂರುವುದಿಲ್ಲ ಎನ್ನುವ ದಾವಾಂತದಲ್ಲಿ ಇದ್ದಳು. ಮೈಮರೆತು ಸುತ್ತ ನೋಡುತ್ತಿದ್ದವಳಿಗೆ ರಮಣಿ ಎಂಬ ದನಿ ಜೊತೆ ಭುಜದ ಮೇಲೆ ಕೈ ಇಡುತ್ತಿದ್ದಂತೆ ಗಾಬರಿಯಿಂದ ಹಿಂದೆ ತಿರುಗಿ ಯಾರು ಎಂದು ನೋಡಿದರೆ ವಯಸ್ಸಾದ ಹಿರಿ ಜೀವ. ನನ್ನ ಮಗ ಕಳಿಸಿದ್ದ ನಿನ್ನ ಜೊತೆಗೆ ಕರ್ಕೊಂಡು ಬರೋದು ಬಿಟ್ಟು ಈಗ ಒಬ್ಬಳನ್ನೇ ಕಳಿಸಿದಾನಾ ಎಂದು ಅವಳ ಮುಖ ಎಲ್ಲ ಸವರುತ್ತಿದ್ದಂತೆ ಯೋಚಿಸುತ್ತಿದ್ದ ತಲೆಗೆ ತಾನು ಚಿಕ್ಕ ವಯಸ್ಸಿನಲ್ಲಿ ಇವರ ಜೊತೆಯೇ ಆಡಿದ್ದು ಎಂದು ತಿಳಿಯುವುದು ತಡವಾಗಲಿಲ್ಲ. ತಾನು ಯಾರ ಸಾವಿಗೆ ರೋಧಿಸಿದ್ದು ಎಂಬೆಲ್ಲ ಪ್ರಶ್ನೆಗೆ ಉತ್ತರ ದೊರೆತರೂ ಅಷ್ಟೇ ಪ್ರಶ್ನೆ ಉದ್ಭವಿಸಿತ್ತು. ಇವರ್ಯಾಕೆ ನನ್ನ ರಮಣಿ ಅಂದ್ರು? ಅದು ನನ್ನ ತಾಯಿ ಹೆಸರು. ಹಾಗೆ ನಮ್ಮಪ್ಪ ಇವರ ಮಗ ಅನ್ನೋದು ಆದರೆ ಇವರ್ಯಾಕೆ ಇಲ್ಲಿದ್ದಾರೆ? ಅಥವಾ ಸುಳ್ಳ? ಹೋಗ್ಲಿ, ನಾನು ನೇರವಾಗಿ ಕೇಳಿದ್ರೂ ಉತ್ತರ ಸಿಗುತ್ತಾ? ಏನ್ ಮಾಡೋದು ಎನ್ನುವ ಗೊಂದಲದಲ್ಲೇ ಪಪ್ಪ ನನ್ನ ಕಳಿಸ್ಲಿಲ್ಲ, ನಾನೇ ಬಂದಿರೋದು. ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಯಾಕೆ ಬರ್ತಿದ್ದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು. ಆದರೆ ನೀವ್ಯಾಕೆ ಇಲ್ಲಿದ್ದೀರಾ ಅದನ್ನ ಹೇಳಿಯೇ. ಮನದಲ್ಲಿ ನನ್ನ ಹತ್ತಿರದವರು ಎಲ್ಲ ಇದ್ದು ಇಲ್ಲಿ ಇದ್ದಾರೆ ಅನ್ನೋ ಆತಂಕ ಇತ್ತು. ನಾ ಮಾಡಿರೋ ತಪ್ಪು ಅಂತದ್ದು ಯಾರೂ ಕ್ಷಮಿಸಲ್ಲ. ನಿಮ್ಮ ತಾತನ ಅದೃಷ್ಟನೋ ಏನೋ, ಮೇಲೆ ಹೋದ್ರು ನಾನಿನ್ನು ಈ ಶಿಕ್ಷೆ ಅನುಭವಿಸಬೇಕು ಎಂದರು ನಿರ್ಭಾವುಕರಾಗಿ. ಅದೇ ಆ ತಪ್ಪೇನೋ ನಾನ್ ಮಾತಾಡ್ತೀನಿ ಪಪ್ಪ ಹತ್ರ. ಆ ತಪ್ಪೇನು ಅಂತ ಗೊತ್ತಾದ್ರೆ ಖಂಡಿತ ನೀನು ಕ್ಷಮಿಸಲ್ಲ. ಇಲ್ಲ ಅಜ್ಜಿ, ನಾನು ಈಗಿರೋ ಪರಿಸ್ಥಿತಿಯಲ್ಲಿ ನನ್ನವರು ಅನ್ನೋರು ಬೇಕು, ಖಂಡಿತ ಕ್ಷಮಿಸ್ತೀನಿ. ನಿನ್ನ ತಾಯಿನ ನಾವೇ ಕೊಲೆ ಮಾಡಿಸಿದ್ದು ಅಂತ ಗೊತ್ತಾದರೂ ಕ್ಷಮಿಸ್ತೀಯಾ? ಏನ್ ಹೇಳ್ತಿದ್ದೀರಾ? ನಡುಗುವ ದನಿಯ ಜೊತೆ ಭಯಭೀತಳಾಗಿದ್ದಳು. ಹೌದು, ಸಾಯೋ ಮುಂಚೆ ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂತ ಕಾಯ್ತಿದ್ದೆ. ನಮ್ಮ ಈ ತಪ್ಪಿಗೆ ನಿನ್ನ ಅಪ್ಪ ನಮ್ಮನ್ನ ಕೊಲೆ ಮಾಡಿಲ್ಲ, ಯಾಕಂದ್ರೆ ಎತ್ತೋರು, ಅದಕ್ಕೆ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನಿನ್ನ ಜೊತೆ ಕರ್ಕೊಂಡೋಗು ಅಂತ ಕೇಳಲ್ಲ, ಆ ಹಕ್ಕಿಲ್ಲ. ದಯವಿಟ್ಟು ಕ್ಷಮಿಸು. ನೀನು ಕ್ಷಮಿಸದೆ ನಿನ್ನ ತಾತನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಎಂದರು ಬಿಕ್ಕುತ್ತಾ. ಸೆರಗಿನಿಂದ ಕಣ್ಣೀರನ್ನ ಒರೆಸುತ್ತಾ ಕೊನೆಗೆ ಹಂಗಲಾಚಿ ಬೇಡುತ್ತಿದ್ದರು. ಆದರೆ ನಿಹಾರಿಕಾಳ ಮನದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಒಳಗಿನಿಂದ ಕುಸಿದಿದ್ದಳು. ಏನೊಂದು ಮಾತಾಡದೆ ಅಲ್ಲಿಂದ ನೇರ ಹೊರಬಂದವಳು ಜೋರಾಗಿ ಅಳಲು ಶುರು ಮಾಡಿದ್ದಳು. ಮುಂಚೆಯೇ ಹೊರಬಂದಿದ್ದ ಸೌರಭ್ ಅವಳು ಅಲ್ಲಿ ಮಾತಾಡುವುದನ್ನು ನೋಡಿಯೇ ಏನೊಂದು ಹೇಳದೆ ಆಚೆ ಬಂದು ನಿಂತಿದ್ದ. ಅಲ್ಲೇನಾದರೂ ಅವಳನ್ನ ಮಾತಾಡಿಸಲು ಯತ್ನಿಸಿದರೆ ಆ ಹೆಂಗಸು ನನ್ನ ಜೊತೆ ಅವಳನ್ನ ಹೊರತಳ್ಳುವರು ಎಂದು ತಿಳಿದು ಸುಮ್ಮನೆ ಈಚೆ ಬಂದಿದ್ದ. ಈಗ ಒಂದೇ ಸಮನೆ ಅವಳು ಅಳುತ್ತಾ ಜೋರಾಗಿ ಕಿರುಚುತ್ತಿರುವುದನ್ನ ನೋಡಿ ಗಾಬರಿಯಿಂದ ಕುಸಿಯುತ್ತಿರುವವಳನ್ನ ಸಂಭಾಳಿಸುವ ಪ್ರಯತ್ನ ಪಡುತ್ತಲೇ, ಏನಾಯ್ತು, ಯಾಕೀಗಳ್ತಿದೀಯಾ? ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ಅತ್ತಿತ್ತ ನೋಡುತ್ತಲೇ ಅವಳಿಗೆ ಆಸರೆಯಾಗಿದ್ದ. ನಮ್ಮಮ್ಮನ ಕೊಲೆ ಮಾಡಿಸಿರೋದು ಅದು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಜ್ಜ ಅಜ್ಜಿನೇ ಎಂದವಳು ದುಃಖದಿಂದ ಉಮ್ಮಳಿಸುತ್ತಾ ನಿಯಂತ್ರಣ ತಪ್ಪುತ್ತಿದ್ದರೂ ಸೌರಭ್ ಅವಳನ್ನು ಸಂಭಾಳಿಸುವಲ್ಲಿ ಯಶಸ್ವಿಯಾಗಿದ್ದ. ನಿಹಾರಿಕಾ ನಿಲ್ಲಿಸಿದ್ದ ಕಾರಿನ ಬಳಿ ಸ್ಕೂಟಿ ನಿಲ್ಲಿಸಿದ. ಸೌರಭ್ ಚಾಲಕನ ಸೀಟಿನಲ್ಲಿ ಕುಳಿತರೆ ನಿಹಾರಿಕಾ ಪಕ್ಕದಲ್ಲಿ ಕುಳಿತಳು. ನೋಡು, ಮನೇಲಿ ನಿಮ್ಮ ಅಪ್ಪನ ಹತ್ರ ಏನು ಹೇಳ್ಬೇಡ, ಹಾಗೆ ಏನು ಕೇಳ್ಬೇಡ. ನಿನಗೆ ಈಗ ಈ ನೋವಿದೆ, ಆದ್ರೆ ಅವರು ಇಷ್ಟು ವರ್ಷದಿಂದ ನೋವು ಅನುಭವಿಸಿದ್ದಾರೆ. ಗಾಡಿ ಓಡಿಸುತ್ತಲೇ ನುಡಿದ. ಆದರೆ ನಿಹಾರಿಕಾ ಮಾತ್ರ ಸನ್ನೆಯಲ್ಲಿ ಹಾ ಎಂದು ಉತ್ತರಿಸಿದಳು. ಆದರೆ ಮನದಲ್ಲಿ ತನ್ನ ತಂದೆಯನ್ನು ನೋಡುವ ತವಕ, ಅವರನ್ನು ಅಪ್ಪಿಕೊಂಡು ಅಳುವ ಆತುರವಿತ್ತು. ಮನೆ ತಲುಪಿದವಳೆ ಸೌರಭ್ನ ಕಡೆ ತಿರುಗೂ ಕೂಡ ನೋಡದೆ ಸೀದಾ ತನ್ನ ತಂದೆಯ ರೂಮಿಗೆ ಓಡಿದಳು. ಸೌರಭ್ ಕಾರ್ ಪಾರ್ಕ್ ಮಾಡಿ ಕೀಲಿಯನ್ನು ಕಾವಲುಗಾರನ ಕೈಯಲ್ಲಿ ಕೊಟ್ಟು ಹೊರಟ. ರಮಣ ತನ್ನ ರೂಮಿನಲ್ಲಿ ಯಾವುದೋ ಪುಟವನ್ನು ಓದುತ್ತಾ ಕುಳಿತಿದ್ದ. ಓಡಿ ಬಂದ ನಿಹಾರಿಕಾ ಬಾಗಿಲ ಬಳಿಗೆ ನಿಂತು ತನ್ನ ತಂದೆಯನ್ನು ನೋಡುತ್ತಿದ್ದಳು. ರಮಣ ತನ್ನ ಮೊಣಕೈಯನ್ನ ಮೇಜಿಗೆ ತಾಗಿಸಿ ಕುಳಿತು ಕಣ್ಣೀರನ್ನು ಒರೆಸುತ್ತಾ ಹಾಗೆ ಗಟ್ಟಿಯಾಗಿ ಕಣ್ಣನ್ನ ಉಜ್ಜುತ್ತಿದ್ದ. ಪಪ್ಪ ಎಂದವಳೆ ಓಡಿ ಅವನನ್ನು ಅಪ್ಪಿದಳು. ಅವನು ಆತುರಾತುರವಾಗಿ ಎದ್ದು ಅವಳನ್ನ ಅಪ್ಪಿದನು.
ಹಿಂದೆ ಮರೆಮಾಡಿ ಸರಿಸುತ್ತಿದ್ದ ಕಾಗದ ಕೈ ತಗಲಿ ಕೆಳಗೆ ಬಿದ್ದೇ ಬಿಟ್ಟಿತು. ಬೇಡವೆಂದರೂ ಪುಟದ ಕೊನೆಯಲ್ಲಿ ರಮಣಿ ಎಂಬ ಹೆಸರು 2 ಸಣ್ಣ ಗೆರೆಗಳೊಂದಿಗೆ ಮುಕ್ತಾಯವಾದಂತೆ ಕಂಡಿತು. ಆಕೆ ಏನು ಕೇಳದಿದ್ದರೂ ರಮಣ ಮಾತ್ರ ಆಫೀಸಿಂದು ಏನು ಓದುತ್ತಿದ್ದೆ, ಅಷ್ಟರಲ್ಲಿ ನೀನು ಬಂದೆ ಎಂದು ಅಲ್ಲೇ ಡ್ರಾದಲ್ಲಿ ತೆಗೆದಿಟ್ಟ. ಬಾಲ್ಕನಿಯಲ್ಲಿ ನಿಂತು ಏನಿದೆ ಆ ಪತ್ರದಲ್ಲಿ? ಅಮ್ಮನ ಕೊನೆ ಪತ್ರನಾ? ಅದೇನಾದರೂ ಪ್ರೇಮ ಪತ್ರನಾ? ಪಪ್ಪಗೋಸ್ಕರ ಬರೆದಿರೋದಾ? ಅಥವಾ ಅವರಿಗೆ ಇವರು ಸಾಯಿಸುತ್ತಾರೆ ಅಂತ ಗೊತ್ತಿದ್ದು ಅದರ ಬಗ್ಗೆ ಏನಾದರೂ ಬರೆದಿಟ್ಟಿದ್ದ? ಸುಮಾರು ಹೊತ್ತು ಯೋಚಿಸಿದವಳು, ಇಷ್ಟೆಲ್ಲ ಯೋಚನೆ ಮಾಡೋಕ್ಕಿಂತ ಹೋದೆ ಬಿಡ್ತೀನಿ ಎಂದವಳೆ ಸೀದಾ ತನ್ನ ಅಪ್ಪನ ಕೋಣೆ ತಲುಪಿದಳು. ಸೀದಾ ಒಳಬಂದವಳೆ ಮಲಗಿದ ಅಪ್ಪನನ್ನು ನೋಡಿ ಪಪ್ಪ ಪಪ್ಪ ಎಂದರು ಎಚ್ಚರವಾಗದಿದ್ದಾಗ. ಹಾಗಿದ್ರೆ ಇವತ್ತು ಮಾತ್ರೆ ತಗೊಂಡಿದ್ದಾರೆ ಎಂದವಳೆ ಅವನು ಆ ಪತ್ರ ಇಟ್ಟ ಡ್ರಾ ತೆಗೆದು ಹುಡುಕಲು ಶುರು ಮಾಡಿದಳು. ಎಷ್ಟೇ ತಡಕಾಡಿದರೂ ಪತ್ರ ಸಿಗಲಿಲ್ಲ. ತನಗೆ ಗೊತ್ತಿದ್ದ ಕಡತ ಇಡುವ ಜಾಗವೆಲ್ಲ ಒಮ್ಮೆ ಪರಿಶೀಲಿಸಿದಳು. ಕೊನೆಗೆ ಎಲ್ಲ ಇದ್ದ ಜಾಗದಲ್ಲೇ ಇಟ್ಟು ಹೊರಡಬೇಕು ಎನ್ನುವಾಗ ತನ್ನ ತಂದೆ ಹೊದಿಕೆ ಇಲ್ಲದೆ ಮಲಗಿರುವುದನ್ನು ನೋಡಿ ಹೊದಿಸಲು ಬಂದಾಗ ಅಲ್ಲೇ ಅವರ ಕೈಯಲ್ಲೇ ಪತ್ರ ಇರುವುದನ್ನ ನೋಡಿ ಖುಷಿಯಾದರೂ ಬಹಳ ಹುಷಾರಿನಿಂದ ತೆಗೆದುಕೊಂಡು ಮೊದಲು ಅದರ ಮುಂದಿನ ಪುಟ ಮತ್ತೆ ಹಿಂದಿನ ಪುಟ 2ರ ಫೋಟೋ ತೆಗೆದುಕೊಂಡು ಹೊರ ನಡೆದಳು. ತನ್ನ ರೂಮಿಗೆ ನಡೆದವಳೆ ಮೊದಲ ಪುಟ ಓದಲು ಶುರು ಮಾಡಿದಳು. ಎಲ್ಲೆಲ್ಲೂ ಒರಟಾಗಿ ನಡ್ಕೊಂಡು ಆಮೇಲೆ ಪ್ರೀತಿ ತೋರದೇ ಇದ್ರೂ ಕಾಳಜಿ ಅಂತೂ ಇತ್ತು. 1-2 ಸಲ ನನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಇನ್ನೊಂದ್ಸಲ ಯಾವುದೋ ಪಾರ್ಟಿಗೆ. ಅಲ್ಲಿಗೆ ಹೋಗೋಕೆ ನನ್ನ ತಯಾರು ಮಾಡೋಕೆ ನೀನು ಹಾಕಿರೋ ಬಂಡವಾಳ ನೋಡಿ ಗಾಬರಿ ಆಯಿತು. ಹಾಗೆ ಇಷ್ಟ ಇಲ್ಲದೆ ಇರೋ ನನ್ನ ಮೇಲೆ ಯಾಕೆ ಇಷ್ಟು ಬಂಡವಾಳ ಅಂತಾನೂ ಅನಿಸ್ತು. ಹಾಗೆ ನನ್ನ ಕೋಪ ಯಾವಾಗೂ ಇರೋ ಥರ ಇತ್ತು. ಅಲ್ಲಿ ಹೋದ ಮೇಲೆ ನೀನು ನನ್ನ ಪರಿಚಯ ಮಾಡಿಕೊಟ್ಟ ರೀತಿ ಇನ್ನೂ ಕಿವಿಯಲ್ಲಿ ಹಾಗೆ ಕೇಳಿಸ್ತಿದೆ. ಹಾಯ್, ನನ್ನ ಹೆಂಡತಿ ರಮಣಿ. ಮಾತು ಕಮ್ಮಿ, ಮೌನ ಜಾಸ್ತಿ. ಹಾಗಾಗಿ ಜಾಸ್ತಿ ಯಾರೂ ಗೊಳ್ಳೊಯ್ಕೋಬೇಡಿ. ಮೊದಲನೇ ಸಲ ನನ್ನ ಕರ್ಕೊಂಡು ಬಂದಿದ್ದೀನಿ ಅಂತಾನೋ, ಒಬ್ಬಳೇ ಇದ್ದರೆ ಭಯ ಪಡ್ತೀನಿ ಅಂತಾನೋ ನನ್ನ ಬಿಟ್ಟು ಸರಿದಿರಲಿಲ್ಲ. ಇದೆಲ್ಲ ನನಗೆ ಒಂದು ತಿಳಿಸಿತ್ತು. ನೀನು ನನಗೆ ಎಲ್ಲ ರೀತಿ ಗೌರವ ಹಾಗೆ ಈ ಸಮಾಜದಲ್ಲಿ ಸ್ಥಾನಮಾನ ಕೊಡೋದಕ್ಕೆ ತಯಾರಾಗಿದೆಯಾ ಅಂತ. ಆದ್ರೆ ಮತ್ತೆ ಗೀತಾನ ಬೇರೆ ಕರ್ಕೊಂಡು ಹೋಗಿ ಹೇಳಿದ್ದೆ ಅಲ್ವಾ, ಆ ವಿಚಾರನೂ ಗೊತ್ತಾಯ್ತು. ಗೀತಾ ಬಂದು ಏನು ಹೇಳಿದ್ಲು ಗೊತ್ತಾ? ಏನು ನಮ್ಮ ರಮಣನ ಜೊತೆ ಜಗಳ ಆಡ್ಕೊಂಡು ಬಂದಿದ್ದೀಯಾ ಅಂತ ಕೇಳಿದ್ರೆ ಏನು ಹೇಳಿ ಇಲ್ಲ ಅನ್ನೋದು ಬಿಟ್ಟರೆ ಅವಳೇ ಮುಂದುವರೆಸಿದಳು. ಎಷ್ಟು ಕಾಳಜಿ ಅವನಿಗೆ ನಿನ್ನ ಮೇಲೆ. ಮೊದಲನೇ ಸಲ ಬಂದಿದ್ದೀಯಾ ಈ ಪಾರ್ಟಿಗೆಲ್ಲ. ನಿಂಗೆ ನನ್ನ ಸಹಾಯ ಬೇಕು ಅಂದರೆ ನನ್ನ ಕೇಳು. ಹಾಗೆ ಈ ಬಟ್ಟೆಯಿಂದ ಏನಾದರೂ ಅನ್ಕಂಫರ್ಟಬಲ್ ಅನ್ನಿಸ್ತಿದೆಯಾ? ಹಾಗೇನಾದರೂ ಇದ್ರೆ ಹೇಳು. ನಿನ್ನ ಗಂಡ ಇಲ್ಲೇ ಶೋರೂಮ್ ಕರೆಸ್ತಾನೆ. ನೀವಿಬ್ಬರೂ ವಿಚಿತ್ರ. ಆ ಪುಣ್ಯಾತ್ಮ ಮನೇಲಿ ಕೇಳೋದು ಬಿಟ್ಟು ನನ್ನ ಹತ್ರ ಇದನ್ನೆಲ್ಲ ಕೇಳಿಸ್ತಿದ್ದಾನೆ. ಏನು ಅಂತ ಜಗಳ ಮಾಡ್ಕೊಂಡಿದೀಯಾ? ನಾನು ಮತ್ತೆ ಮೌನವಾಗಿರೋದನ್ನ ನೋಡಿ ನೀನು ನನ್ನ ಹತ್ರನೇ 1000ಕ್ಕೆ 1 ಮಾತಾಡ್ತೀಯಾ? ಇನ್ನು ಅವನ ಹತ್ರ ಜಗಳನಾ? ನೋಡು, ನಾನು ಇಷ್ಟು ಮಾತಾಡಿದ್ರು ಬರೀ ತಲೆ ಆಡಿಸ್ತೀಯಾ? ಸರಿ, ನಿನ್ನ ಗಂಡ ಇಲ್ಲೇ ಬರ್ತಿದ್ದಾನೆ, ಬಾಯ್. ನೀನು ನನ್ನ ಹತ್ರ ಬರೋದನ್ನ ನೋಡಿ ಅವಳು ಅಲ್ಲಿಂದ ಹೋದ್ಲು. ಆ ಸಮಯದಲ್ಲಿ ನನಗೆ ನಿನ್ನ ಮೇಲೆ ಮೊದಲನೇ ಸಲ ಒಳ್ಳೆ ಭಾವನೆ ಮೂಡಿತ್ತು. ಅದಕ್ಕೆ ಅವಳು ಕೂಡ ಒಂದು ಕಾರಣ. ಇನ್ನು 2ನೇ ಸಲ ಹೊರಗೆ ನಿನ್ನ ಜೊತೆ ಹೋಗಿದ್ದು ನನಗೆ ಬಟ್ಟೆ ಕೊಡಿಸಬೇಕು ಅಂತ ಕರೆದುಕೊಂಡು ಹೋಗಿದ್ದೆ. ನನಗೆ ಗೊತ್ತಿಲ್ಲ ನೀನು ನನ್ನ ಬಟ್ಟೆಯೆಲ್ಲ ಬಿಗಿ ಆಗ್ತಿರೋದು ನೋಡಿ ಅರ್ಥ ಮಾಡ್ಕೊಂಡು ಕರ್ಕೊಂಡು ಹೋದ್ಯೋ ಅಥವಾ ನನ್ನ ಹೊಟ್ಟೆಲಿರೋ ನಿನ್ನ ಮಗು ಮೇಲೆ ಪ್ರೀತಿ ಹುಟ್ಟಿತೋ ಏನೋ. ಯಾವುದಕ್ಕೆ ಕರ್ಕೊಂಡು ಹೋಗಿದ್ರೋ ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಖುಷಿನೂ ಪಡಲ್ಲ. ಆದರೆ ನಿನಗೂ ಮನುಷ್ಯತ್ವ ಇದೆ. ನೀನು ಒಬ್ಬರ ಬಗ್ಗೆ ಕಾಳಜಿ ಮಾಡ್ತೀಯಾ ಅನಿಸಿದ್ದು ನೀನು ಕೊಟ್ಟ ಐಷಾರಾಮಿ ಜೀವನ ನೋಡಿ ಅಲ್ಲ, ನೀನು ನನ್ನ ವಿಷಯದಲ್ಲಿ ತೋರಿದ ಸಣ್ಣ ಸಣ್ಣ ಕಾಳಜಿ ನೋಡಿ. ನಾನು ನಿನ್ನ ಮಗುವಿನ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ಯಾವುದೇ ಬೇಜಾರಿಲ್ಲದೆ ವಾರಕ್ಕೆ 2 ಸಲ ನೀನೇ ಡಾಕ್ಟರನ್ನು ಕರ್ಕೊಂಡು ಬರ್ತಿದ್ದೆ. ದಿನ ಬೆಳಗ್ಗೆ ಮಧ್ಯಾಹ್ನ ಸೀತಮ್ಮನಿಗೆ ಕರೆ ಮಾಡಿ ನನ್ನ ತಿಂಡಿ ಊಟ ಹಾಗೆ ಮಾತ್ರೆ ಬಗ್ಗೆ ಕೇಳ್ತಿದ್ದೆ. ದಿನ ರಾತ್ರಿ ಮನೆಗೆ ಬಂದರೆ ನಿನ್ನ ಸದ್ದು ನನಗೆ ಕೇಳಿಸೋದು.
ಇನ್ನು ಶೂ ಕಳಚೋಕ್ಕಿಂತ ಮುಂಚೆನೆ ಸೀತಮ್ಮ ಅವಳು ಊಟ ಮಾಡಿದ್ಲಾ? ಹಾಗೆ ಮಾತ್ರೆ? ಸೀತಮ್ಮ ಕೂಡ ದಿನ ಅದೇ ಉತ್ತರ. ಅಂದ ಮೇಲೆ ರಮಣಪ್ಪ ನೀವೇ ಕೇಳಿ ಅವರನ್ನ. ಪಾಪ ಅವರು ನೀವಂದುಕೊಂಡ ಹಾಗೆ ಕೆಟ್ಟೋರಲ್ಲ ಎಂದರೆ ನೀವದೇ ಉತ್ತರ. ಅವಳು ಕೆಟ್ಟೋಳಲ್ಲ, ನಾನು ಕೆಟ್ಟೋನೆ ಅಲ್ವಾ? ಹೋಗ್ಲಿ ಬಿಡಿ, ನಾನು ಕೇಳಿದ್ರು ಕತ್ತಾಡಲೇ ಉತ್ತರ ಕೊಡ್ತಾಳೆ. ನನಗೆ ಮುಖಕ್ಕೆ ಮುಖ ಕೊಟ್ಟು ಅವಳ ಹತ್ರ ಮಾತಾಡೋಕೆ ಭಯ. ಇನ್ನೆಲ್ಲಿಂದ ಅವಳ ಉತ್ತರ ಗೊತ್ತಾಗುತ್ತೆ? ಇವೆಲ್ಲ ನಿನ್ನ ಕಡೆ ಸೆಳೆದರೂ ನಾನು ನಿನ್ನ ಒಪ್ಪೋಕೆ ತಯಾರಿರಲಿಲ್ಲ. ಯಾಕೆ ಅಂತ ನಿನಗೂ ಗೊತ್ತು. ನೀನು ಮಾಡಿರೋ ತಪ್ಪು ಕ್ಷಮಿಸೋ ಅಂಥದ್ದು ಅಲ್ವೇ ಅಲ್ಲ. ಅದ್ರ ಮಧ್ಯ ನಿನ್ನ ಹುಡುಗಿರ್ ಜೊತ ನನ್ನ ಮದುವೆ ಆದ ತಕ್ಷಣ ಏನೂ ಕಮ್ಮಿಯಾಗಿರಲಿಲ್ಲ. ಏನೋ ಸ್ವಲ್ಪ ದಿನದಿಂದ ನಿಲ್ಲಿಸಿದೀಯಾ ಅಂತ ಅನಿಸಿದೆ. ಆದರೆ ಇದೆಲ್ಲನೂ ಮೀರಿ ತುಂಬ ಯೋಚಿಸಿ ನಾನು ನಿನ್ನ ಒಪ್ಕೊಳ್ಳೋಕೆ ತಯಾರಾಗಿದ್ದೆ. ಯಾಕೆ ಗೊತ್ತಾ? ಹೇಗಿದ್ರೂ ನನಗೋಸ್ಕರ ಅಲ್ಲದೆ ಹೋದ್ರೂ ನನ್ನ ಮಗುಗೋಸ್ಕರ ನಿನ್ನ ಜೊತೆ ಇರಲೇಬೇಕು. ನನ್ನ ಹಣೆ ಬರಹ. ಎಷ್ಟೋ ಕಡೆ ಓದಿದ್ದೀನಿ, ನೋಡಿದ್ದೀನಿ, ಕೇಳಿದ್ದೀನಿ. ಎಲ್ಲ ಹೆಣ್ಣು ಮಕ್ಕಳು ಇಷ್ಟಪಟ್ಟು ಮದುವೆ ಆಗಿರಲ್ಲ. ಆದರೆ ಕ್ರಮೇಣ ಅವರ ನಡುವೆ ಒಂದು ಬಾಂಧವ್ಯ ಮೂಡುತ್ತೆ. ಅದಕ್ಕೆ ಅವಕಾಶ ಕೊಡಬೇಕು. ನಾನು ಕೂಡ ಆ ಅವಕಾಶ ಕೊಡೋಣ ಅಂತ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತು ನಾನು ಮಾತು ಕಮ್ಮಿ ಆಡ್ತೀನಿ ಅಂತ. ಆದರೆ ನಾನು ಯಾಕೆ ಮಾತು ಕಮ್ಮಿ ಆಡ್ತೀನಿ ಅಂತ ನಿನಗಿಂತ ಚೆನ್ನಾಗಿ ಯಾರೂ ತಿಳ್ಕೊಂಡಿಲ್ಲ. ನಾಳೆ ಬೆಳಗ್ಗೆ ಹೊಸ ವರ್ಷ, ನಮ್ಮಿಬ್ಬರಿಗೂ ಹೊಸದಾಗಿ ಇರಲಿ. ನಾನು ಯಾವತ್ತೂ ಹಳೆದನ್ನ ನೆನಪಿಸಿ ನಿನಗೆ ತೊಂದರೆ ಕೊಡಲ್ಲ. ನೀನು ಅಷ್ಟೇ ಎಲ್ಲಾನೂ ಮರೆತು ಖುಷಿಯಿಂದ ಇರಬಹುದು. ಇಷ್ಟು ದಿನದ ನಿನ್ನ ಒಳ್ಳೆ ನಡವಳಿಕೆಯಿಂದ ನೀನನ್ನ ಒಪ್ತೀಯ ಅನ್ನೋ ಭರವಸೆ ಮೇಲೆ ಈ ಪತ್ರ ಬರೀತಿದ್ದೀನಿ. ಇಂತಿ ನಿಮ್ಮ ರಮಣಿ. 2 ಪುಟ್ಟ ಗೆರೆಗಳೊಂದಿಗೆ ಮುಕ್ತಾಯವಾಗಿತ್ತು. ಹಿಂದಿನ ಪುಟದಲ್ಲಿ ಅವಕಾಶನೇ ಸಿಗಲ್ಲ ಅಂದುಕೊಂಡವನಿಗೆ ನೀನು ಅವಕಾಶ ಕೊಟ್ಟೆ. ನನ್ನ ದುರಾದೃಷ್ಟನೋ ಏನೋ, ಅವತ್ತೇ ವರ್ಷದ ಕೊನೆ ದಿನ ಅಂತಾನೋ ಏನೋ, ಅಥವಾ ಗೆಳೆಯರ ಬಲವಂತಕ್ಕೋ ಗೊತ್ತಿಲ್ಲ, ಅಷ್ಟು ಕುಡಿಬಾರದಿತ್ತು. ತಪ್ಪು ನಂದೆ. ಹೊಸ ವರ್ಷ ಹೊಸದಾಗಿ ಬರೋಕೆ ನಿಂತಾಗ ನಾನೇ ನನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆ. ಕಡೇ ಪಕ್ಷ ನಿನ್ನ ಮೈ ಮುಟ್ಟೋಕ್ಕಿಂತ ಮುಂಚೆ ಒಂದೇ ಒಂದು ಸಲ ನಿನ್ನ ಅನುಮತಿ ಪಡಿಬೇಕಿತ್ತು. ನನ್ನ ಮಗು ನಿನ್ನ ಹೊಟ್ಟೆಯಲ್ಲಿದೆ ಅನ್ನೋ ಪರಿಜ್ಞಾನನಾದರೂ ನನಗೆ ಇರಬೇಕಿತ್ತು. ಆ ಒಂದು ಘಟನೆ ಹತ್ತಿರಾನೇ ಆಗದೆ ಇರೋ ನಮ್ಮನ್ನ ಇನ್ನೂ ದೂರ ಸರಿಸಿಬಿಡ್ತು. ಹಿಂದಿನ ಪುಟ ಓದಿದ ನಿಹಾರಿಕಾಗೆ ಹೆಚ್ಚು ಹೊತ್ತು ಹಿಡಿಲಿಲ್ಲ. ಅದು ನನ್ನ ತಂದೆನೇ ಬರೆದಿರೋದು ಅಂತ ತಿಳಿಯೋಕೆ. ನಮ್ಮಮ್ಮ ಏನು ಹೀಗೆಲ್ಲ ಬರೆದಿದ್ದಾರೆ? ಪ್ರೀತಿ ಇಲ್ಲದೆ ಮದುವೆ ಆಗಿದ್ರಾ? ಹೋಗ್ಲಿ, ಮನೆಯವರು ನಿಶ್ಚಯ ಮಾಡಿರೋದು ಅನ್ನೋಕೆ ನಮ್ಮ ಅಜ್ಜ ಅಜ್ಜಿ ಯಾಕೆ ಕೊಲೆ ಮಾಡಿಸ್ತಾರೆ? ಇದನ್ನ ತಿಳಿದಷ್ಟು ನಿಗೂಢ ಆಗ್ತಿದೆ. ಒಂದ್ಸಲ ಸೌರಭ್ನ ಹತ್ತಿರ ಮಾತಾಡಿದ್ರೆ? ಅದೇ ಒಳ್ಳೇದು. ಅವನು ಒಳ್ಳೊಳ್ಳೆ ಉಪಾಯ ಹೇಳ್ತಾನೆ. ಏನ್ ಮೇಡಮ್, ಆಫೀಸ್ಗೆ ಬಂದಿದ್ದೀರಾ? ಮುಂದೆ ಕುಳಿತ ನಿಹಾರಿಕಾಳನ್ನು ನೋಡದೆಯೇ ಕೆಲಸ ಮಾಡುತ್ತಲೇ ಕೇಳಿದ್ದ. ಗೊತ್ತು ತಾನೆ, ಸುಮ್ಮನೆ ಯಾಕೆ ನಾಟಕ ಬೇರೆ ನಿಂದು? ಗೊತ್ತು, ಓದಿದ್ದೀನಿ. ನಿಮ್ಮಮ್ಮ ನೋಡಿದ್ರೆ ಅಷ್ಟೊಂದು ಮೌನಿ. ಯೋಚಿಸಿ, ಓಹೋ ಈಗ ಗೊತ್ತಾಯ್ತು. ನಿಮ್ಮಮ್ಮಂದು ಸೇರಿಸಿ ನೀನೇ ಮಾತಾಡ್ತೀಯ ಅಲ್ಲ? ಏನು ಅಂದ್ಕೊಂಡಿದ್ದೀಯ ನಿನ್ನನ್ನು ನೀನು? ಇದು ನಿಮ್ಮಪ್ಪನ ಆಫೀಸ್, ಸುಮ್ಮನೆ ಕಿರ್ಚಾಡಬೇಡ. ಮತ್ತೆ ನಾನೇನೋ ಮಾಡಿದೆ ಅಂದ್ಕೊಂಡು ನಿಮ್ಮಪ್ಪ ಓಡಿ ಬಂದರೆ ಕಷ್ಟ. ಸರಿ, ಅದು ಓದಿದೆ ಅಲ್ವಾ, ಏನನ್ನಿಸ್ತು? ನನಗೆ ಕೆಲವೆಲ್ಲ ನಂಬೋಕೆ ಆಗಿಲ್ಲ. ನಿಮ್ಮಪ್ಪ ನಿನ್ನ ಹತ್ರ ಮುಚ್ಚಿಟ್ಟಿರೋ ರೀತಿ ಈ ಪತ್ರ ಎಲ್ಲ ವಿಚಿತ್ರ ಅನ್ಸುತ್ತೆ. ನನಗೆ ಅರ್ಥ ಆಗುತ್ತೆ. ಯಾವ ಹುಡುಗಿ ಕೂಡ ತನ್ನ ಅಪ್ಪ ಅಮ್ಮನ ಖಾಸಗಿ ಪತ್ರನ ಯಾರಿಗೂ ತೋರಿಸಲ್ಲ. ನೀನು ನನಗೆ ಕಳಿಸಿದೀಯಾ. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ನನಗೆ ನಿಜ ಹೇಳಬೇಕಂದ್ರೆ ಕಾಲೇಜಿನಲ್ಲಿ ನೀನು ಇಷ್ಟ ಆಗಿದ್ದೆ. ಆದರೆ ಪ್ರೀತಿ ಪ್ರೇಮ ಅನ್ನೋದೆಲ್ಲ ನಂಬಲ್ಲ. ಹಾಗಾಗಿ ಸುಮ್ಮನೆ ಆದೆ. ಈಗ ಹೇಗಿದ್ರೂ ಮದುವೆ ಆಗ್ತೀವಿ, ಹಾಗಾಗಿ ನಂಬಿಕೆ ಇದೆ. ಈಗ ಹೇಳು, ನಾನೇನು ಮಾಡಲಿ? ಮೊದಲು ನಿಮ್ಮಪ್ಪ ಅಮ್ಮನ ಮದುವೆ ಹೇಗಾಯ್ತು ಅಂತ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಾದರೆ ನಿಮ್ಮಪ್ಪನೇ ಉತ್ತರ ಕೊಡಬೇಕು. ಆದರೂ ಒಂದು ಮಾತು ಹೇಳ್ತೀನಿ, ನಿಮ್ಮಪ್ಪ ನಿನಗೆ ಒಳ್ಳೆಯವರಾಗಿ ಇರಬಹುದು. ಆದರೆ ನಿನ್ನ ತಾಯಿ ವಿಷಯದಲ್ಲಿ ಇಲ್ಲ ಅನ್ಸುತ್ತೆ. ಯಾವುದಕ್ಕೂ ನೀನು ಧೈರ್ಯವಾಗಿರೋ. ನಿನಗೆ ಏನೇ ಬೆಂಬಲ ಬೇಕು ಅಂದ್ರೂ ನನ್ನ ಕೇಳು, ಖಂಡಿತ ಮಾಡ್ತೀನಿ. ಅವನ ಮಾತಲ್ಲಿ ಎಳ್ಳಷ್ಟು ಲೋಪವಿರಲಿಲ್ಲ. ಧನ್ಯವಾದ.
ಎಂದು ಶುಭ್ರವಾದ ನಗು ಬೀರಿ ಹೊರಟಳು. ಒಂದು ವಾರ ತನ್ನಪ್ಪನ ದಿನಚರಿ ಗಮನಿಸ್ತಾನೆ ಇದ್ದಳು. ಮಧ್ಯೆ ಮತ್ತೆ ಸಣ್ಣ ಪುಟ್ಟ ವಿಚಾರ ತೆಗೆದು ಏನಾದ್ರೂ ಬಾಯಿ ಬಿಡಿಸೋಣ ಅನ್ಕೊಂಡ್ರೋ ವ್ಯರ್ಥ ಪ್ರಯತ್ನ ಅವಳದು. ಹೀಗೆ ಒಂದು ಸಲ ಸೀತಮ್ಮ ಹತ್ತಿರ ತನ್ನ ಪಪ್ಪ ಎದುರಿರುವಾಗಲೇ, ಸೀತಮ್ಮ, ನೀವು ಕೆಲಸಕ್ಕೆ ಸೇರಿ ಎಷ್ಟು ವರ್ಷ ಆಯಿತು? ಸುಮಾರು 30 ವರ್ಷದ ಮೇಲೆ ಆಗಿರಬೇಕು. ಸರಿ ನೆನಪಿಲ್ಲ ಕಣವ್ವ. ಓಹೋ, ಹೌದಾ? ಹಾಗಿದ್ರೆ ನೀವು ಕೆಲಸಕ್ಕೆ ಸೇರಿದಾಗ ಈ ಮನೆಯಲ್ಲಿ ಎಷ್ಟು ಜನ ಇದ್ದರು? ಸೀತಮ್ಮ ತಕ್ಷಣ ರಮಣನ ಕಡೆ ನೋಡಿದರೆ, ಈಗ ಅದೆಲ್ಲ ಯಾಕೆ, ಸದ್ಯಕ್ಕೆ ಸೀತಮ್ಮನ್ನು ಸೇರಿಸಿ 3 ಜನ ಇದ್ದೀವಿ ಎಂದ ರಮಣನಿಗೆ. ಪಪ್ಪ, ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಅದು ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ. ಹಾಗಾಗಿ ನೋಡಿಕೊಂಡು ಯಾವಾಗ ಆರಾಮಾಗಿರ್ತೀರಾ ಅಂತ ಹೇಳಿ. ಸದ್ಯಕ್ಕೆ ನನಗೆ ಕಾಲೇಜಿಗೆ ಸಮಯ ಆಗುತ್ತೆ, ಬಾಯ್ ಎಂದು ಅವಳೇನೋ ಆರಾಮಾಗಿ ಹೊರಟಿದ್ದಳು. ಆದರೆ ರಮಣನನ್ನು ಆತಂಕಕ್ಕೆ ದೂಡಿದ್ದಳು. ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತಿದ್ದ ರಮಣನನ್ನು ನೋಡಿ ಅಲ್ಲಿಯೇ ಬಂದ ನಿಹಾರಿಕಾ, ಏನ್ ಪಪ್ಪ, 3 ದಿನ ಆಯಿತು, ಸರಿಯಾಗಿ ಮಾತೇ ಆಡಿಲ್ಲ, ಯಾಕೆ ಅಷ್ಟೊಂದು ಕೆಲಸನಾ? ನಾನು ಕೇಳಿದ್ದಕ್ಕೆ ಬೇರೆ ಉತ್ತರ ಇಲ್ಲ. ಯಾವಾಗ ಸಮಯ ಇದೆ ನಿಮ್ಮ ಹತ್ರ? ಏನ್ ನಿನ್ನ ಮಾತಿನ ಅರ್ಥ? ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಿದೀಯಾ? ನಿನ್ನ ಮದುವೆ ವಿಚಾರದಲ್ಲಿ ಏನಾದರೂ ಅಸಮಾಧಾನನಾ? ಹೇಳು, ನಾನು ಮಾತಾಡ್ತೀನಿ ಅವನ ಹತ್ರ. ಹಾಗೆ ಯಾವತ್ತೂ ಇಲ್ಲದೆ ಇರೋದು ಇವಾಗೇನು? ನನ್ನ ಹತ್ರ ಮಾತಾಡೋಕೆ ಅನುಮತಿ ಬೇರೆ ಕೇಳ್ತಿದೀಯಾ? ಅದೇನು ಹೇಳಬೇಕೋ ಅದೇನು ಕೇಳಬೇಕೋ ಕೇಳು. ಹಾಂ, ಮದುವೆ ವಿಚಾರನೇ, ಆದರೆ ನಿಮ್ಮ ಮದುವೆ ವಿಚಾರ. ನಿಧಾನವಾಗಿ ನಿಮ್ಮ ಅನ್ನೋ ಪದ ಬಳಕೆ ಮಾಡಿದ್ದಳು. ಏನಂದೆ? ಮದುವೆ ವಿಚಾರ ಆಮೇಲೆ ಮಾತಾಡೋಣ. ಮೊದಲು ನನಗೆ ಒಂದು ವಿಚಾರ ಗೊತ್ತಾಗಬೇಕು. ಆವತ್ತು ಒಂದು ಹಾಳೆ ಕೆಳಗೆ ಬಿತ್ತು ಅಲ್ವಾ, ಅದು ಯಾರದು? ಯಾವ ಹಾಳೆ ಯಾವತ್ತು ಬಿತ್ತು? ಗಾಬರಿಯನ್ನ ತಡೆ ಹಿಡಿದು ಮಾತಾಡಿದಂತಿತ್ತು. ಪಪ್ಪ, ಸುಮ್ಮನೆ ಹೇಳ್ಬೇಡಿ, ನಿಮಗೆ ಗೊತ್ತಾಗಿದೆ ಯಾವ ಹಾಳೆ ಅಂತ. ಆದರೂ ನೆನಪಿಸ್ತೀನಿ. ಬಿದ್ದ ತಕ್ಷಣ ಆಫೀಸಿಂದು ಅಂತ ಹೇಳಿ ಡ್ರಾದಲ್ಲಿ ಇಟ್ರಿ ಅಲ್ವಾ, ಅದೇ. ಆವತ್ತೇ ಹೇಳ್ದೆ ಅಲ್ವಾ ಆಫೀಸಿಂದು ಅಂತ, ಮತ್ತೇನು? ನಿಮಗೆ ಸರಿಯಾಗಿ ನೆನಪಾಗ್ತಿಲ್ಲ ಅನ್ಸುತ್ತೆ. 1 ನಿಮಿಷ ಎಂದವಳೆ ಜೇಬಲ್ಲಿದ್ದ ಮೊಬೈಲ್ ಹೊರತೆಗೆದು ತಾನು ತೆಗೆದಿಟ್ಟುಕೊಂಡ ಫೋಟೋ ತೋರಿಸಿದಳು. ಈಗ ನೆನಪಾಗುತ್ತೆ ಅಲ್ವಾ, ಹೇಳಿ. ಅದೇ ನಮ್ಮ ಆಫೀಸ್ನಲ್ಲಿ ನನ್ನ ಗೆಳೆಯರೊಬ್ಬರು ಕೊಟ್ಟಿದ್ದು. ಸ್ವಲ್ಪ ಜೋಪಾನ ಮಾಡಿಟ್ಕೋ ಅಂತ ಹೇಳಿದ್ರು. ನೀನ್ಯಾಕೆ ಫೋಟೋ ತಗೊಂಡೆ? ಇನ್ನೊಬ್ಬರ ಪತ್ರ ಓದಬಾರದು ಅನ್ನೋದು ನಿನಗೆ ಗೊತ್ತು ತಾನೇ? ಸುಳ್ಳು ಸುಳ್ಳು. ನಿಮಗೆ ಆ ಪತ್ರ ಕೊಟ್ಟ ಗೆಳೆಯರು, ಹಾಗೆ ಅದನ್ನು ಬರೆದಿರೋ ಗೆಳೆಯರು ನನ್ನ ಅಮ್ಮನೇ. ಅದನ್ನು ಓದೋ ಅಧಿಕಾರ ನನಗಿದೆ ಅಂತ ಅಂದ್ಕೋತೀನಿ. ಯಾರು ಹೇಳಿದ್ದು ನಿನಗೆ? ಎಲ್ಲ ಸುಳ್ಳು. ಬೆವರುತ್ತಿದ್ದ ಮೈನೆಲ್ಲ ಒರೆಸಿಕೊಳ್ಳುತ್ತಾ ಹೇಳಿದ. ಆ ಹಿಂದಿನ ಪುಟ ನನ್ನ ಅಪ್ಪ ಬರೆದಿರೋದು ಸತ್ಯ ಅನ್ನೋದಾದ್ರೆ, ಮೊದಲನೇ ಪುಟ ನನ್ನ ಅಮ್ಮ ಬರೆದಿರೋದು ಅಷ್ಟೇ ಸತ್ಯ. ಇಲ್ಲ, ಎಲ್ಲ ಸುಳ್ಳು. ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಆ ಹಿಂದಿನ ಪುಟ ನೀವು ಬರೆದಿಲ್ವಾ? ಇಲ್ಲ. ಹಾಗಿದ್ರೆ ನೀವು ನನ್ನಪ್ಪ ಅಲ್ವಾ? ನಾನೇ ನಿನ್ನಪ್ಪ. ಯಾಕೀ ಥರ ಹೇಳಿ ನನ್ನ ಕೊಲ್ತಿದೀಯಾ? ಹಾಗಿದ್ರೆ ಸುಳ್ಳು ಹೇಳ್ತಿರೋದು ನೀವೇ. ಒಂದು ಸತ್ಯ ಹೇಳಿ, ಇಲ್ಲ ನನ್ನ ಮರೆತು ಬಿಡಿ. ಹೌದು, ಅದು ನಿನ್ನ ತಾಯಿ ಬರೆದಿರೋ ಪತ್ರನೇ. ಹೀಗೆ ಸಮಾಧಾನನಾ? ಇಲ್ಲ, ಸಮಾಧಾನ ಆಗಿಲ್ಲ. ಅವರಿಗೆ ಇಷ್ಟ ಇಲ್ಲ ಅಂದ್ರು ನಿನ್ನ ಯಾಕೆ ಮದುವೆ ಆದ್ರು? ಹೇಳಿ. ದಯವಿಟ್ಟು ಅದನ್ನ ಮಾತ್ರ ಕೇಳಬೇಡ ಎಂದವನ ದುಃಖದ ಕಟ್ಟೆ ಹೊಡೆದಿತ್ತು. ಕ್ಷಮಿಸಿ ಪಪ್ಪ, ಈ ವಿಷಯದಲ್ಲಿ ನಾನು ಏನು ಮಾಡೋಕ್ಕೆ ಆಗಲ್ಲ. ನಾನು ನನ್ನ ಅಜ್ಜಿನ ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದಿದ್ದೀನಿ. ಹಾಗೆ ಇನ್ನೂ ಕೆಲವು ವಿಷಯಗಳು ಗೊತ್ತಾಗಿದೆ. ಇದೆಲ್ಲ ನನ್ನ ಹುಚ್ಚು ಹಿಡಿಸೋ ಮುನ್ನ ಹೇಳ್ಬಿಡಿ. ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಮಗಳೇ, ನನ್ನ ಕ್ಷಮಿಸ್ತೀಯಾ ಅನ್ನೋದಾದ್ರೆ ಹೇಳ್ತೀನಿ. ಪಪ್ಪ, ನೀವು ತಪ್ಪು ಮಾಡೋದಾ? ಇಲ್ಲ, ಏನೋ ಪರಿಸ್ಥಿತಿ ಸರಿ ಇರಲ್ಲ. ಹೇಳಿ, ಹಾಗೊಂದು ವೇಳೆ ನಿಮ್ಮಿಂದ ತಪ್ಪಾಗಿದ್ರೂ ನಾನು ಕ್ಷಮಿಸ್ತೀನಿ. ನನಗೆ ನೀವಲ್ದೆ ಇನ್ಯಾರಿದ್ದಾರೆ ಹೇಳಿ? ನಾನು ಮೊದಲನೇ ಸಲ ನಿನ್ನ ತಾಯಿನ ನೋಡಿದ್ದು ನಮ್ಮ ಕಾಲೇಜಲ್ಲಿ. ಆದರೆ ಮೊದಲ ಭೇಟಿಲಿ ನಾವು ಮಾತಾಡಿರಲಿಲ್ಲ. ಆದರೆ 2ನೇ ಭೇಟಿ ಆಗೋ ಅಷ್ಟರಲ್ಲಿ ಎಲ್ಲ ಕಡೆ ರಮಾ ರಮಾ ಅನ್ನೋ ಹೆಸರು ಕೇಳಿ ನನಗೆ ಸಿಟ್ಟು ಬಂದೋಗಿತ್ತು. ಅವಳಿಗೂ ರಮಾ ಅನ್ನೋರು, ನನಗೂ ರಮಾ ಅನ್ನೋರು. ಒಂದಿನ ಅವಳ ಕ್ಲಾಸಿಗೆ ಹೋಗಿದ್ದೆ ನಾನು. ಹೇ ರಮಾ,
ನನಗೆ ಗೊತ್ತಿಲ್ಲದೆ ನಾನು ಕೂಡ ಹಾಗೆ ಕರೆದಿದ್ದೆ. ಹಾಗೆ ಅವಳನ್ನ ಕರೆದ ಕೂಡಲೇ ಇಡೀ ಕ್ಲಾಸ್ ನಕ್ಕಿತ್ತು. ಅವಳ ಮುಖ ಮಾತ್ರ ನನಗ ಅನ್ನೋ ಥರ ಇತ್ತು. ನಿನಗೆ ಅಂತ ಹೇಳಿ ಕರೆದಿದ್ದೆ. ನಿನ್ನ ಹೆಸರೇನು? ಹೆಸರು ಗೊತ್ತಿಲ್ಲದೆ ಕರೆದಿದ್ದ. ಸರಿ ರಮಣಿ, ಯಾಕೆ, ಏನಾಯ್ತು? ಪೂರ್ತಿ ಹೆಸರಾಕೆ ಕರೆಸ್ಕೊಳ್ಳಲ್ಲ? ಅದೇನದು ರಮಾ ರಮಾ ಅನ್ಕೊಂಡು? ನೀವು ತಪ್ಪಾದ ವ್ಯಕ್ತಿ ಹತ್ರ ತಪ್ಪಾದ ಪ್ರಶ್ನೆ ಕೇಳ್ತಿದ್ದೀರಾ. ಯಾಕಂದ್ರೆ ರಮಾ ರಮಾ ಅಂತ ಕೂಗೋರಿಗೆ ನೀನ್ ಕೇಳಬೇಕು, ನನ್ಗಲ್ಲ. ಹಾಗೆ ಅದು ನನಗೆ ಪ್ರೀತಿಯಿಂದ ಕರೆಯೋ ಹೆಸರು. ನಿನಗೇನು ಸಮಸ್ಯೆ? ಸಮಸ್ಯೆ ಇದೆ. ನನ್ನ ಹೆಸರು ರಮಣ. ಓಹೋ, ಇದಾ ನಿಮ್ಮ ಸಮಸ್ಯೆ? ಹಾಗಿದ್ರೆ ನಿಮ್ಮ ಹೆಸರು ಬದಲಾಯಿಸಿ, ಪ್ರಾಬ್ಲಮ್ ಸಾಲ್ವ್ಡ್. ತಮಾಷೆ ಮಾಡಬೇಡ. ನೀವು ಇಡೀ ಕ್ಲಾಸ್ ಮುಂದೆ ಅದನ್ನೇ ತಾನೇ ಮಾಡ್ತಿರೋದು ಎಂದಿದ್ದಳು. ನನಗೆ ಮುಖಭಂಗ ಆಗಿತ್ತು. ಸಿಕ್ಕಾಪಟ್ಟೆ ಸಿಟ್ಟಾಗಿ ಏನೋ ಅಲ್ಲಿಂದ ಹೊರಟೆ. ಆದರೆ ಅವಳು ಮತ್ತೆ ನನ್ನ ತಡೆದು, ಹಲೋ ಮಿಸ್ಟರ್, ನಿಮ್ಮ ಹೆಸರು ಮುಂಚೆಯೇ ಗೊತ್ತಿತ್ತು. ಎಷ್ಟೇ ಆದರೂ ಸ್ಟೂಡೆಂಟ್ ಆಫ್ ದ ಇಯರ್ ಅಲ್ವಾ? ಅಂದ ಹಾಗೆ ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ಸೀನಿಯರ್ ಎಂದಳು. ಇದು ನಮ್ಮ 2ನೇ ಭೇಟಿಯಾಗಿತ್ತು. ನನಗೆ ನಮ್ಮ ಕ್ಲಾಸಿನ ಜಲಜ ಜೊತೆ ಅವಿಟವಿ ಇತ್ತು. ಆದರೆ ಅವೆಲ್ಲ ನಾನು ಸ್ವಲ್ಪ ರಹಸ್ಯವಾಗಿ ಇಡ್ತಿದ್ದೆ. ಅದಕ್ಕೆ ನನ್ನ ಗೆಳೆಯನ ಸಹಾಯ ಪಡ್ಕೋತಿದ್ದೆ. ನಾನು ಯಾವುದನ್ನು ಗಂಭೀರವಾಗಿ ತಗೊಳ್ಳೋ ವ್ಯಕ್ತಿಯಾಗಿರಲಿಲ್ಲ. ಹಾಗೆ ಜಲಜ ಕೂಡ ನನ್ನ ಜೀವನದಲ್ಲಿ. ಇಡೀ ಕಾಲೇಜಲ್ಲಿ ನನ್ನ ಹತ್ರ ಹುಡುಗಿಯರು ಮಾತಾಡೋದು ಕಮ್ಮಿ. ಇಲ್ಲ, ಮಾತಾಡೋರೆಲ್ಲ ಹೆಚ್ಚು ಕಮ್ಮಿ ನುಲಿಯೋರೇ ಆಗಿರೋರು. ಅದು ನನಗೆ ಅನುಕೂಲ ಆದರೂ ಕಾಲೇಜಲ್ಲಿ ನನಗೆ ಒಳ್ಳೆ ಸ್ಥಾನಮಾನ ಇತ್ತು. ಹಾಗಾಗಿ ನಾನು ಜಾಸ್ತಿ ಹತ್ತಿರ ಸೇರಿಸ್ತಿರ್ಲಿಲ್ಲ. ರಮಣಿನ ಕೂಡ ಆ ಪಟ್ಟಿಯಲ್ಲಿ ಇಡಬೇಕು. ಜಲಜ ನಂತರ ಅವಳೇ ಅಂತ ನಾನು ನಿರ್ಧಾರ ಮಾಡಿದ್ದೆ. ನಾನು ಯಾವ ಹುಡುಗಿಯರನ್ನ ಬಲವಂತ ಮಾಡ್ತಿರ್ಲಿಲ್ಲ. ಅವರಾಗೆ ನಾನು ಕೊಡ್ತಿದ್ದ ಐಷಾರಾಮಿ ಉಡುಗೊರೆಗೆ ನನ್ನ ಹತ್ರ ಇರೋ ಗಾಡಿ, ನಾನಾಕೋ ಬ್ರಾಂಡೆಡ್ ಬಟ್ಟೆ, ಶೂ ಇವೆಲ್ಲವೂ ಅವರನ್ನ ಮರಳು ಮಾಡೋದು. ಇದನ್ನೇ ಅವಳ ಮೇಲೂ ಪ್ರಯೋಗ ಮಾಡಿದ್ದೆ. ಮೊದಲನೇ ಸಲ ಅವಳಿಗೆ ಒಂದು ದುಬಾರಿ ವಾಚನ್ನ ನನ್ನ ಗೆಳೆಯನ ಕಡೆಯಿಂದ ಕೊಟ್ಟಿದ್ದೆ. ಹಾಗೆ ಕರೆ ಮಾಡಿ ಇನ್ನು ಹೇಗೇಗೋ ಪ್ರಯತ್ನ ಪಟ್ಟೆ. ಆದರೆ ಎಲ್ಲ ವ್ಯರ್ಥ ಆಯಿತು. ನಾನು ತೀರಾ ತಲೆ ಕೆಡಿಸ್ಕೊಳ್ಳಿಲ್ಲ. ಸ್ವಲ್ಪ ಅವಳ ಅಂತ ನನ್ನ ತಲೆ ಕೆಡಿಸ್ತಿದ್ರು. ಹೊಸ ಹುಡುಗಿ ಸಿಕ್ಕ ಮೇಲೆ ಅವಳ ಕಡೆ ಗಮನ ಕಮ್ಮಿನೇ ಆಯಿತು. ಆದರೆ ಆ ಒಂದೇ ಒಂದು ಮದುವೆ ನಮ್ಮಿಬ್ಬರ ಜೀವನಾನೇ ಬುಡಮೇಲು ಮಾಡಿತ್ತು. ಇಷ್ಟನ್ನು ಹೇಳೋ ಅಷ್ಟರಲ್ಲಿ ರಮಣ ಕುಸಿದು ಹೋಗಿದ್ದ, ತನ್ನ ಎದೆ ಹಿಡ್ಕೊಂಡು. ದಯವಿಟ್ಟು ಇನ್ನೂ ನನ್ನ ಕೇಳಬೇಡ, ನನ್ನ ಕೈಲಿ ಹಾಗಲ್ಲ. ಯಾವ ತಂದೆನೋ ತನ್ನ ಮಗಳ ಹತ್ರ ಹೇಳೋಕೆ ಆಗದೆ ಇರೋದು ತಪ್ಪದು. ದಯವಿಟ್ಟು ಕೇಳಬೇಡ. ಅಲ್ಲೇ ಕುಸಿದು ಕುಳಿತು ಬಿಟ್ಟ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ರಮಣನಿಗೆ ಮತ್ತೆ ಎದುರಾದ ನಿಹಾರಿಕಾಳ ಅದೇ ಪ್ರಶ್ನೆ. ನಾನೇನೂ ಕೇಳಲ್ಲ. ಒಂದೇ ಪ್ರಶ್ನೆ, ಕೊನೆ ಪ್ರಶ್ನೆ. ನಿಮ್ಮ ಮದುವೆ ಹೀಗಾಯ್ತು? ನೀನು ತಿಳ್ಕೊಳ್ಳೋ ಹಠದಲ್ಲಿ ಇದೀಯಾ? ನಾನು ಹೇಳ್ದೆ ಹೋದ್ರೂ ಬೇರೆಯವರಿಂದನಾದರೂ ತಿಳ್ಕೋತೀಯಾ? ಅದರ ಬದಲು ನಿನ್ನ ಅಮ್ಮನಿಂದಾನೇ ತಿಳಿ. ಏನು, ಅಮ್ಮನ ಬದುಕಿದಾರಾ? ಇಲ್ಲ, ನನಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಬರದಲ್ಲಿ ನಮ್ಮಪ್ಪ ಅಮ್ಮನೇ ಕೊಲೆ ಮಾಡಿದ್ರು. ನಾನು ಮುಂಚೆ ರಮಣ ಆಗಿದ್ರೆ ಖಂಡಿತ ಇನ್ನೊಂದು ಮದುವೆ ಆಗ್ತಿದ್ದೆ. ಅಷ್ಟರಲ್ಲಿ ನನ್ನಲ್ಲಿ ತುಂಬ ಬದಲಾವಣೆ ಆಗಿತ್ತು. ಅದ್ಬಿಡು, ನಾನು ಬೇಜಾರಾದಾಗೆಲ್ಲ ಹೋಗ್ತೀನಿ ಅಲ್ವಾ, ಆ ರೂಮಿಗೆ ಹೋಗು. ಅಲ್ಲಿ ಹೋಗ್ತಿದ್ದ ಹಾಗೆ ಒಂದು ಮೇಜಿನ ಮೇಲೆ ಪುಸ್ತಕ ಇದೆ. ಅದನ್ನ ತೆಗೆದು ಹೋದು, ನಿನಗೆ ಗೊತ್ತಾಗುತ್ತೆ. ಇವೆಲ್ಲ ನಾನು ಸತ್ತ ಮೇಲೆ ನಿನಗೆ ಗೊತ್ತಾಗಬೇಕು ಅಂತ ಬಯಸಿದ್ದೆ. ಆದರೆ ಕೀಲಿ ಇಲ್ಲಿದೆ ತಗೋ ಎಂದು ತನ್ನ ಪಕ್ಕದಲ್ಲೇ ಇದ್ದ ಮೇಜಿನ ಕಡೆ ದೃಷ್ಟಿ ನೆಟ್ಟ. ಕೀಲಿ ತೆಗೆದುಕೊಂಡು ಸೀದಾ ಆ ರೂಮನ್ನು ಸೇರಿದಳು. ಅಲ್ಲಿ ಒಂದು ಮನುಷ್ಯಾಕೃತಿಗೆ ತೊಡಿಸಿದ್ದ ಒಂದು ಸುಂದರವಾದ ಜಲಪಾತದಂತೆ ಹರಡಿರುವ ಗೌನ್, ಅಲ್ಲಲ್ಲಿ ನೇತು ಹಾಕಿದ್ದ ರಮಣನ ಫೋಟೋ, ಕೆಳಗಡೆ ಇದ್ದ ಒಂದು ಸಣ್ಣ ಸೂಟ್ಕೇಸ್, ಹಾಗೆ ಪುಟ್ಟ ಸ್ಟೂಲ್ ಮೇಲೆ ಒಂದು ಹೂವಿನ ಕುಂಡ, ಅದರ ಪಕ್ಕದಲ್ಲೇ ಒಂದು ಮೇಜು, ಅದರ ಎದುರು ಒಂದು ಆರಾಮ ಕುರ್ಚಿ. ಮೇಜಿನ ಮೇಲೆ ಒಂದಷ್ಟು ಪುಸ್ತಕಗಳು ಸಾಲಾಗಿ ಜೋಡಿಸಿದ್ದವು. ಅದರ ಪಕ್ಕ ಪೆನ್ ಸ್ಟ್ಯಾಂಡ್ನಲ್ಲಿ 2 ಪೆನ್, ಚೇರಿನ ಸಮಕ್ಕೆ ಮೇಜಿನ ಮೇಲೆ ಒಂದು ಪುಸ್ತಕ. ಹೆಚ್ಚೇನೂ ಆಡಂಬರವಿಲ್ಲದ ಸ್ವಚ್ಛವಾದ ಕೋಣೆ ಅದಾಗಿತ್ತು. ಸ್ವಲ್ಪ ಹೊತ್ತು ಅವನ್ನೆಲ್ಲ ಮುಟ್ಟಿ ನೋಡುವುದರಲ್ಲೇ ಮಗ್ನಳಾದ ನಿಹಾರಿಕಾ ಸೂಟ್ಕೇಸ್ನಲ್ಲಿ ಸ್ವಲ್ಪ ಬಟ್ಟೆ, ಕೆಂಪು ಗಾಜಿನ ಬಳೆ, ಹಾಗೆ
ಬಹಳ ಸುಂದರವಾದ ಸರಳವಾದ ಗೆಜ್ಜೆ ಅವಳಿಗೆ ಬಹಳ ಅಚ್ಚುಮೆಚ್ಚಾಗಿದ್ದವು. ತನ್ನ ಕಾಲಿಗೆ ತೊಟ್ಟು ಅದರ ಚಂದವನ್ನು ಆನಂದಿಸುತ್ತಿದ್ದಳು. ಅಷ್ಟರಲ್ಲೇ ಕಣ್ಣಿಗೆ ಬಿತ್ತು ಪುಟ್ಟ ಡಬ್ಬಿ. ಅದನ್ನು ಕುತೂಹಲದಿಂದ ತೆಗೆದು ನೋಡಿದಳು. ಒಂದು ತಾಳಿ, 2 ಕಾಲುಂಗರವಿತ್ತು. ಮುಖದಲ್ಲಿ ವ್ಯಂಗ್ಯದ ನಗು ಬೀರಿದಳು. ತಾನು ಬಂದ ಕೆಲಸವನ್ನೇ ಮರೆತು ಕೂತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಆ ಪುಸ್ತಕವಿಡಿದಳು. ಮನಸ್ಸಿನ ನೋವು ಯಾರತ್ರನೂ ಹೇಳೋಕ್ಕಾಗದೆ ಇರುವಾಗ ನೆನಪಾಗೋದೆ ಪುಸ್ತಕ. 1 ವಾರದ ಹಿಂದೆ ಇದ್ದ ಖುಷಿ ಇವತ್ತಿಲ್ಲ. ನಾನು ಕನಸಲ್ಲೂ ಯೋಚಿಸಿ ಇರಲಿಲ್ಲ ಇಂಥ ಒಂದಿನ ಬರುತ್ತೆ ಅಂತ. ಅವತ್ತು ಎಷ್ಟು ಖುಷಿ, ಎಷ್ಟು ಸಡಗರದಿಂದ ತಯಾರಾಗಿದ್ದೆ ನನ್ನ ಗೆಳತಿ ಅಕ್ಕನ ಮದುವೆಗೆ. ಆದರೆ ನನಗೆ ಗೊತ್ತಿಲ್ಲ ಅರ್ಥ ನನ್ನ ಮದುವೆಗೆ ತಯಾರಾಗಿದ್ದೀನಿ ಅಂತ. ಅಲ್ಲಿ ರಮಣನ ನಾನು ನಿರೀಕ್ಷಿಸಿ ಇರಲಿಲ್ಲ. ಏನೋ ಹುಡುಗನ ದೂರದ ಸಂಬಂಧಿ ಅಂತ ಗೊತ್ತಾಯ್ತು. ಅಲ್ಲಿ ನಮ್ಮ ನಡುವೆ ಆಗಾಗ ನಗು ವಿನಿಮಯ ಬಿಟ್ಟರೆ ಬೇರೆ ಮಾತಿಲ್ಲ. ಯಾಕಂದ್ರೆ ಸೀರೆ ಹುಟ್ಟಿರೋ ನಾಚಿಕೆ ಬೇರೆ. ಅದರ ಮಧ್ಯೆ ಅವರು ನನಗೆ ಅಷ್ಟು ಹತ್ರದವರು ಅಲ್ಲ. ಹಾಗಾಗಿ ನಾನು ಅವರತ್ರ ಮಾತೇ ಆಡಿಲ್ಲ. ಆ ದಿನ ಪದೇ ಪದೇ ನನ್ನ ಒಂದು ಕಿವಿ ಜುಮುಕಿ ಸಡಿಲ ಹಾಕ್ತಾನೆ ಇತ್ತು. ಸುಮಾರು ಹೊತ್ತು ನೋಡುವಷ್ಟು ನೋಡಿ ಬೇಜಾರಾಗಿ ಸರಿ ಮಾಡ್ಕೊಂಡು ಬರೋಣ, ಇಲ್ಲ ಬೇರೆದಾಕೊಂಡು ಬರೋಣ ಅಂತ ನನ್ನ ಗೆಳತಿನ ಕರೆದೆ. ನನ್ನ ಗ್ರಹಚಾರಕ್ಕೆ ಮುಹೂರ್ತ ಬೇರೆ ಇನ್ನು 10 ನಿಮಿಷದಲ್ಲಿ ಇತ್ತು. ಅವಳು ಬರಲಿಲ್ಲ. ಒಬ್ಬಳೇ ಹೋದೆ. 3ನೇ ಮಹಡಿಯಲ್ಲಿ ನಮ್ಮ ಕೋಣೆ ಇದ್ದಿದ್ದು. ಸೀದಾ ಕೋಣೆಗೆ ಹೋಗಿ ಜುಮುಕಿನ ಬೇಗ ಬೇಗನೆ ತೆಗೆದು ಏನಾಗಿದೆ ಅಂತ ನೋಡೋ ಅಷ್ಟರಲ್ಲಿ ಆ ಕೋಣೆಗೆ ರಮಣನ ಆಗಮನ ಆಗಿತ್ತು. ಬಾಗಿಲು ಹಾಕದೇ ಇರೋದ್ರಿಂದ ಆರಾಮಾಗಿ ಒಳಬಂದಿದ್ದ. ಒಂದೇ ಸಲ ಗಾಬರಿ ಆದ್ರೂ ನೀವೇನಿಲ್ಲಿ ಅಂತ ಕೇಳಿದ್ದೆ. ಅವನು ತಣ್ಣಗೆ ಯಾಕೆ ನಾನಿಲ್ಲಿ ಬರಬಾರ್ದಾ ಅಂತ ಕೇಳಿದ್ದ. ನಾನು ಬಾರದ ನಗು ತರಿಸುತ್ತಾ ನೀವು ಗೊಂದಲ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ, ಇದು ಹುಡುಗಿರ ಕೋಣೆ ಎನ್ನುವಷ್ಟರಲ್ಲಿ ನನ್ನ ಗಟ್ಟಿಯಾಗಿ ಅಪ್ಪಿದ್ದ. ನನಗೆ ಹಿಂಸೆ ಆಗಿತ್ತು. ಏನ್ ಮಾಡ್ತಿದೀಯಾ, ಬಿಡು ಬಿಡು ಅಂತ ಅವನ ಅಂಗಿ ಹಿಂದಿನಿಂದ ಎಳೆಯುವಾಗಲೇ ಅವನು ಪೂರ್ತಿ ಕುಡಿದಿದ್ದ ಅಂತ ಗೊತ್ತಾಯ್ತು. ಆಗ ಇನ್ನೂ ಬಲ ಹಾಕಿ ಎಳೆಯೋಕ್ಕೆ ನೋಡಿದೆ. ಆಗ್ಲಿಲ್ಲ. ಅಷ್ಟರಲ್ಲಿ ನನ್ನ ಕೊರಳು ಹೊನಪು ನನ್ನ ಕೆನ್ನೆ ಹಾಗೆ ನನ್ನ ತಲೆ ಮೇಲೆ ಅವನ ತುಟಿ ಹೊತ್ತುತ್ತಿದ್ದ. ನನ್ನ ಮೈಬಲ ಎಲ್ಲ ಒಟ್ಟುಗೂಡಿಸಿ ಅವನನ್ನ ತಳ್ಳಿ ಹೊರಗೆ ಓಡಿದೆ. ಆದರೆ ನನ್ನ ಸೀರೆ ಸೆರೆಗೂ ಅವನ ಕೈ ಸೇರಿತ್ತು. ಆಗಲೇ ಅವನ ಕುಹಕ ನಗು ಅವನ ಉದ್ದೇಶನ ನನಗೆ ಈಗಾಗಲೇ ತಿಳಿಸಿತ್ತು. ಹೇಗೋ ನಿಧಾನಕ್ಕೆ ಬಿಡಿಸಿಕೊಳ್ಳಲು ನೋಡಿದೆ. ಆದರೆ ನನ್ನ ಕೈರಟ್ಟೆ ಹಿಡಿದು ಕೋಣೆ ಒಳಗೆ ತಳ್ಳಿ ಬಾಗಿಲು ಹಾಕಿದ್ದ. ನನ್ನ ಮೈ ಆವರಿಸಿದ್ದ ಸೀರೆ ಕಳಚಿ ಅವನ ದೇಹ ನನ್ನ ಮೈ ಆವರಿಸಿತ್ತು. ಮೈಕೈ ಎಲ್ಲ ಕಚ್ಚಿ ತರಚಿ ಒಳ್ಳೆ ಕಾಡು ಮೃಗದಂತೆ ವರ್ತಿಸಿದ್ದ. ನಾನು ಎಷ್ಟೇ ಕಾಡಿ ಬೇಡಿದರೂ ಅವನ ಕಿವಿಗೆ ಏನೂ ಕೇಳಲಿಲ್ಲ. ನನ್ನ ಮೈಕೈಗೆ ಆಗ್ತಿದ್ದ ನೋವು ನನಗೆ ಕೊಡ್ತಿದ್ದ ಹಿಂಸೆಗಿಂತ ನನ್ನ ಮನಸ್ಸಿಗೆ ಆಗ್ತಿದ್ದ ನೋವಿಗೆ ನನ್ನ ಕಿರುಚಾಟ ಜೋರೇ ಇತ್ತು. ಆದರೆ ಮಂಗಳವಾದ್ಯದ ಮಧ್ಯೆ ನನ್ನ ಸ್ವರ ಮಾಯವಾಗಿತ್ತು. ಕರುಣೆ ಇಲ್ಲದೆ ಇರೋ ಕಾಡು ಪ್ರಾಣಿ ಹಾಗೆ ಕಂಡಿದ್ದ. ನನ್ನ ಬಲ ಅವನ ಬಲದ ಮುಂದೆ ಸೋತಿತ್ತು. ಆಗಲೇ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೆ. ಎಚ್ಚರ ಆದಾಗ ಎಲ್ಲರೂ ನನ್ನ ನೋಡೋ ದೃಷ್ಟಿನೇ ಬದಲಾಗಿತ್ತು. ನಾನು ನಮ್ಮನೆಯಲ್ಲಿ ನನ್ನ ಕೋಣೆಯಲ್ಲಿ ಮಲಗಿದ್ದೆ. ಎದುರಿಗೆ ಮತ್ತೆ ರಮಣ. ನಾನು ಹೆದರಿ ಕಿರಿಚೋಕೆ ಹೊರಟೆ. ಆಗಲೇ ಬಾಯ್ ಮುಚ್ಚು ಅನ್ನೋ ಅವನ ಧ್ವನಿಗೆ ಅದನ್ನೇ ಪಾಲಿಸಿದ್ದೆ. ನೋಡು, ಮದುವೆ ಮನೆಯಲ್ಲಿ ನಮ್ಮ ಮಧ್ಯೆ ಆಗಿರೋದು ಎಲ್ಲರಿಗೂ ಗೊತ್ತಾಗಿದೆ. ಅಂದ್ರೆ ದೃಢವಾಗಿ ಯಾರಿಗೂ ಗೊತ್ತಿಲ್ಲ. ಹಾಗೆ ಅನುಮಾನ ಇದೆ. ನಾನ್ ಬೇರೆ ನಿನಗೆ ಸೀರೆ ಸರಿಯಾಗಿ ಉಡಿಸಿರಲಿಲ್ಲ. ಹಾಗೆ ನಿನ್ನ ಮೈ ಮೇಲೆ ಮುಖದಲ್ಲಿ ಸ್ವಲ್ಪ ಗಾಯ ಬೇರೆ ಆಗಿದೆ. ಹಾಗಾಗಿ ಏನು ಸುಳ್ಳು ಹೇಳಿ ಸಂಭಾಳಿಸಿದೀನಿ. ನಾವಿಬ್ಬರು ಕಾಲೇಜಿನಿಂದ ಗೊತ್ತು ಪ್ರೀತಿ ಬೇರೆ ಮಾಡ್ತಿದ್ದೀವಿ ಅಂತಾನು ಹೇಳಿದೀನಿ. ಸ್ವಲ್ಪ ದಿನ ಮಾತಾಡ್ತಾರೆ, ಆಮೇಲೆ ಎಲ್ಲ ಮರೆತು ಸುಮ್ಮನೆ ಆಗ್ತಾರೆ. ಹೇಗಿದ್ರು ನಂದು ಇದೇ ಕೊನೆ ವರ್ಷ ಡಿಗ್ರಿ. ಆಮೇಲೆ ನಿನ್ನ ಪಾಡು ನಿನಗೆ, ನನ್ನ ಪಾಡು ನಂಗೆ. ಇವನು ಇಷ್ಟೆಲ್ಲ ಮಾತಾಡೋವಾಗ ನಂಗೆ ಅನ್ಸಿದ್ದು ಒಂದೇ, ಇವನಿಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಇವನು ಮಾಡಿರೋ ತಪ್ಪಿನ ಅರಿವೇ ಹಾಕಿಲ್ವಾ? ಇವನು ಕುಡಿದು ತಪ್ಪು ಮಾಡಿದಾನೆ ಅನ್ನೋದು ಸುಳ್ಳು. ಅಷ್ಟರಲ್ಲಿ ಅಮ್ಮ ಬಂದು ನನಗೆ ಏನಾಯ್ತು, ಇವನೇನ್ ಮಾಡ್ದ ಅಂತ ಕೇಳ್ತಾರೆ ಅನ್ಕೊಂಡೆ. ಆದ್ರೆ ಕೇಳಿದ್ದು ನಮ್ಮ ಮರ್ಯಾದೆ ತೆಗೆಯೋಕೆ ಹುಟ್ಟಿದೀಯಾ?
ನಾನು ಇವನನ್ನ ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ಮಾಡ್ತಿರ್ಲಿಲ್ವಾ? ಪಾಪ, ಒಳ್ಳೆ ಹುಡುಗ ಆಗಿರೋದಕ್ಕೆ ನಿನ್ನ ಮದುವೆ ಆಗೋಕೆ ಒಪ್ಪಿದ್ದಾನೆ. ಆದಷ್ಟು ಬೇಗ ಮದುವೆ ಮಾಡಿಕೊಡ್ತೀವಿ, ಅಲ್ಲಿಯವರೆಗೂ ಸುಮ್ಮನಿದ್ದು ಬಿಡು ಎಂದಾಗ ನನಗಾದ ನೋವು ಭೂಮಿ ಮೇಲೆ ಯಾರಿಗೂ ಬರಬಾರದು ಅನಿಸ್ತು. ಕಡೇ ಪಕ್ಷ ನನ್ನ ಮೈಮೇಲಿನ ಗಾಯನೂ ಅವರಿಗೆ ಸತ್ಯ ತಿಳಿಸಿಲ್ವಾ? ಆದ್ರೂ ನಾನೇ ಧೈರ್ಯ ಮಾಡಿ, ಅಮ್ಮ, ಇವನು ನನ್ನ ಮೇಲೆ ಅತ್ಯಾಚಾರ ಮಾಡಿದಾನೆ, ಬಾ ಈಗ್ಲೇ ಹೋಗಿ ಪೊಲೀಸ್ ಹತ್ತಿರ ದೂರು ಕೊಡೋಣ ಅಂದಾಗ ರಮಣನ ಮುಖ ಗಾಬರಿಯಾಗಿತ್ತು. ನಾನು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರಲಿಲ್ಲ, ಯಾಕಂದ್ರೆ ಇದಕ್ಕೆ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅನಿಸಿತ್ತು. ಮದುವೆ ಮನೆಯಲ್ಲಿದ್ದ ರಮಣನ ಅಪ್ಪ ಅಮ್ಮ ಕೂಡ ನಮ್ಮನೆಗೆ ಬಂದಿದ್ರು. ಅವರು ಪೊಲೀಸ್ ಸ್ಟೇಷನ್ ಅಂತ ಎಲ್ಲ ಹೋಗೋದು ಬೇಡ, ಹೇಗೂ ಇವರಿಬ್ಬರು ಪ್ರೀತಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ, ಹಾಗೆ ಮದುವೆ ಮಾಡಿದರೆ ಆಯ್ತು ಅಂದವರ ಮನಸ್ಸಲ್ಲಿ ಇದ್ದಿದ್ದು ಒಂದೇ. ಸದ್ಯದ ಪರಿಸ್ಥಿತಿಯಲ್ಲಿ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು. ಪೊಲೀಸ್ ಅಂತ ಎಲ್ಲ ಹೋದ್ರೆ ಸಮಾಜದಲ್ಲಿ ಅವರು ಗೌರವ ಅನ್ನೋ ಹೆಸರಲ್ಲಿ ಮುಚ್ಚಿಟ್ಟಿರೋ ಇಂಥ ಕೊಳಕನ್ನ ಕಾಪಾಡಿಕೊಳ್ಳೋದು ಹೇಗೆ? ಎಷ್ಟೇ ಆಗಲಿ ವ್ಯವಹಾರಗಾರರು ಅಲ್ವಾ? ಅದೇ ಬುದ್ಧಿ ಇಲ್ಲೂ ತೋರಿಸಿದ್ದರು. ನನಗೆ ನನ್ನ ಜೀವನ ಎರಡೂ ಹಿಂಸೆ ಅನಿಸೋಕೆ ಶುರು ಆಗಿತ್ತು. ಕೂಗಬೇಕು, ಕಿರ್ಚಬೇಕು ಅನಿಸ್ತಾ ಇತ್ತು. ಇಲ್ಲಿ ರಮಣ ಅಷ್ಟೇ ಅಲ್ಲ, ಎಲ್ಲರೂ ನನಗೆ ಮೃಗಗಳಾಗಿ ಕಂಡಿದ್ದರು. ಅಲ್ಲಿದ್ದವರೆಲ್ಲರಿಗೂ ಗೊತ್ತಿತ್ತು ನನಗೆ ಅನ್ಯಾಯ ಆಗಿದೆ ಅಂತ. ಆದರೆ ಅವರ್ಯಾರಿಗೂ ನನ್ನ ಮೇಲೆ ಅನುಕಂಪ ಮೂಡಲೇ ಇಲ್ಲ. ನ್ಯಾಯ ಕೊಡೋದು ದೂರದ ಮಾತು, ನನ್ನನ್ನ ಯಾರೂ ಸಂತೈಸೋಕೂ ತಯಾರಿಲ್ಲ. ನನ್ನ ಕೈಲಿ ನನಗೆ ನ್ಯಾಯ ಪಡೆದುಕೊಳ್ಳೋಕೆ ಆಗಲ್ಲ. ಯಾರನ್ನಾದ್ರೂ ನ್ಯಾಯ ಕೊಡಿಸಿ ಅಂತ ಕೇಳೋ ಮನಸ್ಸಾಗಿತ್ತು, ಆದರೆ ಕೊಡೋರು ಯಾರೂ ಇಲ್ಲ. ಹೆಚ್ಚಾಗಿ ನನ್ನ ಹೆತ್ತ ಅಪ್ಪ ಅಮ್ಮನೇ ನಿಸ್ಸಹಾಯಕರಾಗಿದ್ರು. ಇತ್ತ ನಮ್ಮಮ್ಮ ಅಪ್ಪ ಸಮಾಜಕ್ಕೆ ಹೆದರಿ ಮದುವೆ ಮಾಡೋಕೆ ಒಪ್ಪಿದ್ದರು. ಆದರೆ ಅಷ್ಟರಲ್ಲಿ ನನ್ನ ಚಿಕ್ಕಮ್ಮ ತಡ ಮಾಡಿದರೆ ಇದು ಸಮಸ್ಯೆನೇ ಅಂತ ಹೇಳಿ, ಇವತ್ತೇ ಮದುವೆ ಆದ್ರೆ ನಾವು ಇದಕ್ಕೆಲ್ಲ ಒಪ್ತೀವಿ, ಇಲ್ಲ ಅಂದ್ರೆ ನಿಮ್ಮ ದಾರಿ ನಿಮಗೆ, ನಾವು ಏನು ಮಾಡಬೇಕೋ ಮಾಡ್ತೀವಿ ಅಂದಿದ್ರು. ಇದೆಲ್ಲ ಆಗುವಾಗ ಇವನು ಅಲ್ಲೇ ಇದ್ದ. ನಾನು ನಮ್ಮಮ್ಮನ ಪ್ರತ್ಯೇಕವಾಗಿ ಕರೆದಾಗ ನನ್ನ ಚಿಕ್ಕಮ್ಮ ಕೂಡ ಬಂದಿದ್ರು. ನಾನು ಎಷ್ಟೋ ಹೇಳ್ದೆ, ನಾನು ಈ ಮದುವೆ ಆಗಲ್ಲ, ಅದು ಆ ರಾಕ್ಷಸನ ಜೊತೆ ಸಾಧ್ಯನೇ ಇಲ್ಲ. ಎಷ್ಟೆಲ್ಲ ಕೂಗಾಡಿ ರಂಪಾಟ ಮಾಡಿದ್ರು ಏನೂ ಲಾಭ ಆಗ್ಲಿಲ್ಲ. ಅವನ ಎದುರಿಗೆ ಸೋತೆ, ನನ್ನವರ ಎದುರಿಗೂ ಸೋತೆ. ಅಲ್ಲ, ನಮ್ಮವರೇ ನನ್ನನ್ನ ಸೋಲಿಸಿದರು. ಅಪರಾಧಿಗೆ ಶಿಕ್ಷೆ ಕೊಡಬೇಕು, ಆದ್ರೆ ಇಲ್ಲಿ ಬಲಿಪಶುವಿಗೆ ಶಿಕ್ಷೆ ಆಗಿತ್ತು. ಈ ಮದುವೆಯಲ್ಲಿ ನಾನು ಎಲ್ಲಾನೂ ಕಳೆದುಕೊಂಡೆ. ಮನೆಯಲ್ಲಿ ಹೇಳಿ ಬಂದಿದ್ದೆ, ಇನ್ನು ನನ್ನ ನಿಮ್ಮ ಋಣ ಮುಗೀತು, ಸ್ಮಶಾನಕ್ಕೆ ಕಳ್ಸಿರೋ ಮಗಳು ಯಾವತ್ತೂ ವಾಪಸ್ ಬರಲ್ಲ ಅಂತ. ಮನೆಯಲ್ಲಿ ದೇವರ ಕೋಣೆ ಮುಂದೇನೆ ದೇವರ ಸಾಕ್ಷಿಯಲ್ಲಿ ನನ್ನ ಅವನ ಮದುವೆ ಆಗಿತ್ತು. ಆದರೆ ಮನಸ್ಸಾಕ್ಷಿನೇ ಒಪ್ಪದೇ ಇರೋ ಮದುವೆ, ಮನಸ್ಸಿಲ್ಲದ ಮದುವೆ ಮಾಡಿ ನನ್ನ ಕೊರಳಿಗೆ ಬೇಡಿ ಹಾಕಿ ಹಿರಿಯಾರು ನನ್ನ ಕಳಿಸ್ಯಾರ. ಇದೇ ಆ ಮದುವೆ ಸಂಭ್ರಮದಲ್ಲಿ ಹಾಕಬೇಕಾಗಿದ್ದ ಹಾಡು. ಇವತ್ತಿಗೆ ನಮ್ಮ ಮದುವೆ ಆಗಿ 4 ದಿನ ಆಯ್ತು. ಎಷ್ಟೋ ಸಲ ಅನ್ಸಿದೆ ಸತ್ತೋಗೋದೆ ಪರಿಹಾರ ಅಂತ. ಆದ್ರೆ ನಾನ್ ಯಾವಾಗ ಇಷ್ಟೊಂದು ದುರ್ಬಲ ಆಗಿದ್ದೀನಿ ಅಂತಾನೂ ಅನಿಸುತ್ತೆ. ನಂಗೆ ನನ್ನವರು ಅನ್ಸ್ಕೊಂಡೋರನ್ನ ಅಪ್ಪಿಕೊಂಡು ಅಳ್ಬೇಕು ಅನಿಸ್ತಿದೆ. ಆದರೆ ಯಾರಿಗೆ ಹೇಳಲಿ? ಕೇಳಬೇಕಾದ ಅಪ್ಪ ಅಮ್ಮನೇ ಕೇಳೋಕೆ ತಯಾರಿಲ್ಲ. ಕಡೇ ಪಕ್ಷ ನನ್ನ ತಂದೆ ಆ ಅನ್ಯಾಯನ ತಡೀತಾರೆ ಅನ್ಕೊಂಡ್ರೆ ಅವರು ಈ ಸಮಾಜಕ್ಕೆ ಹೆದರಿದ್ರೋ ಅಥವಾ ನಾಳೆ ಹೇಗಪ್ಪ ಇವಳ ಮದುವೆ ಮಾಡಲಿ ಅಂತ ಯೋಚಿಸಿದ್ರೋ ಏನೋ. ಅದಕ್ಕೆ ಆವತ್ತೇ ಮದುವೆ ಮಾಡಿ ಕಳಿಸಿದ್ರು. ಅವರಿಗೂ ನಾನು ಭಾರವಾಗಿದ್ದೆ ಅನ್ಸುತ್ತೆ. ಅವನ ಮುಖ ನೋಡೋಕೂ ಹೀಸಿಗೆ ಆಗ್ತಿದೆ. ಅಂಥದ್ರಲ್ಲಿ ಅವನ ಕೋಣೆಯಲ್ಲೇ ಇರಬೇಕಾದ ಪರಿಸ್ಥಿತಿ. ಸದ್ಯಕ್ಕೆ ಅವನು ನನ್ನ ಕಣ್ಣಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳಲ್ಲ, ಅದೇ ಸಮಾಧಾನ. ಕೊಲ್ಲೋ ಅಷ್ಟು ಕೋಪ ಇದೆ, ಆದರೆ ಏನು ಮಾಡೋಕೆ ಆಗದೆ ಇರೋ ನಿಸ್ಸಹಾಯಕಿ ಆಗಿದ್ದೀನಿ. ಅವನಿಗೆ ಸೆರೆವಾಸ ಕೊಡೋ ಬದಲು ನಾನೇ ಬಂದಿಯಾಗಿದ್ದೀನಿ. ಇದಕ್ಕೆಲ್ಲ ಆದಷ್ಟು ಬೇಗ ಮುಕ್ತಾಯ ಹಾಡಬೇಕು. ಇಷ್ಟೆಲ್ಲ ಓದಿದ ನಿಹಾರಿಕಾ ಆಘಾತದಲ್ಲಿ ಇದ್ದಳು. ಅವಳ ನಂಬಿಕೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಕಿರುಚಾಡಿ ಕೂಗಾಡಿದ್ದು ಮೇಜಿನ ಮೇಲಿಂದ ಈಗಷ್ಟೇ ಓದಿದ ಪುಸ್ತಕನ ಕೈಯಿಂದ ತಳ್ಳಿ ಕೆಳಗೆ ಬೀಳಿಸಿದ್ದಳು. ತನ್ನ ತಂದೆ ಒಂದು ಸಣ್ಣ ತಪ್ಪು ಮಾಡಲ್ಲ ಅಂತ ನಂಬಿದ್ದವಳಿಗೆ
ಇದೊಂದು ನುಂಗಲಾರದ ತುತ್ತಾಗಿತ್ತು. ಅವಳ ಕೂಗಿಗೆ ಸೀತಮ್ಮ ಹಾಗೆ ಅವಳ ಅಪ್ಪ ಓಡಿ ಬಂದು ಅವಳನ್ನ ಹಿಡಿಯಲು ಹೋದ್ರು. ಮುಟ್ಟಬೇಡಿ, ಅಸಹ್ಯ ಅನ್ಸುತ್ತೆ ಎಂದು ಕೈ ಹಿಂದೆ ಸರಿಸಿದಳು. ರಮಣ ಕಣ್ಣಲ್ಲೇ ಸನ್ನೆ ಮಾಡಿ ಸೀತಮ್ಮನಿಗೆ ಸಮಾಧಾನಿಸಲು ಹೇಳಿದ. ಇನ್ನೇನು ಸೀತಮ್ಮ ಅವಳ ಬಳಿ ಹೋಗಬೇಕು. ಹತ್ತಿರ ಬರಬೇಡಿ, ದಯವಿಟ್ಟು ಬರಬೇಡಿ ಎಂದು ಕೈ ಮುಗಿದಳು. ಆದರೂ ಬರ ಹೊರಟಾಗ, ನಾನೇನಾದ್ರೂ ಮಾಡ್ಕೊಳ್ಳೋ ಮುಂಚೆ ಇಲ್ಲಿಂದ ಹೊರಟೋಗಿ ನನ್ನ ಒಂಟಿಯಾಗಿ ಬಿಡಿ ಎಂದು ಕಿರುಚಿದಳು. ಏನಾದ್ರೂ ಸಿಗುತ್ತಾ ಅವರಿಗೆ ಎದುರಿಸಲು ಅಂತ ಅಲ್ಲೆಲ್ಲ ತಡಕಾಡುತ್ತಿದ್ದಳು. ಕೊನೆಗೆ ನಾವಿನ್ನು ಹೋಗ್ತೀವಿ, ಅವರೇ ಅರ್ಥ ಮಾಡಿಕೊಂಡವರಂತೆ ಹೊರಟರು. ಆ ದಿನ ಕೋಣೆಯಿಂದ ಹೊರಗೆ ಬರಲಿಲ್ಲ. 2 ದಿನ ತನ್ನ ತಂದೆ ಮುಖಾನೇ ನೋಡಲಿಲ್ಲ. ಅವರು ಮಾತಾಡಕ್ಕೆ ಬಂದ್ರು, ಎದ್ದು ಹೊರಟು ಬಿಡೋಳು. ಇದೆಲ್ಲ ನಿಜ ಅಂತ ನಂಬೋದೇ ಕಷ್ಟ ಆಗಿತ್ತು ಅವಳಿಗೆ. ದಿನ ಶುರುವಾಗಿ ಕೊನೆಯಾಗೋದೆ ಅಪ್ಪನ ಮುಖ ನೋಡಿ. ಈಗ ಅದ್ಯಾವುದೂ ಇಲ್ಲ. ಇನ್ನು ಮಾತಂತೂ ದೂರದ ಮಾತು. ರಮಣ ಕೂಡ ಅಷ್ಟೇ ನೋವು ಅನುಭವಿಸುತ್ತಾ ಇದ್ದಾನೆ. ಅವಳು ಊಟ ಮಾಡೋ ಸಮಯದಲ್ಲಿ ಹೋದ್ರೋ, ತಿಂಡಿ ಸಮಯದಲ್ಲಿ ಇವನು ಹೋದ್ರೋ ಅರ್ಧಕ್ಕೆ ತಿನ್ನೋದು ಬಿಟ್ಟು ಹೊರಡೋಳು. ಅದು ಇನ್ನೂ ನೋವು ಕೊಡ್ತಿತ್ತು ರಮಣನಿಗೆ. ನಿಹಾರಿಕಾ ಸೀತಮ್ಮನ ಕೂಡ ಮಾತಾಡ್ತಿಲ್ಲ. ಸೌರಭ್ನ ಕರೆ ಕೂಡ ಎತ್ತಿಲ್ಲ. ರಮಣ ಅವನನ್ನ ಮನೆಗೆ ಕರೆಸಿ ಅವಳನ್ನ ಮಾತಾಡಿಸು ಅಂದ್ರು. ಅವನಿಗೂ ಕೂಡ ದೂರ ಇಟ್ಟಿದ್ದಾಳೆ. ಹೀಗೆ ಒಂದಿನ ಮಧ್ಯಾಹ್ನ ನಿಹಾರಿಕಾ ಕೋಣೆಗೆ ಬಂದ ಸೀತಮ್ಮ ಅವಳು ತಲೆ ಸುತ್ತಿ ಬಿದ್ದಿರೋದು ನೋಡಿ ಗಾಬರಿಯಿಂದ ರಮಣನ ಕರೆದ್ರು. ತಕ್ಷಣ ವೈದ್ಯರನ್ನ ಕರೆಸಿದ ರಮಣ. ತಪಾಸಣೆ ಆದ ಮೇಲೆ, ಊಟ ತಿಂಡಿ ಸರಿ ಮಾಡಿಲ್ಲ ಅನ್ಸುತ್ತೆ, ಸುಸ್ತಾಗಿದ್ದಾಳೆ, ಗ್ಲೂಕೋಸ್ ಹಾಕಿದ್ದೀನಿ, ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ, ಆಗ ಹಣ್ಣು ಅಥವಾ ಜ್ಯೂಸ್ ಕೊಡಿ, ಹಾಗೆ ಅವರ ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನ ಇರ್ಲಿ, ನಾನಿನ್ನ ಹೊರಡುತ್ತೇನೆ ಎಂದ ಡಾಕ್ಟರ್ ಹೊರಟರು. ಎದ್ದಾಗ ಜ್ಯೂಸ್ ಕುಡಿಸಿದ ಸೀತಮ್ಮ, ಎಷ್ಟು ದಿನ ಹೀಗೆ ಇರ್ತೀಯಾ? ನಿಮ್ಮಪ್ಪಂಗೂ ನೋವು ಕೊಟ್ಟು ನೀನು ನೋವು ಅನುಭವಿಸ್ತೀಯಾ? ನನಗೆ ಎಲ್ಲ ಗೊತ್ತು, ಆದರೆ ನಿನ್ನ ಅಪ್ಪ ಮೊದಲಿನ ಥರ ಇಲ್ಲ, ಬಹಳ ಬದಲಾಗಿದ್ದಾರೆ. ಈ ಸತ್ಯ ಗೊತ್ತಾದ್ರೆ ಎಲ್ಲಿ ನನ್ನ ಮಗಳು ನನ್ನ ಬಿಟ್ಟು ಹೋಗ್ತಾಳೋ, ಎಲ್ಲಿ ಅವಳನ್ನ ನಾನು ಕಳ್ಕೋತೀನಿ ಅನ್ನೋ ಭಯಕ್ಕೆ ಅವರು ಹೇಳಿಲ್ಲ. ಅವರು 3-4 ದಿನದಿಂದ ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಅಂತ ಗೊತ್ತಾ? ಸರಿಯಾಗಿ ಊಟ ಮಾಡಿಲ್ಲ. ಇಷ್ಟು ವರ್ಷ ಕುಡಿಯೋದು ಬಿಟ್ಟೋರು ಅವರು ನೆನ್ನೆ ಕುಡಿದು ಬಂದಿದ್ದಾರೆ. ಅಪರೂಪಕ್ಕೆ ನಿದ್ದೆ ಮಾತ್ರೆ ತಗೊಳ್ಳೋರು ದಿನ ತಗೊಳ್ಳೋಕೆ ಶುರು ಮಾಡಿದ್ದಾರೆ. ನೀನೊಬ್ಬಳೇ ಆದ್ರೆ ಭಯ ಪಡ್ತೀಯಾ ಅಂತ ದಿನ ನನ್ನ ಇಲ್ಲೇ ಇರೋಕೆ ಹೇಳಿದ್ದಾರೆ. ಅವರಿಗೆ ಯಾಕಷ್ಟು ನೋವು ಕೊಡ್ತೀಯ ಎಂದವರನ್ನ ಜೋರಾಗಿ ಅಪ್ಪಿದ ನಿಹಾರಿಕಾ, ಯಾರವರಿಗೆ ಕುಡಿಯೋಕೆ ಹೇಳಿದ್ದು ಸೀತಮ್ಮ? ಇದೆಲ್ಲ ಕನಸಾಗಬಾರದಿತ್ತ ಅಂತ ಎಷ್ಟೋ ಸಲ ಬೇಡಿದ್ದೀನಿ ಗೊತ್ತಾ? ನನಗೆ ನಮ್ಮಮ್ಮಗೆ ಇಷ್ಟೆಲ್ಲ ಆಯ್ತು ಅನ್ನೋ ಯೋಚನೆಗಿಂತ ನನ್ನ ಪಪ್ಪ ಇಷ್ಟೊಂದು ಕೆಟ್ಟೋರ ಅನ್ನೋ ಯೋಚನೆ ನನ್ನ ಹುಚ್ಚಿ ಮಾಡದೇ ಇದ್ದರೆ ಸಾಕು. ಹಾಗೆಲ್ಲ ಯಾಕಂತೀಯವ್ವ? ಇಷ್ಟು ಕ್ರೂರಿನ ನನ್ನ ಪಪ್ಪ? ಇದು ನನ್ನ ಅಮ್ಮನಿಗೆ ಅನ್ಯಾಯ ಆಗಿದೆ ಅಂತ ಅಲ್ಲ. ಯಾವ ಹೆಣ್ಣಿಗೆ ಇಂಥ ಅನ್ಯಾಯ ಆಗಿದ್ರೋ ಇದು ತಪ್ಪೇ. ಇವರು ತಪ್ಪು ಮಾಡಿದ್ರೆ ಖಂಡಿತ ಕ್ಷಮಿಸ್ತಿದ್ದೆ. ಆದರೆ ಮಾಡಿರೋದು ಪಾಪದ ಕೆಲಸ, ಹೇಗೆ ಕ್ಷಮಿಸಲಿ? ಇವರು ನನ್ನ ಅಮ್ಮನ ದೇಹನ ಕೊಂದೋರಿಗೆ ಶಿಕ್ಷೆ ಕೊಟ್ಟಿರುವಾಗ ಇವರು ನನ್ನ ಅಮ್ಮನ ಮುಂಚೆನೆ ಸಾಯಿಸಿದ್ರಲ್ಲ, ಅದು ಚಿತ್ರ ಹಿಂಸೆ ಕೊಟ್ಟು. ಬರೀ ದೇಹಕ್ಕೆ ಅಷ್ಟೇ ಅಲ್ಲ, ಅವರ ಮನಸ್ಸನ್ನ ಚೂರು ಚೂರು ಮಾಡಿ ಕೊಲೆ ಮಾಡಿರೋ ಕೊಲೆ ಪಾತಕ. ಇವರನ್ನ ನಾನು ಅಷ್ಟು ಸುಲಭವಾಗಿ ಹೇಗೆ ಕ್ಷಮಿಸೋದು ಹೇಳಿ ಸೀತಮ್ಮ? ಇದನ್ನೆಲ್ಲ ಹೊರಗೆ ನಿಂತು ಕೇಳಿಸಿಕೊಳ್ಳುತ್ತಿದ್ದವನ ಮನ ರೋಧಿಸುತ್ತಿತ್ತು. ಒಳಬಂದವನೇ, ನೀನು ಏನು ಶಿಕ್ಷೆ ಕೊಟ್ಟರೋ ನಾನು ಅನುಭವಿಸುತ್ತೀನಿ, ಆದರೆ ಮಾತಾಡದೇ ಇರಬೇಡ. ಏನು ಮಾಡಲಿ ಹೇಳು? ಮುಖ ತಿರುಗಿಸಿದ ನಿಹಾರಿಕಾ, ಅಜ್ಜಿನ ಮನೆಗೆ ವಾಪಸ್ ಕರೆಸಿ, ಹಾಗೆ ನಾನು ಬದುಕಿರೋವರೆಗೂ ನನ್ನ ಮಾತಾಡಿಸೋ ಹಾಗಿಲ್ಲ. ಹಾಗೆ ಈಗ ದಯವಿಟ್ಟು ಹೊರಟೋಗಿ, ಏನು ಹೇಳ್ಬೇಡಿ, ನಾನು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಹೊರನಡೆದ ರಮಣನ ದುಃಖದ ಕಡಲು ಒಂದೇ ಸಲ ಬೋರ್ಗರೆದಂತೆ ಕಣ್ಣೀರಿನ ಮೂಲಕ ಒಂದೇ ಸಮನೆ ಹೊರಬಂದಿತ್ತು. ಹಲೋ ಮಿಸ್ ದ್ರೌಪದಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಎಂದ ಸೌರಭ್ನಿಗೆ. ಮಿಸ್ಟರ್ ದುರ್ಯೋಧನ ಅವರೇ, ನಾನೀಗ ನಿಮ್ಮ ಮಿಸಸ್, ಹಾಗೆ ದುರ್ಯೋಧನ ಹೆಂಡತಿ ದ್ರೌಪದಿ ಎಂದು ನಕ್ಕಳು. ಸರಿ ಸರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಪಪ್ಪಾನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ನೀನು ನಿಮ್ಮಪ್ಪಾಗೆ ಶಿಕ್ಷೆ ಕೊಡೋ ಯೋಚನೆಯಲ್ಲಿ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಂಡಿದೀಯಾ ಅನಿಸ್ತಿಲ್ವಾ? ಯೋಚನೆ ಮಾಡು. ಇಲ್ಲ, ನನಗೆ ನಾನು ತಗೊಂಡಿರೋ ನಿರ್ಧಾರ ಸರಿನೇ ಇದೆ. ಹಾಗೆ
ನಾನೇನು ನೋಡೋ ಹಾಗಿಲ್ಲ ಅಂತ ಹೇಳಿಲ್ಲ, ಬರೀ ಮಾತಾಡೋ ಹಾಗಿಲ್ಲ ಅಂದಿರೋದು. ಹಾಗೇನಾದ್ರೂ ಹೇಳಿದ್ರೆ ನಾನೇ ಬದುಕಿರ್ಲಿಲ್ಲ ಅನ್ಸುತ್ತೆ. ಹಾಗೆ ನನ್ನಪ್ಪ ಮಾತ್ರ ಶಿಕ್ಷೆ ಅನುಭವಿಸಬೇಕಾ? ಅವ್ರ ಜೊತೆ ನಾನು ಅನುಭವಿಸ್ತೀನಿ. ಅವರ ನೋವು ನಂಗೂ ಆಗ್ಬೇಕು. ಎಷ್ಟು ದಿನ ಹೀಗೆ? ಕಡೇ ಪಕ್ಷ ನನ್ನಮ್ಮ ಮತ್ತೆ ಹುಟ್ಟೋವರೆಗೂ. ಅಯ್ಯೋ, ನಿನಗೋಗಿ ಹೋಗಿ ಬುದ್ಧಿ ಹೇಳಿದ್ನಲ್ಲ, ನಂಗೆ ಬುದ್ಧಿ ಇಲ್ಲ. ಅದ್ ನಿಜ, ನಿನಗೆ ಬುದ್ಧಿ ಇಲ್ಲ ಸೌರಭ್ ಸಾಗರ್. ಸಿಟ್ಟು ಮಾಡಿಕೊಂಡು ಮೂತಿ ತಿರುವಿ ಹೊರ ನಡೆದ ಸೌರಭ್ನ ಕೈ ಹಿಡಿದೆಳೆದು, ಟ್ಯೂಬ್ಲೈಟ್ ಆದ್ರೂ ನಿಧಾನಕ್ಕೆ ಆದ್ರೂ ಹೊತ್ತುಕೊಳ್ಳುತ್ತೆ, ನೀನೇನು ಹಿಂಗೆ? ಯಪ್ಪ, ಎಂಥ ಗಂಡನ್ನ ಕೊಟ್ಟೆ ದೇವ್ರೆ ಎಂದು ಕಾಣದ ದೇವರಿಗೆ ಕೈ ಮುಗಿಯ ಹತ್ತಿದಳು. ಎದುರುಗಡೆ ಇರೋ ಪತಿ ದೇವನಿಗೆ ಕೈ ಮುಗಿ, ಪುಣ್ಯನಾದ್ರೂ ಬರುತ್ತೆ. ಪುಣ್ಯ ನೀನೇ ಹಿಡ್ಕೋ, ಪಾಪು ನಂಗೆ ಕೊಟ್ಟರೆ ಸಾಕು ಎಂದದ್ದೇ ತಡ ಸೌರಭ್ನ ಅವಳ ಅದರವನ್ನ ಬಂಧಿಸಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.